ರಂಜಿತ್ ಅಲ್ಲಿ ನಿಮ್ಗೆ ಏನ್ ಕಾಣಿಸುವಂತ ಗುಣಗಳು? ಬಣ್ಣ ಮಾತಿಲ್ಲ, ಈಸ್ ಡೌನ್ ಟು ಅರ್ತ್ ಅಂಡ್ ಗುಡ್ ಲುಕಿಂಗ್. ಇನ್ನ ಗೋಧುಳಿ ಲಗ್ನ ಬಂದಿಲ್ಲ. ಕಾರ್ ಬಂದು ಕೂತ್ಕೊಂಡಿದ್ದ ತಕ್ಷಣ 6 ಕಾಲ ಆಯ್ತು, 6:20 ಆಯ್ತು, ಗೋಧುಳಿ ಲಗ್ನ ಬಂತು ಹತ್ರ. ಏನ್ ವೇಟ್ ಮಾಡ್ತಾ ಇದ್ದೀರಾ? ಒಂದೇ ಒಂದು ನಾನು ಹೇಳಿದ್ದು, ನಾನ್ ಲೈಟ್ ಬರಲ್ಲ. ಐ ಆಮ್ ನಾಟ್ ದ ಪರ್ಸನ್. ನೆಕ್ಸ್ಟ್ ಎಲ್ಲಿ ಪ್ಲಾನ್ ಮಾಡಿದ್ರಿ? ಅದನ್ನ ಅವ್ರಿಗೆ ಬಿಟ್ಟಿದ್ವಿ. She wants me to disturb her. ಓಕೆ, ನಾನು ಮಾತಾಡೋಕೆ ಮುಂಚೆ ನಗ್ತಾಳಲ್ಲ, ಅದೊಂದೇ ಸಾಕು. ತಾಯಿ ಫೋಟೋ ಕೆಳಗಡೆ ಅಪ್ಪುವರ ಫೋಟೋ ಇದೆ. ಸೇಮ್ ಅಪ್ಪೋರ್ ಸಿಚುವೇಶನ್ ಆಗಿದೆ, ಹಂಗೇನೆ. ಬೆಳಗ್ಗೆ 11 ಗಂಟೆಗೆ ಕರ್ಕೊಂಡು ಹೋಗಿ 2 ಗಂಟೆ ಮಮ್ಮಿ ಇರಲಿಲ್ಲ. ಬಿಗ್ ಬಾಸ್ ಮನೆ ಹೊರಗಡೆ ಬಂದ್ರು ಅಷ್ಟೇ ಒಂದು ಒಳ್ಳೆ ರೀಸನ್ ಬಂದೆ. ನಮ್ಮ ಅಮ್ಮ ಇನ್ನೂ ಹೆಮ್ಮೆ ಪಟ್ಟಿರೋರು. ನಮ್ಮ ಅಮ್ಮನಿಗೆ ಯಾವೆಲ್ಲ ನಾನ್ ವೆಜ್ ಫುಡ್ ಇಷ್ಟ ಇದೆ ನನ್ನ ಕೈಯಾರೆ ಅಡಿಗೆ ಮಾಡಿ ತಿನ್ನಿಸಿ. ಈಗಲೂ ಅಷ್ಟೇ ಗೋಲಿ ಮೇಲೆ ಅದನ್ನೇ ಬರ್ತೀನಿ, ಡೂ ಮೀ ಫಾರ್ ಎವರ್ ಅಂತಾನೆ ಬರ್ತೀನಿ. ನನ್ನ ಪಾಸ್ಗಳು ಅಂತ ಕೇಳಿದಾಗ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದೆ, ನೋಡಮ್ಮ ಇಷ್ಟೆಲ್ಲ ಬೇಕಾದ್ರೆ ಆಗೋಗಿದೆ. ಅವ್ರು ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ರು, ಇಷ್ಟೆಲ್ಲ ಮುಗೀತಲ್ಲ, ಇನ್ಮೇಲೆ ನಾನು ಇರ್ತೀನಿ, ಒಬ್ಬಳೇ ಇರ್ತೀನಿ, ನಾನು ಒಬ್ಬಳೇ ಸಾಕು ಅಂದ್ರು. ಲೈಕಿಂಗ್ ಈಚ್ ಅದ ಮದುವೆ ಆಗ್ತಾರೆ ಡ್ಯಾಡಿ ಅಲ್ಲೇ ಹತ್ಬಿಟ್ರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ನಲ್ಲಿ ಇದ್ದದ್ದು ಕೆಲವೇ ದಿನಗಳಾದರೂ ಆ ಕೆಲವೇ ದಿನಗಳಲ್ಲಿ ಕರ್ನಾಟಕದಾದ್ಯಂತ ಜನರ ಮನಸ್ಸನ್ನ ಹಾಗೆಯೇ ಕನ್ನಡಿಗರ ಬೆಟ್ಟದಷ್ಟು ಪ್ರೀತಿಯನ್ನ ಗಳಿಸಿ ಈಗ ತಮ್ಮ ಬಾಳ ಸಂಗಾತಿಯ ಜೊತೆಗೆ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿರುವಂತಹ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿರುವಂತಹ ರಂಜಿತ್ ಹಾಗೆಯೇ ಅವರ ಸಂಗಾತಿ ಮಾನಸ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಯುಗಾದಿ ಸಂಭ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಇಬ್ಬರಿಗೂ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಈ ಫ್ರೇಮ್ಗೋಸ್ಕರ ನಾನು ಇಷ್ಟು ದಿನ ವೆಯ್ಟ್ ಮಾಡ್ತಿದ್ದೆ, ಕೊನೆಗೂ ನನಗೆ ಸಿಕ್ತು ನೋಡಿ. ಅದು ಸ್ವಲ್ಪ ಟೈಮ್ ಬರ್ಬೇಕು ಅಂತಾರಲ್ಲ, ಹಂಗಾಗಿದೆ ಇವಾಗ. ಸೊ ಹೆಂಗ್ ಅನ್ನಿಸ್ತಿದೆ? ಬಿಗ್ ಬಾಸ್ ನಂತರ ಎಲ್ಲರೂ ಇನ್ನೂ ಸಿಂಗಲ್ ಆಗಿದಾರ, ನೀವು ಮಿಂಗಲ್ ಆಗೋಕೆ ರೆಡಿ ಆಗಿದ್ದೀರಾ. ಸೊ ಒಂದ್ ಕಡೆ ಖುಷಿ ವಿಚಾರ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗುತ್ತೆ, ಏನಕ್ಕಂದ್ರೆ ಇವಾಗ ಎಲ್ಲರ ಮನೇಲಿ ಒಂದು ಶುಭ ಕಾರ್ಯ ನಡಿಬೇಕು ಅಂತ ಕಾಯ್ತಾ ಇರ್ತಾರೆ. ನಮ್ಮಲ್ಲಿ ಸ್ವಲ್ಪ ತುಂಬಾ ಲೇಟ್ ಆಯ್ತು. ಪ್ರತಿ ಸರಿನೂ ನಮ್ಮ ಅಪ್ಪ ಇಲ್ಲ ನಮ್ಮ ಅಕ್ಕಂದ್ರೆ ಕೇಳೋರು, ಯಾವಾಗ ಆಗ್ತೀಯ ಅಂತ. ನಾವು ಟೈಮ್ ಬಂದಾಗ ಆಗೋಣ ಅಂತಿದ್ವಿ. ಬಟ್ ಬಿಗ್ ಬಾಸ್ ಹೋಗಕ್ ಮುಂಚೆ ಎಲ್ಲೋ ಒಂದ್ ಕಡೆ ಒಂದ್ಸರಿ ಸೆನ್ಸ್ ಆಗಿತ್ತೇನೋ ಗೊತ್ತಿಲ್ಲ. ಹೋಗಕ್ ಮುಂಚೆ ಅದನ್ನೇ ಹೇಳಿದೆ, ಬಂದ್ಮೇಲೆ ಎಂತೂ ಗೊತ್ತಿಲ್ಲ. ಇನ್ಕ ನನ್ನ ಗುಣಗಳು ನೋಡಿ ಯಾರು ಇಷ್ಟಪಡ್ತಾರೋ ಅದಾದ್ಮೇಲೆ ಸಿಕ್ಕಿದ್ಮೇಲೆ ಎಸ್ ಅಂದ್ಬಿಡ್ತೀನಿ ನಾನು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ನೋಡೋಣ ಅನ್ಬಿಟ್ಟೆ ಹೋಗಿದ್ದು. 15 ಡೇಸ್ ಹೊರಗಡೆ ಬಂದ್ರು, ಒಂದು ಒಳ್ಳೆ ರೀಸನ್, ಒಳ್ಳೆ ಕಾಸಿಂದ ಹೊರಗಡೆ ಬಂದ್ರು. ಸೊ ನಾನು ಪ್ರತಿಯೊಂದು ಪ್ರೆಸ್ಸಲ್ಲಿ ಕೂತ್ಕೊಂಡಾಗ್ಲೂ ಎಲ್ಲ ಕಡೆ ನಾವು ಅದನ್ನೇ ಕೇಳ್ತೀವಿ, ಸರ್ ಯಾವಾಗ ನೆಕ್ಸ್ಟ್ ಇದೆಯಾ, ಏನಾರು ಇದೆಯಾ. ಅಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ ಇಂಟರ್ವ್ಯೂಲ್ಲಿ. ನನಗೂ ಇನ್ನೂ ಗೊತ್ತಿಲ್ಲ. ಬಟ್ ಇವಾಗ ಜಸ್ಟ್ ಹೊರಗಡೆ ಬಂದಿರೋದ್ರಿಂದ ನನಗೆ ಯಾರು ಇಷ್ಟಪಟ್ಟು ಬರ್ತಾರೋ, ಇಲ್ಲಾಂದ್ರೆ ನನಗೆ ಯಾರು ಇಷ್ಟ ಆಗ್ತಾರೋ ನಾನು ಡೈರೆಕ್ಟಾಗಿ ಅಪ್ರೋಚ್ ಮಾಡ್ಬಿಡ್ತೀನಿ ಅಂತ. ಸೊ ಆ ರೀತಿ ಇರಬೇಕಾದ್ರೆ ಇವಾಗ ನನ್ನ ಭಾಳ ಸಂಗತಿಯಾಗಿ ಮಾನಸಗೌಡ ಅವರು ಎಂಟ್ರಿ ಆಗ್ತಿದ್ದಾರೆ. ನಾನೇ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದೆ. ಬಿಕಾಸ್ ನನ್ನ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕಾದ್ರೆ ಅವರು ಮಾತಾಡೋಂಥ ರೀತಿಗಳೆಲ್ಲ ತುಂಬ ಇಷ್ಟ ಆಗಿದ್ದು. ಸೊ ಇಮಿಡಿಯೇಟಾಗಿ ನಾನು ಡೈರೆಕ್ಟಾಗಿ ನೋಡ್ಬಿಟ್ಟು ನಾನು ಡೈರೆಕ್ಟಾಗಿ ಕೇಳಿದೆ, ಎಸ್ ಐ ಲವ್ ಯು ಅಂತ. ಅದಾದ್ಮೇಲೆ ಅವರು ಒಂದು ವಾರ ಟೈಮ್ ತೊಗೊಂಡು, ಸೊ ಫೈನಲಿ ಶಿ ಸೆಡ್ ಎಸ್, ಗಾಟ್ ಎಂಗೇಜ್ಡ್. ಓಕೆ, ಖುಷಿ ಇದೆ. ಎಷ್ಟು ಬೇಗ ಆಗೋಯ್ತಲ್ಲ. ಲವ್ ಆಗಿದ್ದು ಗೊತ್ತಾಗಿಲ್ಲ, ಎಂಗೇಜ್ಮೆಂಟ್ ಆಗಿದ್ದು ಗೊತ್ತಾಗಿಲ್ಲ, ಮದುವೆಗೆ ರೆಡಿ ಆಗಿದ್ದು ಗೊತ್ತಾಗ್ಲಿಲ್ಲ. ಅನ್ಕೊಂಡಿದ್ರ ಇಷ್ಟು ಬೇಗ ಆಗುತ್ತೆ ಅಂತ? ಇಲ್ಲ, ಆಕ್ಚುಲಿ ಅನ್ಕೊಂಡಿರ್ಲಿಲ್ಲ. ನಾವಿಬ್ರು ಫಸ್ಟ್ ಮಾತಾಡಿ ಎಲ್ಲ ಒಪ್ಪಿಗೆ ಆದ್ಮೇಲೂ ಮನೇಲಿ ಇನ್ನ ಒಂದ್ ಸ್ವಲ್ಪ ಟೈಮ್ ತಗೊಂಡು ಹೇಳೋಣ ಅಂತ ಅನ್ಕೊಂಡಿದ್ದು. ಬಟ್ ಆಕ್ಸಿಡೆಂಟ್ಲಿ ಮನೇಲಿ ಗೊತ್ತಾಯ್ತು. ಸೊ ದೆನ್ ಇಬ್ರು ಮನೆ ಕಡೆನು ಮದ್ವೆ ಆಗ್ಬಿಡಿ, ಹಂಗಂದ್ರೆ ಏನಕ್ಕೆ ಸುಮ್ನೆ ಅಂತ ಅವರೇ ಫಸ್ಟ್ ಬೇಗ ಆಗ್ಬಿಡಿ ಅಂತ ಹೇಳಿ ಎಲ್ಲ ಬೇಗ 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 ಆಗೋಯ್ತು. ಓಕೆ, ನೀವು ಹೇಳ್ತಿದ್ರಿ ಆಕ್ಸಿಡೆಂಟ್ಲಿ ಮನೆಯವ್ರಿಗೆ ಗೊತ್ತಾಯ್ತು ಅಂತ. ಹೆಂಗ್ ಗೊತ್ತಾಯ್ತು ಅಂತ? ಇಲ್ಲ, ಆ್ಯಕ್ಚುಲಿ ನಾನೇ ಹೇಳಿದ್ದು. ಅದಾದಮೇಲೆ ಇವರು ಸ್ವಲ್ಪ ಟೈಮ್ ತೊಗೊಂಡ್ರು, ಹೆಂಗೆ ಹೇಳೋದು ಏನು ಎತ್ತ ಅಂತ. ಆಯ್ತಮ್ಮ, ಮನೇಲಿ ಎಲ್ರಿಗೂ ಹೇಳಿದ್ದೀನಿ, ಸೊ ತಲೆ ಕೆಡ್ಸ್ಕೊಳ್ಳೋಂತ ಏನೇನು ಇಲ್ಲ, ಆಮೇಲೆ ನೋಡಬೇಕು ಅಂತಿದ್ದಾರೆ ಅಂತ. ಯಾವಾಗ ಸಂಕ್ರಾಂತಿ ಬರ್ತಿತ್ತಲ್ಲ, ಇಮಿಡಿಯೇಟ್ ಸಂಕ್ರಾಂತಿ ಸಾಯಂಕಾಲ ಕರೆಸ್ಬಿಟ್ಟೆ. ಒಳ್ಳೆ ದೇವ್ರ ದೀಪ ಕತ್ಸೋ ಟೈಮ್ಗೆ ಮೇಡಮ್ ಅವ್ರನ್ನ ಕರೆಸಿ ನಮ್ಮ ಮನೇಲಿ ಎಲ್ಲರೂ ಪರಿಚಯ ಮಾಡಿಸಿ, ಸೊ ಎವ್ರಿ ಒನ್ ಆರ್ ಹ್ಯಾಪಿ. ಸೊ ಆಮೇಲೆ ಅವ್ರ ತಂದೆನ ಹತ್ರ ಮೀಟ್ ಮಾಡಿ, ಅವ್ರ ತಂದೆನ ಹತ್ರ ಎಲ್ಲ ಮಾತಾಡಿದ್ಮೇಲೆ ಅದೇ ಹೇಳಿಲ್ವ, ಜಾತಕ ಕೂಡ ಬಂದಾಗ ಏನು ತಡೆಯೋಕ್ಕಾಗಲ್ವಂತೆ. ಸೊ ಹಂಗೆ ಬಂದಿದ್ದು ಎಲ್ಲ ಫಾಸ್ಟಾಗಿ ಶುರು ಆಯಿತು. ಎಂಗೇಜ್ಮೆಂಟು ಶುರು ಆಗೋಯ್ತು. ಇವಾಗ ಮದುವೆದು ಅದೇ ಥರ ಹತ್ರ ಇದೆ, ಹೋಗ್ತಾ ಇದೆ, ಅದ್ರ ಪಾಡಿಗೆ ಹೋಗ್ತಾ ಇದೆ. ಅದಕ್ಕೆ ನಾವು ಬಿಟ್ಬಿಟ್ಟಿದ್ವಿ, ಎಲ್ಲ ದೇವ್ರು ಹೆಂಗೆ ಇಚ್ಛೆ ಇಟ್ಟಿದಾನೋ ಹಂಗೆ ಆಗಲಿ ಅಂದ್ಬಿಟ್ಟು. ಸೊ ಅದಾಗ್ತಾ ಇದೆ ಅದ್ರ ಪಾಡಿಗೆ. ಓಕೆ, ಪ್ರತಿಯೊಬ್ಬ ಹುಡುಗನಿಗೂ ಅಥವಾ ಹುಡುಗಿಗೂ ತಮ್ಮ ತಮ್ಮ ಪಾರ್ಟ್ನರ್ ಮೇಲೆ ಇಂಥದ್ದೇ ಲಕ್ಷಣಗಳು ಇರಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ. ಸೊ ರಂಜಿತ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತು ಅಂತ ಗುಣಗಳು ಅಂತ? ಗುಣಗಳು ಅಂದ್ರೆ ಈಸ್ ಲೈಕ್ ಸ್ಟ್ರೈಟ್ ಫಾರ್ವರ್ಡ್. ಸೊ ಅಂಡ್ ಬಣ್ಣ ಮಾತಿಲ್ಲ, ಲೈಕ್ ಒಳಗಡೆ ಒಂದು ಹೊರಗಡೆಗೊಂದು, ನಾನು ಹಾಗೆ ಹೀಗೆ ಅದೆಲ್ಲ ಏನೂ ಇಲ್ಲ. ಈಸ್ ಡೌನ್ ಟು ಅರ್ತ್. ಆ ಸೆಲೆಬ್ರಿಟಿ ಆಗಿದ್ರು ದ ವೇ ಹಿ ಟ್ರೀಟ್ಸ್ ಮೀ, ಎವ್ರಿಥಿಂಗ್. ಸೊ ಅದರಿಂದ ಒಂದೊಂದೇ ಪಾಯಿಂಟ್ಸ್ ಎಲ್ಲ ಕ್ಯಾಲ್ಕುಲೇಟ್ ಆಗ್ತಾ ಬಂತು. ಅಂಡ್ ಗುಡ್ ಲುಕಿಂಗ್, ಮೇಜರ್ ಬಿಗ್ ಪರ್ಸನಾಲಿಟಿ. ಯಾ
ಅಂಡ್ ಅವ್ರ ಡೆಡಿಕೇಶನ್ ವರ್ಕ್ಔಟ್ಗಾಗ್ಲಿ ಎಷ್ಟೇ ಟಯರ್ಡ್ ಆಗಿದ್ರು ನೈಟ್ ಮಾರ್ನಿಂಗ್ ವಾಟ್ ಎವರ್ ದ ರುಟೀನ್ ಹಿ ವಿಲ್ ಬಿ ಆನ್ ದಟ್. ಸೊ ಸ್ಪಿರಿಚುವಲ್ ಆಗ್ಲಿ ಸಂಜೆ ಹೊತ್ತು ಮನೇಲಿದ್ರೆ ದೀಪ ಹಚ್ಚಲೇಬೇಕು. ಸೊ ಎವ್ರಿಥಿಂಗ್ ವಾಸ್ ಲೈಕ್ ಜೆನ್ಯೂನ್ ಫ್ಯಾಮಿಲಿ ಮ್ಯಾನ್. ಸೊ ಅದರಿಂದ ಲೈಕ್ ಏನ್ ಬ್ರೋ ಇದು ಎಂಗೇಜ್ಮೆಂಟ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡ್ಬಿಟ್ಟಿದಾರ, ಏನ್ ಮದುವೆ ಆದ್ರೆ ಇನ್ನೆಷ್ಟೆಲ್ಲ ತಿಳ್ಕೊಂತಾರೆ ಅಂತ? ಇಲ್ಲ, ತುಂಬಾ ಕೇರಿಂಗ್ ಅವರು. ಆಕ್ಚುಲಿ ಅದೇ ಹೇಳಿಲ್ವಾ, ನಾನು ಶೂಟಿಂಗ್ ಹೋದ್ರು ಅಷ್ಟೇ, ರಾತ್ರಿ ಎಷ್ಟೊತ್ತಾದ್ರೂ ಅಷ್ಟೇ ಶೂಟಿಂಗು ಮುಗಿದು ಹೊರಡೋ ಟೈಮ್ಗೆ ಮೇಡಮ್ ಒಂದು ಫೋನ್ ಮಾಡಬೇಕು. ಶಿಲ್ ಬಿ ವೇಟಿಂಗ್. ಎಷ್ಟೇ ನಿದ್ದೆ ಇದ್ರು ಶಿ ವಾಂಟ್ಸ್ ಮೀ ಟು ಡಿಸ್ಟರ್ಬರ್. ಓಕೆ, ನಾನು ಇಲ್ಲಮ್ಮ, ನಾನು ಡಿಸ್ಟರ್ಬ್ ಮಾಡೋಕ್ಕಿಲ್ಲ, ಇಷ್ಟೆಲ್ಲ ನಿದ್ರೆ ಮಾಡು, ನೀನು ಬೆಳಗ್ಗೆಲ್ಲ ಒಟ್ಟಿಗೆ ಎಲ್ಲ ಕಡೆ ಓಡಾಡಿರ್ತೀಯ ಅಂತ. ಬಿಕಾಸ್ ಅವಳು ರೊಟೀನ್ ನಾನು ನೋಡ್ಬಿಟ್ಟಿದ್ದೀನಿ. ಏನಕ್ಕೆ ಪ್ರತಿ ಸರಿನೂ ಒಂದು ಬೊಟ್ಟಿಗೆ ಕೆಲಸ ಅಂತ ಬಂದಾಗ ಶಿ ಸ್ಟ್ಯಾಂಡಿಂಗ್ ಫಾರ್ ಲೈಕ್ ನೆಕ್ಸ್ಟ್ ಲೆವೆಲ್. ಎಲ್ಲಾನು ಇವಳೇ ನೋಡ್ಕೋತಾಳೆ. ಡಿಸೈನ್ಸ್ ಆಗಿರ್ಬೋದು, ಡ್ರೆಸ್ ಮೆಟೀರಿಯಲ್ಸ್ ಆಗಿರ್ಬೋದು, ಆ ಕಡೆಯಿಂದ ಈ ಕಡೆ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ತಾನೆ. ಅದನ್ನ ಏನಕ್ಕೆ ಇಷ್ಟು ಓಡಾಡ್ತೀಯ? ಅಲ್ಲಿ ಬೊಟ್ಟಿಕಲ್ಲಿ 8-9 ಜನ 10 ಜನ ನಿನ್ನ ಕೈ ಕೆಳಗೆ ಕೆಲಸ ಮಾಡ್ತಿರ್ಬೇಕು, ಯಾರನ್ನೊಬ್ರು ಕಳಿಸ್ಬೋದಲ್ಲ. ಇಲ್ಲ, ನಾನೇ ಪರ್ಟಿಕ್ಯುಲರ್ ಆಗಿ, ಏನಕ್ಕಂದ್ರೆ ನನ್ನ ಕಸ್ಟಮರ್ಸ್ ಇರೋದು ಈ ಥರ. ಆ ಕ್ವಾಲಿಟಿ ಬಿಟ್ಟು ತುಂಬ ಜನ ಕಸ್ಟಮರ್ಸ್ ಇದ್ದಾರೆ, ಅವ್ರು ರೆಗ್ಯುಲರ್ ಕಸ್ಟಮರ್ಸು. ಮೋಸ್ಟ್ ಆಫ್ ಎಲ್ಲ ಪೊಲಿಟಿಷಿಯನ್ಸೇ ಅವ್ರ ವೈಫ್ಗಳೇ ಇವ್ರ ಹತ್ರ ಎಲ್ಲ ಮಾಡಿಸ್ತಿರೋದು. ಆಮೇಲೆ ಇವಳು ಡೆಡಿಕೇಶನ್ ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ನೀನು ಅಲ್ಲಿಂದ ಇಲ್ಲಿ ಕೊಡ್ತೀನಿ, ಇಲ್ಲಿಂದ ಅಲ್ಲಿ ಕೊಡ್ತೀನಿ, ನಾನು ನಿಮ್ಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ. ನೋ, ಯು ಆರ್ ದ ಪರ್ಸನ್ ಹ್ಯಾವ್ ಟು ಡಿಸ್ಟರ್ಬ್ ಮೀ ಅಂತ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ರಾತ್ರಿ ಎಷ್ಟೊತ್ತು ಶೂಟಿಂಗ್ ಮುಗಿದ್ರೂ ಪರವಾಗಿಲ್ಲ, ಒಂದ್ಸರಿ ಫೋನ್ ಮಾಡಬೇಕು. ಫೋನ್ ಮಾಡಿದ್ಮೇಲೆ ಮಲಗೋದು ಮಲಗಲ್ಲ, ಮನೆಗೆ ಬರೋವರೆಗೂ ಮಾತಾಡಬೇಕು. ಸೊ ಹಂಗೆ. ಸೊ ಆ ರೀತಿ ಕೇರಿಂಗ್ ಎಲ್ಲ ಸಿಗ್ಬೇಕಾದ್ರೆ ಯಾವ ಹುಡುಗತನೇ ಬೇಡ ಅಂತಾನೆ. ಹೌದು. ಸೊ ತುಂಬ ಖುಷಿ ಆಯ್ತು ಅದು, ಅದೊಂದು ತುಂಬ ಖುಷಿಯಾಗಿದ್ದು. ಆಮೇಲೆ ದ ವೇ ಆಫ್ ಟಾಕಿಂಗು ಅಷ್ಟೇ, ತುಂಬ ಸಾಫ್ಟಾಗಿ ಮಾತಾಡ್ತಾಳೆ. ಆಮೇಲೆ ಮಾತಾಡೋಕೆ ಮುಂಚೆ ನಗ್ತಾಳಲ್ಲ, ಅದೊಂದೇ ಸಾಕು. ಅವಾಗ ಒಂದು ನಾವು ಎಷ್ಟು ಕಷ್ಟಪಟ್ಟು ಬಂದಿರ್ತೀವೋ, ಇಲ್ಲಾಂದರೆ ಸುಸ್ತಾಗಿರ್ತೀವೋ, ಅವಳ ಮುಖ ನೋಡಿದ ತಕ್ಷಣ, ಅವಳ ನಗು ನೋಡಿದ ತಕ್ಷಣ ಮುಗೀತಾ ಸಾಕು, ಇನ್ನೇನು ಬೇಕು, ಒಳ್ಳೆ ನೆಮ್ಮದಿ ಸಿಗುತ್ತೆ. ಅವರಂತೂ ನಿಮ್ಮ ಗುಣಗಳ ಬಗ್ಗೆ ಹೇಳಿದ್ರಿ. ಅವರಲ್ಲಿ ಇಷ್ಟ ಆಗಿರುವಂತಹ ನಿಮಗೆ ಏನು ಇಷ್ಟ ಆಯಿತು ಅಂತ, ಯಾವ ಗುಣ ಇಷ್ಟ ಆಯಿತು ಅಂತ? ಇಲ್ಲ, ನನಗೆ ಫಸ್ಟ್ ಅದೇ ಹೇಳಿದ್ದು, ನಮ್ಮ ತಾಯಿ ಥರ ಕಣ್ಣಿದೆ ಅವಳಿಗೆ, ಬ್ರೌನ್ ಐಸು ಅಂತ ಅಂದ್ಬಿಟ್ಟು. ಸೊ ಅವಳ ಮುಖ ನೋಡ್ಕೊಂಡು ಮಾತಾಡ್ಬೇಕಾದ್ರೆ ಅವಳೇ ನೋಡ್ಕೊಂಡು ಮಾತಾಡ್ತೀನಿ, ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ಳು ಡೈರೆಕ್ಟಾಗಿ ಹೇಳಿದೆ, ಸಮಥಿಂಗ್ ಕನೆಕ್ಷನ್ಸ್ ಐ ಡೋಂಟ್ ನೋ, ಬಟ್ ನೀನು ನೋಡ್ಬೇಕಾರೆ ನನಗೇನೋ ಖುಷಿ ಆಗುತ್ತೆ ಮಾತಾಡ್ಬೇಕಾರೆ. ಆಮೇಲೆ ದ ವೇ ಆಫ್ ಟಾಕಿಂಗ್ ತುಂಬ ಸಾಫ್ಟಾಗಿ ಮಾತಾಡ್ತಾಳೆ. ಆಮೇಲೆ ನಮಗೆ ಏನಂದರೆ ಅದೇ ಇಲ್ವಾ, ನಮಗೆ ಟ್ರಿಗರ್ ಮಾಡೋರು ಇಷ್ಟ ಆಗಲ್ಲ. ಹೌದು. ಸೊ ಟ್ರಿಗರ್ ಮಾಡಿದ ತಕ್ಷಣ ನನಗೂ ಫುಲ್ ಟ್ರಿಗರ್ ಆಗ್ಬಿಡ್ತದೆ. ಇವಾಗ ಹೆಂಗೆ ಅಂದರೆ ಇವ್ರು ಬಂದಿದ ತಕ್ಷಣ ಇವ್ರು ಅದೇ ಇಲ್ವಾ, ಬಿಸ್ನೆಸ್ನ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ರು ಅನ್ಬೇಕಾರೆ. ಸೊ ಆಸ್ ಎ ಫ್ಯಾಮಿಲಿ ಮ್ಯಾನ್ ಅಂತ ಬಂದಾಗ ಅಲ್ಲಿ ಒಂದು ನಮ್ದು ಜವಾಬ್ದಾರಿ ಏನು ಕೊಡ್ತೀವಿ, ಮನೆ ಜವಾಬ್ದಾರಿ, ಅದನ್ನ ಎಷ್ಟು ಚೆನ್ನಾಗಿ ತೊಗೊಂಡೋಗ್ಬೋದು. ಸೊ ಅದೆಲ್ಲ ತುಂಬ ಖುಷಿ ಆಯಿತು. ದ ವೇ ಲೈಕ್ ಒಂದು ವ್ರತ ಇರ್ಬೋದು, ಅವಳ ಮನೇಲಿ ಮಾಡುವಂಥ ಪೂಜೆ, ಅವಳ ಆಫೀಸಲ್ಲಿ ಮಾಡುವಂಥ ಪೂಜೆಗಳಲ್ಲಿ ನೋಡಿದಾಗ, ಇಲ್ಲಪ್ಪ, ದಿಸ್ ಇಸ್ ಅ ಪರ್ಫೆಕ್ಟ್ ಫೀಮೇಲ್ ಹೂ ಇಸ್ ಗೋಯಿಂಗ್ ಟು ಬಿ ಇನ್ ಮೈ ಲೈಫ್. ಸೊ ಏನಕ್ಕೆ ಅಂದರೆ ನನ್ನ ಮನೆ ಜವಾಬ್ದಾರಿ ತೊಗೊಬೇಕು ಅಂದರೆ ನಮ್ಮ ತಾಯಿದು ಏನು ಹೋಲಿಕೆ ಇರ್ತದೋ ಆ ಹೋಲಿಕೆನೇ ನಾವು ನೋಡ್ತೀವಿ ಹೆಂಡ್ತಿಯಲ್ಲೂ. ಸೊ ಅದು ಮೋಸ್ಟ್ ಆಫ್ ಎಲ್ಲ ಇವಳಿಗೆ ಮ್ಯಾಚ್ ಆಗ್ತಿತ್ತು. ಸೊ ನಾನು ಅದನ್ನೇ ಹೇಳ್ತಿದ್ದೆ, ಇಲ್ಲಮ್ಮ ನನಗೆಲ್ಲ ಒಂದೊಂದು ಕನೆಕ್ಷನ್ಸ್ ಆಗ್ತಾ ಇದೆ. ಸೊ ಡೈರೆಕ್ಟಾಗಿ ನಾನು ಅದನ್ನೇ ಹೇಳಿದೆ, ಐ ಆಮ್ ಕನೆಕ್ಟಿಂಗ್ ಟು ಸಮಥಿಂಗ್ ಎಲ್ಸ್, ಎಸ್ ಐ ಲೈಕ್ ಯು, ಐ ಲವ್ ಯು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ಅವ್ರು ಅದನ್ನೇ ಹೇಳಿದ್ರು, ಅಷ್ಟು ಬೇಗನಾ ನನಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಕನೆಕ್ಟ್ ಆಯಿತು, ಬಟ್ ನನಗೇನು ಅಂದರೆ ಸುತ್ತಿ ಬಳಸಿ ಎಲ್ಲ ಮಾತಾಡೋಕ್ಕೆ ಇಷ್ಟಪಡಲ್ಲ. ಇಷ್ಟ ಅದು ನಿಮ್ಮ ಡಿಸಿಷನ್ ನೀವು ತೊಗೊಳ್ಳಿ. ಏನಕ್ಕೆ ನಾನು ಇರೋದೇ ಇಂಡಸ್ಟ್ರಿಯಲ್ಲಿ ಕಲರ್ಫುಲ್ ಇಂಡಸ್ಟ್ರಿ, ಇವ್ರು ಹಿಂಗಿರ್ತಾರೆ ನಿಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಎಂಡ್ ಆಫ್ ದಿ ಡೇ ಐ ಆಮ್ ದಿಸ್ ದ ಪರ್ಸನ್. ನಾನು ಸ್ಟ್ರೈಟಾಗೇ ಮಾತಾಡೋದು, ಇಷ್ಟ ಇಲ್ವಾ, ಓಕೆ ಫೈನ್, ನೀವೆಲ್ಲ ದೂರ ಇರ್ತೀರಾ, ಚೆನ್ನಾಗಿರಿ, ಫ್ರೆಂಡ್ಸಾಗಿ ಇದ್ಬಿಡೋಣ ಅಂತ. ಬಟ್ ಆ ಥರ ಇಲ್ಲ ಮೇಡಮ್, ಟುಕ್ ಅ ಟೈಮ್. ಅದೇ ಹೇಳಿಲ್ವಾ, ಒಟ್ಟಿಗೆ ಎಷ್ಟೇ ಕೆಲಸ ಇದ್ರು ಅದೆಲ್ಲ ಮುಗಿಸಿ ಈವ್ನಿಂಗ್ 5-6 o'clock ಶಿ ವಾಂಟ್ಸ್ ಟು ಮೀಟ್ ಮೀ. ಓಕೆ, ವೆಯ್ಟ್ ಮಾಡ್ತಿರ್ತಾರೆ. when he is free, if he is free. ನಾವೇನಾದ್ರು ಮನೇಲಿ ಇದ್ವಿ, ಇಲ್ಲ ಶೂಟಿಂಗಲ್ಲಿ ಬ್ಯುಸಿ ಇದ್ದು, ಎಲ್ಲ ಇವತ್ತು ಏನೋ ರಜಾ ಸಿಕ್ತು ಅಂದರೆ ಬೆಳಗ್ಗೆ ನಿಮ್ದೇನಮ್ಮ ರೊಟೀನ್ ಒಂದಿದ್ದ ತಕ್ಷಣ ನಂದೇನೋ ಸ್ವಲ್ಪ ಹೊರಗಡೆ ಇದೆ, ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ, 5 ಗಂಟೆ 6 ಗಂಟೆ ಅಂದರೆ ಸರಿ, 6 o'clock ಐ ಆಮ್ ಕಮಿಂಗ್ ದೇರ್, ಮೀಟ್ ಮೀ, ಅಷ್ಟೇ ಬಂದ್ಬಿಡೋದು. ಡೈರೆಕ್ಟಾಗಿ ಬಂದು ಅಲ್ಲಿ ಹೊರಗಡೆ ಮೀಟ್ ಮಾಡ್ತಿದ್ವಿ, ಇಲ್ಲ ಡಿನ್ನರ್ಗೆ ಹೋಗ್ಬಿಡ್ತಿದ್ವಿ. ಸೊ ಆ ರೀತಿ ಶಿ ನೆವರ್ ಯೂಸ್ ಟು ಸ್ಟಾಪ್, ಕಂಟಿನ್ಯೂಸ್ ಆಗಿ ಓಡಾಡೋಳು. ಈ ಸಿಕ್ಕಿರೋ ಒಂದು 3-4 ಮಂತ್ಸಲ್ಲಿ ಇವಳೇ ಜಾಸ್ತಿ ಬಂದಿರೋದು, ನಾನು ಹೋಗಿಲ್ಲ. ಅವರೇ ಬಂದಿರೋದು. ಆಮೇಲೆ ಅದನ್ನೇ ಹೇಳ್ತೀವಿ, ಒಂದ್ ದಿವಸ ನೀನು ಬಂದು ನೋಡ್ಬೇಕು ಅಂತ ಅನ್ಸಿಲ್ವಾ? ಸ್ಟಾರ್ಟಿಂಗ್ 2 ದಿವಸ ಹೋಗಿದ್ದು ಅಷ್ಟೇ ಬೊಟ್ಟಿಗೆ ಹತ್ರ ಮೀಟ್ ಮಾಡಕ್ಕೆ. ಆಮೇಲೆ ಅದಾದ್ಮೇಲೆ ವಿ ಯೂಸ್ ಟು ಮೀಟ್ ಔಟ್ಸೈಡ್ ಓನ್ಲಿ ಅಂಡ್ ವಿ ಯೂಸ್ ಟು ಡಿಸ್ಕಸ್ ಅಬೌಟ್ ದ ಕಾಸ್ಟ್ಯೂಮ್, ಏನೇನು ಡಿಸೈನ್ ಮಾಡಬೇಕು, ಈ ಥರ ಬೇಕು ಅಂತ. ಎಂಟೈರ್ ಕಾಸ್ಟ್ಯೂಮ್, ಡ್ರೆಸ್ ಮೆಟೀರಿಯಲ್ ಇಂದ ಹಿಡಿದು ವರ್ಕಿಂಗ್ ಇಂದ ಹಿಡಿದು ಎಲ್ಲಾನು ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಡಿಸ್ಕಷನ್ ಅಷ್ಟೇ ಅದು. ಬಟ್ ಇವನ್ ಶಿ ಹ್ಯಾಡ್ ದ ಸೇಮ್ ಫೀಲಿಂಗ್, ಇಲ್ಲ ನೋಡ್ಬೇಕು ಅವ್ನು, ಅವ್ರ ಹತ್ರ ಮಾತಾಡ್ಬೇಕು ಅಷ್ಟೇ, ಅವ್ರ ಹತ್ರ ಏನೋ ತಿಳ್ಕೊಬೇಕು, ಏನ್ ಮನುಷ್ಯ ಅಂತ ನೋಡ್ಬೇಕು. ಅಂಡ್ ಕಾರಲ್ಲಿ ಕೂತಾಗ್ಲೂ ಅಷ್ಟೇ, ಶಿ ಯೂಸ್ ಟು ಸ್ಟೇರ್ ಅಟ್ ಮೀ. ನಾನು ಅದನ್ನ ಹೇಳ್ತಿದ್ದೆ, ಏನ್ ನೋಡ್ತಿದ್ದೀನಿ, ಇಲ್ಲ ಇನ್ನು ನೋಡ್ಬೇಕು ಅನ್ಸ್ತಾ ಇದೆ, ಏನ್ ನೋಡ್ಬೇಕು. ಸೊ ಆ ಮೆಂಟಾಲಿಟಿ ಇದೆಯಲ್ಲ, ಆ ಪ್ರೀತಿ ಸಿಗೋದು ತುಂಬಾನೇ ರೇರ್. ಇಷ್ಟು ವರ್ಷ ನಾನು ಕಾದಿದ್ದಕ್ಕೂ, ನಾನು ವೆಯ್ಟ್ ಮಾಡಿದ್ದಕ್ಕೂ ಎಲ್ಲ ಒಂದ್ ಕಡೆ ನಮ್ಮ ತಾಯಿ ಬ್ಲೆಸ್ಸಿಂಗ್ಸೋ, ಇಲ್ಲಾಂದ್ರೆ ನಾನು ಹೊರಗಡೆ ಬಂದಿದ ತಕ್ಷಣ ಕರ್ನಾಟಕ ಜನತೆ ತಾಯಿ ಬ್ಲೆಸ್ಸಿಂಗ್ಸೋ, ಐ ಗಾಟ್ ಅ ನೈಸ್ ಫಿಗರ್.
ಫೈನ್, ಹ್ಯಾಪಿ ವಿತ್ ದಟ್. ಇಬ್ಬರ ಫಸ್ಟ್ ಮೀಟ್ ಎಲ್ಲಾಗಿತ್ತು ಅಂತ, ಎಲ್ಲಿ ಮೀಟ್ ಆಗಿದ್ರಿ ಫಸ್ಟ್, ಅವರನ್ನ ಎಲ್ಲಿ ನೋಡಿದ್ರಿ ಅಂತ, ಮಾನಸ್ ಅವರು ರಂಜಿತ್ ಅವರನ್ನ? ಇಲ್ಲ, ನಾನು ನೋಡಿ ಇಲ್ಲ, ಜಸ್ಟ್ ಒಂದು ಮೆಸೇಜ್ ಹಾಕಿದ್ದು. ಸೊ ಆ ಮೆಸೇಜ್ ಮುಖ ಪರಿಚಯನೇ ಇರ್ಲಿಲ್ಲ, ಹಾ. ಮತ್ತೆ ನಂಬರ್ ಹೆಂಗ್ ಸಿಕ್ತು, ಹೆಂಗ್ ಕಲೆಕ್ಟ್ ಮಾಡ್ಕೊಂಡಿದ್ರಿ? ಮೇಡಮ್ ಅವ್ರದ್ದು ಫೋಟೋ ಒಂದು ಬಂತು, ಲೈಕ್ಸ್ ಕಳಿಸಿದೆ. ಮೇಡಮ್ ಅವ್ರು 24 hours ಆದ್ಮೇಲೆ ಮೆಸೇಜ್ ಹಾಕಿದ್ರು, ಐ ಸಾ ಯು ಇನ್ ಬಿಗ್ ಬಾಸ್ ಅಂತ. ಇಲ್ಲ ಮೇಡಮ್, ನಾವು ಒಂದು 2 ವರ್ಷದ ಹಿಂದೆ ನಿಮ್ಮ ಫೋಟೋ ನೋಡಿದ್ವಿ ಅಂತ ನಾವು ಹೇಳಿದ್ವಿ. ಆಮೇಲೆ ಒಂದು ಆಫ್ಟರ್ ವೀಕ್ ಅನ್ಸುತ್ತೆ, ನಾನು ಇಲ್ಲ ರಾಜ್ ಕಪ್ಗೆಲ್ಲ ಹೋಗ್ಬೇಕಿತ್ತು. ಸೊ ರಾಜ್ ಕಪ್ ಎಲ್ಲ ಮುಗಿಸ್ಕೊಂಡ್ ಬಂದ ಮೇಲೆ ಡೈರೆಕ್ಟ್ಲಿ ಐ ವಾಂಟೆಡ್ ಟು ಸರ್ಪ್ರೈಸ್ ಹರ್. ನನ್ನ ಕಾಸ್ಟ್ಯೂಮ್ ಥರ ಡಿಸೈನ್ ಮಾಡ್ತೀರಾ ಕೇಳೋಣ ಅಂದ್ಬಿಟ್ಟು. ಮೇಡಮ್ ವಾಸ್ ವೆರಿ ಬ್ಯುಸಿ. ಅವಾಗ ಜಸ್ಟ್ ನಂಬರ್ ಶೇರ್ ಆಗಿತ್ತು, ಇಬ್ರು ನಾರ್ಮಲ್ ಚಾಟರ್ ಇರ್ತೀವಿ. ಓಕೆ. ಸೊ ಒಂದ್ಸರಿ ಕೇಳಿದೆ, ಅಂದ್ರೆ ಡಿಸೈನ್ ಮಾಡ್ತೀರಾ ನೀವು? ಯಾ ಐ ವಿಲ್ ಡೂ, ಬಟ್ ಯಾರಿಗೂ ಗಂಡು ಮಕ್ಳಿಗೆ ಜಾಸ್ತಿ ಮಾಡಕ್ ಹೋಗಲ್ಲ, ಮೋಸ್ಟ್ ಆಫ್ ಎಲ್ಲ ಫೀಮೇಲ್ಸ್ಗೆ ನಾನು ಮಾಡೋದು. ಬಟ್ ಯಾ ಐ ವಿಲ್ ಟೇಕ್ ಅ ಚಾನ್ಸ್. ಸರಿ ಅಂತ ಅಂದ್ಬಿಟ್ಟು ಒಂದ್ಸರಿ ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡಿದ್ವಿ. ಹತ್ರನೇ ಮೀಟ್ ಮಾಡಿದ್ದು, ಸುಮ್ಮನೆ ಕೂತ್ಕೊಳಕ್ ಹೋಗಿಲ್ಲ, ಡೈರೆಕ್ಟ್ ಡಿನ್ನರ್ ಕರ್ಕೊಂಡು ಹೋದೆ. ಡಿನ್ನರ್ಗೆ? ಫಿಶರ್ಮನ್ಗೆ. ಸೂಪರ್. ಸೊ ಫಿಶರ್ಮನ್ಗೆ ಡಿನ್ನರ್ ಕರ್ಕೊಂಡೋಗಿ ಲೈಟಾಗಿ ಒಂದು ಬ್ರಂಚ್ ಟೈಪ್ ಮಾಡ್ಕೊಂಡು ಬಂದ್ವಿ. ಮೇಡಮ್ ಅವ್ರಿಗೂ ಬ್ಯುಸಿ ಇದ್ರು. ಸೊ ಸಾಯಂಕಾಲ ಒಂದು 8-9 o'clock ಯಾವುದೊಂದು ಮೀಟಿಂಗ್ ಇತ್ತು ಅಂದ್ಬಿಟ್ಟು ಐ ಡ್ರಾಪ್ ದರ್ ಆ್ಯಂಡ್ ಐ ಕೇಮ್ ಬ್ಯಾಕ್. ಯಾಕೋ ನರ್ವಸ್ ಆಗ್ತಿದ್ದೀರಾ ಅನ್ಸುತ್ತೆ? ಇಲ್ಲ ಏನಾದ್ರು ರಿವೀಲ್ ಮಾಡ್ತಾರೆ ಅಂತಾರ? ನೋ ನಥಿಂಗ್ ಆ ತರ. ಅಲ್ಲ, ನೀವ್ ಹೇಳ್ತಿದ್ರೆ ಅವ್ರು ನಿಮ್ ಕಡೆ ನೋಡ್ತಾರೆ, ಇನ್ನೇನ್ ಹೇಳ್ತಾರೋ ಅಂತ. ಇಲ್ಲ, ಅವ್ರು ಹಂಗೆ ಅವರು, ನಾನು ಏನೇ ಮಾತಾಡ್ತೀನಿ, ನಾನು ಎಲ್ಲೇ ಕೂತೀನಿ ನನಗೆ ನೋಡ್ತಾ ಇರ್ತೀನಿ, ಅದು ಬಿಟ್ಟು ಇನ್ನೇನು ಮಾಡಲ್ಲ. ಓಕೆ. ಸೊ ಫಸ್ಟ್ ಭೇಟಿ ಅಂತ ಆಯ್ತು, ಅವ್ರು ನಿಮ್ ಪ್ರಪೋಸ್ ಮಾಡ್ತಾರೆ ಐ ಲವ್ ಯು ಅಂತ ಹೇಳ್ಬಿಟ್ಟು. ಸೊ ನಿಮ್ ಕಡೆಯಿಂದ ರಿಯಾಕ್ಷನ್ ಎಷ್ಟು ದಿನ ಟೈಮ್ ತಗೊಂಡ್ರು, ಹಾಗೆ ಹೆಂಗಿತ್ತು ಆ ರಿಯಾಕ್ಷನ್? ಏನಪ್ಪ ಇವ್ರು ಮೊನ್ನೆ ಅಷ್ಟೇ ಪರಿಚಯ ಆದ್ರೆ ಅವಾಗ್ಲೇ ಐ ಲವ್ ಯು ಅಂತ ಹೇಳ್ತಿದಾರಂತ. ಸೊ ನಿಮ್ ರಿಯಾಕ್ಷನ್ ಹೇಗಿತ್ತು ಅಂತ? ಇಲ್ಲ, ಅವರು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೂ ನನ್ ಹುಡುಗಿ ಅಂದ್ರೆ ಹೀಗಿರ್ಬೇಕು, ನಾನು ಇಷ್ಟ ಪ್ರೀತಿಸ್ತೀನಿ, ಗುಣಗಳು ಏನಿರ್ಬೇಕು, ಎಲ್ಲೋ ಕನೆಕ್ಟ್ ಆಗ್ತಾ ಇದೆಯಲ್ಲ ನನಗೆ, ಎಲ್ಲೋ ಟಾಕ್ ಮಾಡಿ ಹೇಳ್ತಾ ಇದಾರಲ್ಲ ಅಂತ. ಯಾ ಹಿಂಟ್ಸ್ ತುಂಬಾ ಕೊಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಒನ್ಸ್ ವಿ ಜಸ್ಟ್ ಮೆಟ್ ನಿಯರ್ ಸ್ಟುಡಿಯೋ ಹತ್ರ ಮೀಟ್ ಮಾಡಿದಾಗ, ಸೊ ಅದೇ ಈವ್ನಿಂಗ್ 6:20ಗೆ ವೇಟ್ ಮಾಡ್ತಾ ಇದ್ರು ಟೈಮ್ಗೆ. ಇನ್ನ ಗೋಧುಳಿ ಲಗ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಗೋಧುಳಿ ಲಗ್ನ ಅಂದ್ರೆ ಬೆಳಗ್ಗೆ 6:30, ಸಂಜೆ 6:30. ಓಕೆ. ಈ ಹಸುಗಳು ಹೊರಗಡೆ ಬಿಡೋ ಟೈಮ್ ಬೆಳಗ್ಗೆ 6 ಗಂಟೆ. ಹೌದು. ಸೊ ಸಂಜೆ 6:30 ಅಂತ ಬರೋದು, ಅದು ಗೋಧುಳಿ ಲಗ್ನನೇ. ಹಸುಗಳು ಒಳಗಡೆ ಬರೋ ಟೈಮು. ಅದನ್ನ ಒಂದು ಯಾವುದೋ ಶಾಸ್ತ್ರದಲ್ಲಿ ನೋಡಿದ್ದೆ. ಗೋಧುಳಿ ಲಗ್ನದಲ್ಲಿ ನಾವು ಆಕ್ಚುಲಿ ಪೂಜೆ ಮಾಡ್ಬೇಕಾದ್ರೆ ಶಂಕು ಎಲ್ಲ ಊದ್ತಿರ್ತೀನಲ್ಲ, ಸೊ ಆ ಗೋಧುಳಿ ಲಗ್ನ ಅಂತ ಹೇಳ್ತಾ ಇರ್ತೀನಿ. ಸೊ ಅವತ್ತು ಯಾವುದೋ ಒಂದು ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದೆ. ಮೇಡಮ್ ಎಲ್ಲಿದ್ದೀರಾ ಅಂದೆ. ಇಲ್ಲೇ ಬೊಟ್ಟಿ ಕರೀತೀನಿ, ಹೊರಗಡೆ ಇದೀನಿ ಬನ್ನಿ ಅಂದೆ. ಕಾರಿಗೆ ಬಂದು ಕೂತ್ಕೊಂಡಿದ್ದ ತಕ್ಷಣ 6 ಕಾಲ ಆಯ್ತು, 6:20 ಆಯ್ತು. ಗೋಧುಳಿ ಲಗ್ನ ಬಂತು ಹತ್ರ. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ? ಐ ಲವ್ ಯು ಹೇಳೋದಕ್ಕೆ ಅಂದ್ಬಿಟ್ಟೆ. ಓ, ಅಂದ್ರೆ ಗೋಧುಳಿ ಲಗ್ನ ನೋಡ್ಕೊಂಡು ಮತ್ತೆ ನೀವು ಅವ್ರಿಗೆ ಐ ಲವ್ ಯು ಟು ಅಂತ ಹೇಳಿದ್ದ? ಇಲ್ಲ, ಅವ್ರು ಹೇಳಿದ್ದು ಫಸ್ಟ್. ನಾನು ಹೇಳಿದ್ದು ಸಂಜೆನಾ ಅಥವಾ ಮಾರ್ನಿಂಗ್? ಈವ್ನಿಂಗ್. ಓ, ಡೈರೆಕ್ಟ್ ಪ್ರಪೋಸ್ ಹಂಗಾದ್ರೆ? ಡೈರೆಕ್ಟ್. ಸೊ ಹೆಂಗ ಅನಿಸ್ತು ನಿಮ್ಗೆ? ಏನ್ ಹೇಳಿದ್ರಿ, ಏನ್ ಹೇಳಿ ಅಂದೆ. ಸೊ ಕೇಳಿಸ್ತು ನನಗೆ. ಜಸ್ಟ್ ವಾಂಟೆಡ್ ಟು ಮೇಕ್ ಇಟ್ ಶ್ಯೂರ್, ಬಿಕಾಸ್ ಒಂಥರ ಕಾಮಿಡಿಯಾಗಿ ಸುಮ್ನೆ ಹೇಳ್ದಂಗೆ ಸೈಲೆಂಟ್ ಆಗೋದ್ರು. ಸೊ ಅದಕ್ಕೆ ಏನಿಲ್ಲ ಅಂತಂದ್ರು. ಹಾಗೆ ಇಟ್ ಜಸ್ಟ್ ಸ್ಟಾರ್ಟೆಡ್ ಫ್ರಮ್ ದೇರ್. ಓಕೆ, ಅರ್ಥ ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ದೆನ್ ದ ನೆಕ್ಸ್ಟ್ ಡೇ ಫೋನಲ್ಲಿ ಮಾತಾಡ್ತಾ ಹಿ ವಾಸ್ ಲೈಕ್, ಟೈಮ್ ತಗೋ, ನೋಡಿ ಯೋಚನೆ ಮಾಡಿ ಹೇಳು, ಇಲ್ಲ ಅಂದ್ರೂ ಐ ಡೋಂಟ್ ಕೇರ್, ನಾನು ಆತರ ಎಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಇರೋದಿನಲ್ಲ. ಸೊ ಆಫ್ಟರ್ ಅ ವೀಕ್ ನಾನು ಟೈಮ್ ತಗೊಂಡು ದೆನ್ ಐ ವಾಸ್ ಲೈಕ್. ನೀವು ಪ್ರಪೋಸ್ ಮಾಡಿದಾಗ ಏನಾದ್ರು ಒಂದು ಇನ್ಸಿಡೆಂಟ್ ಏನಾದ್ರು ಆಗಿತ್ತಾ? ಲೈಕ್ ಏನಂತಂದ್ರೆ ಒಂದು ಎಮೋಷನಲ್ ಮೂಮೆಂಟ್ ತರ ಏನಾದ್ರು ಸರ್ಪ್ರೈಸ್ ಆಗಿ ಅವ್ರಿಗೆ ಪ್ರಪೋಸ್ ಮಾಡಿದ್ರಾ, ಅಥವಾ ನಾರ್ಮಲ್ ಆಗಿ ಅವ್ರು ಹೇಳಿದಕ್ಕೆ ರಿಪ್ಲೈ ಕೊಟ್ರಾ? ಇಲ್ಲ, ಇಟ್ ವಾಸ್ ನಾರ್ಮಲ್ ಓನ್ಲಿ. ನಾವು ವಿ ಜಸ್ಟ್ ವೆಂಟ್ ಫಾರ್ ದ ಡಿನ್ನರ್ ಅಂಡ್ ವಿ ವರ್ ಕಮಿಂಗ್ ಬ್ಯಾಕ್. ಓಕೆ. ಸೊ ವೈಲ್ ಗೋಯಿಂಗ್ ಹೋಮ್ ನಾನು ಅವ್ರಿಗೆ ಹೇಳ್ಬಿಟ್ಟು ಹೊರಟೆ, ಯಾ ಐ ಲವ್ ಯು ಟು ಅಂತ ಹೇಳ್ಬಿಟ್ಟು ದೆನ್ ಐ ಜಸ್ಟ್. ಇದುವರೆಗೆ ರೋಸ್ ನಾನು ಕೊಟ್ಟಿಲ್ಲ, ಅವ್ರು ಕೊಟ್ಬಿಟ್ಟಿದ್ದಾರೆ ನನಗೆ. ಫಸ್ಟ್ ನಿಮ್ಗೆ ಸೂಪರ್ ಬೊಕ್ಕೆನೇ ಕೊಟ್ಬಿಟ್ಟಿದ್ದಾರೆ ಆನ್ ಪ್ರೀವಿಯಸ್ ಡೇ ಆಫ್ ಎಂಗೇಜ್ಮೆಂಟ್. ಬಿಕಾಸ್ ಅವ್ರ ಫ್ಯಾನ್ಸಿ ಎಲ್ಲ ಇಲ್ಲ, ಸೊ ಮೆಟೀರಿಯಲಿಸ್ಟಿಕ್ ಅಲ್ಲ, ಆ ತರ ಪ್ರಪೋಸ್ ಮಾಡ್ಬೇಕು, ಒಪ್ಪಿಸ್ಬೇಕು, ಆ ತರ ಎಲ್ಲ ಇಲ್ಲ. ಈಸ್ ವೆರಿ ಡೈರೆಕ್ಟ್. ಸೊ ಹಿಂಗೆ ಇರೋದು. ಅದೇನದು ಎಲ್ಲ ಕೊಟ್ಕೊಂಡು ನನ್ಗೆ ಅದೆಲ್ಲ ಬರಲ್ಲ. ಒಂದು ವ್ಯಾಲೆಂಟೈನ್ಸ್ ಡೇ ಆಲ್ಸೋ ನನ್ಗೆ ರೋಸ್ ಎಲ್ಲ ಕೊಡೋದಿಲ್ಲ. ವ್ಯಾಲೆಂಟೈನ್ಸ್ ಡೇ ದಿನ ಪ್ರಪೋಸ್ ಮಾಡಿದ್ದ ನೀವು? ಇಲ್ಲ, ಅದಕ್ಕಿಂತ ಮುಂಚೆ ವ್ಯಾಲೆಂಟೈನ್ ಡೇ ಸಲ ನಮಗೆ ಶೂಟಿಂಗ್ ಇತ್ತು. ಮೇಡಮ್ ಇಟ್ಕೊಂಡಿಲ್ಲ, ಶೂಟಿಂಗ್ ಹೋಗಿ ಪರವಾಗಿಲ್ಲ, ಕೆಲಸ ಫಸ್ಟ್ ಮುಗಿಸ್ಕೊಳ್ಳಿ, ವ್ಯಾಲೆಂಟೈನ್ಸ್ ಡೇ ಯಾವಾಗ ಬೇಕಾದ್ರೆ ಮಾಡ್ಕೊಳ್ಳೋ, ಸಾಕು ಬಿಡಿ ನೀನು ತಿಳ್ಕೊಂಡು ನಾನು ಸುಮ್ಮನೆ ಆಗೋ. ಆಮೇಲೆ ಡಿನ್ನರ್ಗೆ ಹೋಗ್ಬಂದ್ವಿ. ಓಕೆ, ಲವ್ ಅಂತೂ ಆಯಿತು. ಸೊ ಈಗಿನ ಟ್ರೆಂಡಲ್ಲಿ ಇರೋವಂಥದ್ದು ಅಂದರೆ ಲವ್, ಐ ಲವ್ ಯು ನೀವು ಪ್ರಪೋಸ್ ಮಾಡಿದಾಗ ಅಥವಾ ಐ ಲವ್ ಟು ಅಂತ ಹೇಳ್ಬಿಟ್ಟು ಅವ್ರು ನಿಮ್ಗೆ ಹೇಳಿದಾಗ ಒಂದು ಫಸ್ಟ್ ಕಿಸ್ ಅನ್ನೋವಂಥದ್ದು ಒಂದು ಎಮೋಷ್ನಲ್ ಮೂಮೆಂಟ್ ಅನ್ನೋದು ಇರ್ತೈತೆ.
ಸೊ ಕಿಸ್ ಏನಾದ್ರು ಮಾಡಿದ್ರಾ ಅಂತ ಜಸ್ಟ್ ಇಲ್ಲ, ಇವ್ರು ಕೆಳಗೆ ಇಳಿಬೇಕಾರೆ ಏನೋ ಕೇಳಿದೆ, ಏನು ಬಂದೆ ಇಲ್ಲ ಉತ್ತರ ಆಗಿ ಅಂತ ಅಂತ ಹೇಳಿದ್ವಿ. ಡಿನ್ನರ್ಗೆ ಹೋಗಿದ್ವಿ ನಾವು. ಡಿನ್ನರ್ಗೆ ಹೋಗಿ ಮುಗಿಸ್ಕೊಂಡ್ಬಂದು ಮನೆ ಹತ್ರ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಡ್ರಾಪ್ ಮಾಡಿ ಇಳಿಬೇಕಾರೆ ಐ ವಾಂಟ್ ಟು ಟೆಲ್ ಯು ಸಮಥಿಂಗ್ ಹೇಳಮ್ಮ ಅಂದೆ. ಇವನ್ ಐ ಲವ್ ಯು ಸೋ ಮಚ್ ಅಂದ್ಬಿಟ್ಟು ಮೇಡಮ್ ಅವ್ರು ಅಲ್ಪ ಅಡಗೋರೋದು. ಅಷ್ಟೇ ಹೇಳ್ಬಿಟ್ಟು ಹಂಗೆ ಹೋಗ್ಬಿಟ್ರಾ? ಅಷ್ಟೇನಾ? ಅಷ್ಟೇ, ಜಸ್ಟ್ ಒಂದು ಹಗ್ ಅಷ್ಟೇ, ಅದಿಲ್ಲ. ಥ್ಯಾಂಕ್ ಯು ಸೋ ಮಚ್, ಇವನ್ ಐ ಲವ್ ಯು ಸೋ ಮಚ್. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಆಗಿರ್ಬೋದು, ಆ ಫಸ್ಟ್ ಟೈಮ್ ಅಂದಾಗ ಆ ಒಂದು ತುಂಬಾ ಎಮೋಷನಲ್ ಮೂಮೆಂಟ್ ಆಗಿರುತ್ತೆ ಲೈಫಲ್ಲಿ, ಪ್ರೀಶಿಯಸ್ ಡೇ ಅಂತಾರಲ್ಲ, ಸೊ ಆ ಥರ ಬಿಕಾಸ್ ಹಗ್ ಮಾಡ್ಕೊಂಡು ಒಂದು ಕಿಸ್ ಕೊಟ್ಟು ಅದು ಲೈಫ್ ಲಾಂಗ್ ಮರೆಯೋದಕ್ಕಾಗಲ್ಲ. ಸೊ ಆ ಒಂದು ವಿಚಾರ ಕೇಳಿದೆ. ಜಸ್ಟ್ ಹಗ್ ಅಷ್ಟೇ. ಅವ್ರು ಹೋಗ್ಬೇಕಾದ್ರೆ ಒಂದು ಹಗ್ ಮಾಡಿ ಗ್ರೀಡ್ ಮಾಡಿ ಕಳಿಸಿದ್ದು. ಅದಾದ್ಮೇಲೆ ಅದೇ ಹೇಳ್ತಿಲ್ವ, ನನಗೆ ಈ ಥರ ಎಲ್ಲ ತುಂಬಾ ಆಡಂಬರವಾಗಿ ಎಲ್ಲ ಮಾಡುವಂಥದ್ದು ನನಗಿಲ್ಲ. ಆ್ಯಂಡ್ ಹ್ಯಾವ್ ಸಮ್ ಲೈಕ್ ಅದೊಂದು ಸ್ಪೆಷಲ್ ಮೂಮೆಂಟ್ಸ್ ಅಂತ ಇರುತ್ತೆ. ಆ ಸ್ಪೆಷಲ್ ಮೂಮೆಂಟ್ಸ್ಗಳಿಗೆ ನಾವು ಏನಂದ್ರೆ ಇವಾಗ ಎಂಗೇಜ್ಮೆಂಟ್ ಟೈಮಲ್ಲೇ ಅವ್ರಿಗೆ ಫೋರ್ಹೆಡ್ಗೆಲ್ಲ ಕಿಸ್ ಮಾಡಿದ್ನು. ಯಾವ ಕ್ಯಾಮ್ರಾ ಮುಂದೆನೂ ಎಲ್ಲೂ ಮಾಡಕ್ ಹೋಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಲವರ್ ಬಾಯ್ ಅಂತೂ ಅಲ್ವೇ ಅಲ್ಲ. ರಗಡ್ ಆಗಿ ಡೈರೆಕ್ಟ್ ಆಗಿ ಹೇಳ್ಬಿಡೋದು, ಆಯ್ತು ರೆಡಿಯಮ್ಮ ನಡಿ ಮತ್ತು ಮದುವೆ ಆಗ್ಬಿಡೋಣ, ಆ ಥರ ನಮ್ದು. ಸೊ ಅವಳಿಗೆ ಅದನ್ನೇ ಹೇಳಿದೆ. ಆ್ಯಂಡ್ ಇವನ್ ಶಿ ಯೂಸ್ ಟು ಬಿಹೇವ್ ಲೈಕ್ ದಟ್ ಸೇಮ್ ವೇ. ಆ್ಯಂಡ್ ಆ ಡಿಸ್ಟೆನ್ಸ್ ಅನ್ನೋದು ನನಗೂ ಅರ್ಥ ಆಗ್ತಿತ್ತು. ಯಾವುದೇ ಒಂದು ಹುಡುಗಿಗಾದ್ರೂ ಒಂದು ಲವರ್ಸ್ ಆಗಿರ್ಬೋದು, ಯಾರನ್ನೇ ಆಗ್ಬೋದು, ನಾವು ಅನ್ಕಂಫರ್ಟಬಲ್ ಫೀಲ್ ಮಾಡ್ಬೋದು. ಹೌದು, ನಮ್ಮ ಸ್ಪರ್ಶ ಅನ್ನೋದು ಇರುತ್ತಲ್ಲ, ಅದು ಇಟ್ ಶುಡ್ ಬಿ ಲೈಕ್ ಚೆರಿಸ್ಡ್. ಸೊ ಆ ಚೆರಿಸ್ಟ್ ಮೂಮೆಂಟ್ ತುಂಬಾನೇ ನಮಗೆ ಹೆಂಗೆ ಸುಮ್ಮನೆ ಕೈ ಹಿಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ, ಬೇರೆ ಏನೂ ಇಲ್ಲ. ಅದು ಏನು ಹೊರಗಡೆನೂ ಇಲ್ಲ, ಹೊರಗಡೆ ತುಂಬಾ ವೆರಿ ರೇರು. ಅದು ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಕೈ ಹಿಡ್ಕೊಂಡು ಓಡಾಡ್ತೀವಿ ಅಷ್ಟೇ, ಬಿಟ್ರೆ ಕಾರಲ್ಲಿ ಕೂತ್ಕೊಂಡ್ರು ಅಷ್ಟೇ ಕೈ ಹಿಡ್ಕೊಂಡು ಕೂತಿರ್ತಾಳೆ ಅಷ್ಟೇ ಅಷ್ಟೇ. ಅದು ಬಿಟ್ರೆ ಬೇರೆ ಇಲ್ಲ. ಗೇರ್ ಆಗ್ತಾ ಇರ್ತೀನಲ್ಲ, ಕೈ ಹಿಡ್ಕೊಂಡು ಕೂತಿರ್ತಾಳೆ ಅಷ್ಟೇ, ಅಷ್ಟೇ ಒಳಗಿರೋದು. ಅದು ಕೂತ್ಕೊಂಡಾಗ ನನ್ನ ಮುಖ ನೋಡ್ತಾ ಕೂತಿರ್ತಾಳೆ. ಒಂದ್ಸರಿ ಏನಾಗೋಯ್ತು, ನಾವು ಡಿನ್ನರ್ ಮುಗಿಸ್ಕೊಂಡ್ ಬರ್ತಾ ಇದ್ವಿ ಜಕ್ಕೂರ್ ಹತ್ರ. ಮೇಡಮ್ ಅವ್ರಿಗೆ ಕೈ ಹಿಡ್ಕೊಂಡು ನನ್ನೇ ನೋಡ್ತಾ ಇದ್ರು. ಪಕ್ಕದಲ್ಲಿ ಒಂದು ಕಾರ್ ಪಾಸ್ ಎದುರುಗಡೆ ಬಂದಿದ ತಕ್ಷಣ ಅವನು ನನ್ನನ್ನು ನೋಡ್ತಾವೆ, ಅವನು ಬಗ್ಗೆ ನೋಡ್ತಾವನೆ. ಅದನ್ನೇ ಹೇಳ್ದೆ, ನೀನ್ ಅವನ ನೋಡ್ತಿದ್ಯಾ ಅಂತ ಅವ್ನು ನೋಡ್ತಾ ಇದ್ದಾನೆ, ಅವ್ನಿಗೆ ಇನ್ನೂ ಗೊತ್ತಿಲ್ಲ ನಾನು ನೋಡ್ತಾ ಇರೋದು ಅಂದ್ಬಿಟ್ಟು ಹಿಂಗ್ ಬಗ್ಬಿಟ್ಟಿದ್ಲು. ಏನ್ ನೋಡ್ತಾ ಕೂತಿದ್ಲು. ಅವ್ನ್ ಕಾರ್ ಬಂದಿದ ತಕ್ಷಣ ಯಾರು ನನ್ನ ನೋಡ್ತಾವೆ ಅಂತ ಅವ್ನ ಬಗ್ಗೆ ನೋಡ್ದ. ಅದಕ್ಕೆ ಇವಳು ಜೋರಾಗಿ ಇಲ್ಲ ಹಿಂದೆ ಹೋಗ್ತೀನಿ ಅಂದ್ಬಿಟ್ಟು ಆಮೇಲೆ ಸೀಟ್ನ ಹಿಂದೆ ಕೇಳ್ಕೊಂಡು ಆಮೇಲೆ ನಾನು ನೋಡಕ್ ಸ್ಟಾರ್ಟ್ ಮಾಡೋದು. ಸೊ ಹಂಗೆ ಇವಾಗ ನಮ್ಗೆ ಹೆಂಗೆ ಹೊರಗಡೆ ಹೋಗಿದ ತಕ್ಷಣ ನನ್ನ ಫೇಸ್ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದನ್ನ ಹೇಳ್ದೆ, ಮೋಸ್ಟ್ಲಿ ನಂದು ಗೊತ್ತಾಗಿರ್ಬೇಕಮ್ಮ ಫೇಸು, ಹೋಗ್ಲಿ ಬಿಡು ಅಂತ ಹೇಳಿದೆ. ಆಮೇಲೆ ಅವಳು ಇತ್ಕೊಂಡು ಇಲ್ಲ ದ ವೇ ವಿ ಆರ್ ಬಿಹೇವಿಂಗ್ ಇಸ್ ಲೈಕ್ ವೆರಿ ಗುಡ್ ಬಿಹೇವಿಯರು, ಅವರೆಲ್ಲ ಅನ್ಕೊಳ್ಳೋಂಥದ್ದು ಏನಿಲ್ಲ ಬಿಡಿ ಹಂಗೆ ಅಂತ ಇವಳೇ ಹೇಳ್ತಾ ಇದ್ಲು. ಸೊ ಹಂಗೆ ಒಂದೊಂದು ಇನ್ಸಿಡೆಂಟ್ಸ್ ಆಗ್ತಾ ಇರ್ತದೆ. ಸೊ ಅದಕ್ಕೆ ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಸ್ವಲ್ಪ ಕೈ ಹಿಡ್ಕೊಂಡು ಓಡಾಡ್ತೀವಿ ನೀಟಾಗಿ. ಒಂದು ಹಗ್ ಮಾಡೋದಾಗ್ಲಿ, ಒಂದು ಫೋರ್ ಕಿಸ್ ಮಾಡೋದಾಗ್ಲಿ, ಅದೆಲ್ಲ ಎಂಗೇಜ್ಮೆಂಟಲ್ಲೇ ಮಾಡಿದ್ದು. ಆಫ್ಟರ್ ಎಂಗೇಜ್ಮೆಂಟ್. ಓಕೆ, ಒಬ್ಬ ಸೆಲೆಬ್ರಿಟಿ ಬಂದು ನಮ್ಮನ್ನು ಪ್ರಪೋಸ್ ಮಾಡ್ತಾರೆ ಅಂತಂದ್ರೆ ಬಿಕಾಸ್ ಅವ್ರ ಬಗ್ಗೆ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇರುತ್ತೆ. ಬಿಕಾಸ್ ಆನ್ ಸ್ಕ್ರೀನೇ ಬೇರೆ ಇರುತ್ತೆ, ಆಫ್ ಸ್ಕ್ರೀನ್ ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ಸೊ ನೀವು ಯಾವ ರೀತಿ ಅವ್ರು ಪ್ರಪೋಸ್ ಮಾಡಿದ್ಮೇಲೆ ಸೊ ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು? ಬಿಕಾಸ್ ಆನ್ ಸ್ಕ್ರೀನಲ್ಲಿ ಅವ್ರು ಎಷ್ಟೇ ಆ್ಯಕ್ಟ್ ಮಾಡಿದ್ರು ಕೂಡ ಆ ಪಾತ್ರಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಆಫ್ ಸ್ಕ್ರೀನಲ್ಲಿ ಅವ್ರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಮನೆ ವಾತಾವರಣ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಥಿಂಕ್ ಮಾಡಿದ್ರಾ ನೀವು ಅಂತ? ಅದು ಆಕ್ಚುಲಿ ಬಂದ್ಬಿಟ್ಟು ಫಸ್ಟ್ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ನೋಡಿದ್ದು. ಸೊ ಅಲ್ಲಿಂದ ಇಟ್ ವಾಸ್ ಲೈಕ್ ಓಕೆ, ವಿಲನಿಶ್ ಶೇಡ್ ಅಲ್ಲ, ಮಾತಾಡ್ಬೋದು ಅವ್ರ ಹತ್ರ ಅನ್ನೋದು ಒಂದು ಥಾಟ್ ಇತ್ತು ನನಗೆ. ಸೊ ಅದಾದ್ಮೇಲೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದು ಅವ್ರು ಪ್ರಪೋಸ್ ಮಾಡಕ್ಕೂ ಮುಂಚೆಯಿಂದನೂ ವಿ ವೆಲ್ ಟಾಕಿಂಗ್. ಸೊ ಎವ್ರಿ ಡೇ ಅವ್ರು ಮಾತಾಡೋದು, ನಾನು ಅಷ್ಟೊಂದು ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಇದಾರಲ್ಲ, ಇಷ್ಟೊಂದು ಮಾತಾಡ್ತಾ ಇದಾರಲ್ಲ. ಸೊ ಎವ್ರಿಥಿಂಗ್, ಮನೆ ವಿಷಯದಿಂದ ಹಿಡಿದು ಪ್ರತಿಯೊಂದು ಹಿ ಯೂಸ್ ಟು ಶೇರ್. ನಾನು ಮಾತಾಡ್ತಾ ಇದ್ದೆ. ಸೊ ಹೀಸ್ ಲೈಕ್ ಅನ್ ಓಪನ್ ಬುಕ್, ಏನು ಹೈಡ್ ಅಂಡ್ ಸಿಕ್ ಎಲ್ಲ ಏನೂ ಇಲ್ಲ. ಸೊ ಅದು ಆಗ್ತಾ ದೆನ್ ಅವ್ರು ಪ್ರಪೋಸ್ ಮಾಡಿದಾಗನು ವಿ ಆಲ್ಮೋಸ್ಟ್ ನ್ಯೂ ಈಚ್ ಅದರ್ ಮೋರ್. ಸೊ ಅದಾದ್ಮೇಲೆ ಮನೆ ಬಗ್ಗೆ ಎಲ್ಲ ಮಾತಾಡಿದ್ರು. ಹಾಗೆ ಪ್ರಪೋಸ್ ಆಗಿ 1 ವೀಕ್ ನನ್ನ ಕ್ವಶನ್ ಮಾರ್ಕ್ ಏನಿದ್ದು ಅಂದ್ರೆ ಹೀಸ್ ಅ ಸೆಲೆಬ್ರಿಟಿ. ಸೊ ನಾನು ನಂದು ಪ್ರೊಫೆಷನ್ ಬೇರೆ, ಅವ್ರದ್ದು ಬೇರೆ. ಸೊ ಅವ್ರಿಗೆ ಹೇಗ್ ಮ್ಯಾಚ್ ಮಾಡೋದು? ಅಂಡ್ ಒಂದೇ ಒಂದು ನಾನು ಹೇಳಿದ್ದು, ನಾನು ಲೈಮ್ ಲೈಟ್ ಬರಲ್ಲ, ಐ ಆಮ್ ನಾಟ್ ದ ಪರ್ಸನ್. ನಾನು ಹೊರಗಡೆಗೆಲ್ಲ ಜಾಸ್ತಿ ಕಾಣಿಸ್ಕೊಳಲ್ಲ. ಅಂಡ್ ಇವ್ರ ಪಾರ್ಟೀಸ್ಗೆಲ್ಲ ಹೋಗ್ತಾ ಇರ್ತಾರೆ, ಫ್ರೆಂಡ್ಸ್ ಎಲ್ಲ ಇನ್ವೈಟ್ ಮಾಡಿದ್ರು. ಅಂಡ್ ಲೈಕ್ ನೀವು ಹೋಗಿ ಬನ್ನಿ, ನಾನ್ ಬರಲ್ಲ. ಸೊ ಇದೊಂದು ಹೇಳಿದ್ದೆ, ಅದೊಂದೇ ಆಗಿಲ್ಲ ಇವಾಗ. ಸೊ ಅದೊಂದೇ ಕ್ವಶನ್ ಇದ್ದಿದ್ದು. ದೆನ್ ಅದನ್ನ ತುಂಬಾ ಸತಿ ಕೇಳ್ದೆ ಕೂಡ ಅವ್ರಿಗೆ ನಾನು ಆ 1 ವೀಕಲ್ಲಿ, ಹೆಂಗಾಗತ್ತೆ ಮ್ಯಾಚು? ಬಿಕಾಸ್ ನೀವಿರೋದಕ್ಕೆ ನನ್ಗೆ ಅಡ್ಜಸ್ಟ್ ಆಗ್ಬೇಕಲ್ಲ, ಅದೆಲ್ಲ ಇಲ್ಲ. ನಾನ್ ಇರೋದಕ್ಕೆ ಲೈಮ್ ಲೈಟ್ಗೆಲ್ಲ ನಾನು ಬರಕ್ ಇಷ್ಟ ಇಲ್ಲ ನನಗೆ. ಸೊ ನಾನು ಒಂಥರ ಸಟಲ್ ಆಗಿ ಸೈಲೆಂಟ್ ಆಗಿ ಇರಬೇಕು ಅಂತ ನನಗೆ. ಸೊ ಅದಾಗಿ ಹಿ ವಾಸ್ ಲೈಕ್ ನೋ, ಎಲ್ಲ ಅಡ್ಜಸ್ಟ್ ಆಗತ್ತೆ, ಇಟ್ಸ್ ಓಕೆ ಅಂತ ಹೇಳಿ ಅವರೇ ಒಂದೊಂದು ಕ್ವೆಶನ್ಗೆ ಒಂದೊಂದು ಆನ್ಸರ್ ಕ್ಲಿಯರ್ ಆಗಿ ಕೊಟ್ಟಿದ್ರು. ಸೊ ಅದರಿಂದ ಇಟ್ ವಾಸ್ ಲೈಕ್ ಫೈನ್ ಆಯಿತು. ಓಕೆ, ಸೆಲೆಬ್ರಿಟಿ ಅಂದ ತಕ್ಷಣ ಬಿಕಾಸ್ ಅವ್ರಿಗೆ ಅಂತ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ. ಪಬ್ಲಿಕ್ ಫಿಗರ್ ಅಂದರೆ ಒಂದು ನೇಮು ಫ್ರೇಮ್ ಎಲ್ಲ ಇರುತ್ತೆ. ಸೊ ಅವ್ರಿಗೆ ನಾನು ಜೀವನ ಸಂಗಾತಿಯಾಗಿ ಹೋಗ್ತಾ ಇದ್ದೀನಿ ಅಂದಾಗ
ಸೊ ಒಂದಷ್ಟು ನಮ್ಮ ಲೈಫಲ್ಲಿ ಒಂದಷ್ಟು ಚೇಂಜಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಹೌದು. ಸೊ ಏನೆಲ್ಲ ಚೇಂಜಸ್ ಮಾಡ್ಕೊಂಡ್ರಿ ಅಂತ? ನೋ, ನಾನು ಹೇಗಿದ್ದೀನಿ ಹಾಗೆ ಇದ್ದೀನಿ. ಚೇಂಜಸ್ ಅವ್ರದ್ರಲ್ಲಿ ಅಂದ್ರೆ ಲೈಕ್ ಅದೇ ಇವಾಗ ಬಂದಿರೋದು ಲೈಮ್ ಲೈಟ್ ಮುಂದೆ ಬಂದು ಇಂಟರ್ವ್ಯೂಸ್ ಕೊಡೋದು, ಕ್ಯಾಮ್ರಾ ದಿಸ್ ಇಸ್ ದ ಮೇಜರ್ ಥಿಂಗ್. ಅದು ಬಿಟ್ಟು ಇನ್ನೇನು ಚೇಂಜಸ್ ಏನೂ ಇಲ್ಲ, ಬಿಕಾಸ್ ಹಿ ಅಕ್ಸೆಪ್ಟೆಡ್ ಮೀ ಆಸ್ ಹೌ ಐ ಆಮ್. ಮೇಜರ್ ಅವ್ರಿಗೆ ನನ್ ಇಷ್ಟ ಆಗಿದೆ, ನನ್ನ ಗುಣಗಳು ನಾನು ಹೇಗಿದ್ದೀನಿ ಅನ್ನೋದ್ರ ಮೇಲೆ. ಸೊ ಅದರಿಂದ ಇದೊಂದು ಬಿಟ್ಟು ಬೇರೆ ಯಾವ್ದ್ರಲ್ಲೂ ನನ್ಗೂ ಇರ್ಲಿಲ್ಲ. ಸೊ ಚೇಂಜಸ್ ಇನ್ಯಾವುದು ಮಾಡ್ಕೊಂಡಿಲ್ಲ. ಅಂಡ್ ಇದಕ್ಕೆ ಇವಾಗ ಐ ಆಮ್ ಜಸ್ಟ್ ಗೆಟಿಂಗ್ ಯೂಸ್ ಟು ಇಟ್. ಲವ್ ಅಥವಾ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಇಬ್ರು ಸೇರಿ ಹೋಗಿರುವಂತಹ ಫಸ್ಟ್ ಪ್ಲೇಸ್ ಯಾವುದು ಅಂತ? ಎಂಗೇಜ್ಮೆಂಟ್ ಅಲ್ಲಿ ಆದ್ಮೇಲೆ ಫಸ್ಟ್ ಪ್ಲೇಸ್ ಹೋಗಿದ್ದೆ ಅಪ್ಪವ್ರ ಸಮಾಧಿಗೆ ಹೋಗಿದ್ವಿ, ಅವ್ರ ಬರ್ತ್ಡೇಗೆ. ಅದು ಬಿಟ್ಟು ಎಲ್ಲೂ ಹೋಗಿಲ್ಲ ನಾವು ಇನ್ನು. ಅದೇ ಹೇಳಲ್ವಾ, ಎಲ್ಲ ಬ್ಯಾಕ್ ಟು ಬ್ಯಾಕ್ ನಮ್ದು ಮುಗೀತಿದ್ದಂಗೆ ಶೂಟಿಂಗ್ ಶುರು ಆಯಿತು. ಆಮೇಲೆ ನಮಗೂ ಎಲ್ಲೂ ಹೋಗಿ ಟೈಮ್ ಆಗ್ತಿರ್ಲಿಲ್ಲ. ಇವನ್ ಶೀ ಈಸ್ ಬಿಸಿ, ಏನಕ್ಕೆ ನಮಗೂ ಅಷ್ಟು ಟೈಮ್ ಇಲ್ಲ. ಎಲ್ಲರೂ ಹೋಗ್ಬೇಕು, ವೆನ್ಯೂಗಳು ನೋಡಬೇಕು ಅಂದರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ನೋಡೋಕ್ಕೆ. ಒಂದು 2-3 ಸರಿ ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ಇಲ್ಲ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡ್ಕೊಂಡು ಆಗಲೇ ಇಲ್ಲ. ಎಂಡ್ ಆಫ್ ದಿ ಡೇ ಅಪ್ಪವ್ರ ಸಮಾಧಿಗೆ ಬಂದಿದ್ದು ನಾವು. ಅವ್ರ ಬರ್ತ್ಡೇ ಆಯ್ತಮ್ಮ ಬಾಮ ಇಲ್ಲೇ ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಬಿಡೋಣ. ಸೊ ಇಟ್ ವಾಸ್ ವೆರಿ ಸ್ಪೆಷಲ್ ಮೂಮೆಂಟು ಆಫ್ಟರ್ ಎಂಗೇಜ್ಮೆಂಟು. ನನ್ನ ವೈಫ್ ಜೊತೆ ಫಸ್ಟ್ ಟೈಮ್ ಅಲ್ಲಿ ಹೋದಾಗೆಲ್ಲ ಅದೊಂಥರ ಖುಷಿ ಆಯ್ತು ನಮಗೆ. ಸೊ ಅಪ್ಪು ಅವರ ಸಮಾಧಿ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ ಹೆಂಗ ಅನ್ನಿಸ್ತು ನಿಮ್ಗೆ? ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಫಸ್ಟ್ ನಾನು ಅಷ್ಟು ಮೀಡಿಯಾನೆಲ್ಲ ನೋಡಿ, ಫ್ಯಾನ್ಸ್ನೆಲ್ಲ ನೋಡಿ, ಐ ವಾಸ್ ಲೈಕ್ ಹೆಂಗೆ ಇದ್ರ ಮಧ್ಯದಲ್ಲೆಲ್ಲ ಹೋಗೋದು ಒಳಗಡೆಗೆ ಅನ್ನೋದೇ, ಬಿಕಾಸ್ ಬರ್ತಾನೆ ಇರ್ಲಿಲ್ಲ ಅವ್ರನ್ನ. ಫೋಟೋಸ್ ಸೆಲ್ಫೀಸ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಅದ್ರ ಜೊತೆ ನನ್ಗದು ತುಂಬಾ ಫಸ್ಟ್ ಟೈಮ್ ಇಟ್ ವಾಸ್ ಲೈಕ್ ಅಷ್ಟು ಜನ ನೋಡಿರೋದಾಗ್ಲಿ, ಅಷ್ಟು ಮೀಡಿಯಾಗಳು ಎಲ್ಲಾನು. ಅಂಡ್ ಅಲ್ಲಿ ಒಳಗಡೆಗೆ ಹೋಗೋದು, ನಾನು ಯಾವತ್ತು ಒಳಗಡೆಗೆ ಹೋಗಿ ತಗೊಳ್ಳೋದು, ಇಟ್ಸ್ ಲೈಕ್ ಅ ಪ್ರೆಷಿಯಸ್ ಮೂಮೆಂಟ್. ಅದು ತುಂಬಾ ಖುಷಿ ಆಯ್ತು. ಫಾರ್ ದ ಫಸ್ಟ್ ಟೈಮ್ ಅವ್ರ ಬರ್ಡೇ ದಿನ ಹೋಗಿ ಅವ್ರ ಬ್ಲೆಸ್ಸಿಂಗ್ಸ್ ತಗೊಳ್ಳೋದಿತ್ತಲ್ಲ, ಐ ವಾಸ್ ವೆರಿ ಹ್ಯಾಪಿ. ಒಂಥರ ತಾಯಿ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತಾನೆ ಅನ್ಕೋಬಹುದು. ಒಂದ್ ಕಡೆ ನಿಮ್ಮ ತಾಯಿ ಬ್ಲೆಸ್ಸಿಂಗ್, ಇನ್ನೊಂದ್ ಕಡೆ ಅಪ್ಪು ಅವರ ಬ್ಲೆಸ್ಸಿಂಗ್. ಇಟ್ ವಾಸ್ ಲೈಕ್ ವೆರಿ ಸ್ಪೆಷಲ್. ಅದೇ 29th ಅಕ್ಟೋಬರ್ ನಂದು 28th ಬರ್ತ್ಡೇ, 29th ಅಪ್ಪುವ್ರದ್ದು ಆ್ಯನಿವರ್ಸರಿ ಇರೋದು. ಸೊ ಅಲ್ಲಿ ನಾನು ಹೋದಾಗ ನಾನು ಬರ್ತ್ಡೇ ಮುಗಿಸ್ಕೊಂಡು ಅಲ್ಲಿ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡಿದ್ದು. ಸೊ ಅದು ಆಗ್ತಿದ್ದಂಗೆ ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಅವ್ರ ಬರ್ತ್ಡೇಗೆ ಇವ್ಳು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಎಲ್ಲ ಒಂದೊಂದು ಕಡೆಯಿಂದ ನನಗೆ ಗೊತ್ತಿಲ್ಲ ಆಗ್ತಿರೋದು ಎಷ್ಟು ಫಾಸ್ಟಾಗಿ ಆಗ್ತಿದೆ ಅಂದರೆ ಆಟೋಮೆಟಿಕ್ ಅದರ ಪಡ ಅದೇ ಹೋಗ್ತಾ ಇದೆ. ಮನೇಲೂ ಹೇಳಿದೆ, ಎಲ್ಲ ಹೇಳಿದ ತಕ್ಷಣ ಎಲ್ಲ ಓಕೆ ಅಂದ್ರು. ಆಯ್ತು ಆಯ್ತು ನಿಮ್ಗೆ ಇಷ್ಟ ಅಂದ್ರೆ ಆಯ್ತು ಆಗಿ ಫಸ್ಟ್ ನಿಂತು ವೆಯ್ಟ್ ಮಾಡೋಕೋಬೇಡಿ. ಜಾತಕ ತೋರಿಸಿದ ತಕ್ಷಣ ಇಮಿಡಿಯೇಟ್ ಇಬ್ಬರದು ಚೆನ್ನಾಗಿದೆ ಈಗಲೇ ಆಗ್ಬಿಡಿ ಅಂತ ಮಾರ್ಚ್ 6th ಡೇಟ್ ಫಿಕ್ಸ್ ಆಯಿತು. ಅದಾಗ್ತಿದ್ದಂಗೆ ಇವಾಗ ಮೇ ಫಿಕ್ಸ್ ಆಗಿದೆ. ಆಮೇಲೆ ಅಪ್ಪೋರ್ದು ಬ್ಲೆಸ್ಸಿಂಗ್ಸ್ ಎಲ್ಲ ಆಯಿತು. ಸೊ ಕಂಪ್ಲೀಟ್ಲಿ ಲೈಕ್ ನಮಗೆ ಡ್ರೀಮ್ ಕಮ್ ಟ್ರೂನೋ ಏನೋ ಅಂತ ಗೊತ್ತಿಲ್ಲ, ಕನ್ಸಲ್ಲಿ ನಡೀತಿದ್ದೇನೋ ಅನ್ಸ್ಬಿಟ್ಟಿದೆ ಇಬ್ರಿಗೂ. ಎಷ್ಟು ಫಾಸ್ಟಾಗಿ ಮೀಟ್ ಆದ್ವಿ, ಎಷ್ಟು ಫಾಸ್ಟಾಗಿ ಇವಾಗ ಎಂಗೇಜ್ಮೆಂಟ್ ಆದ್ವಿ. ಆಮೇಲೆ ಪ್ರತಿಯೊಂದು ಜಾಗಕ್ಕೂ ನಾವು ಹೋಗ್ಬೇಕಾದ್ರೆ ಈ ಮಟ್ಟಿಗೆ ರೆಸ್ಪಾನ್ಸು. ಇವಾಗ ನಾನು ಎಂಗೇಜ್ಮೆಂಟ್ ವಿಚಾರನೂ ಅಷ್ಟೇ, ಇವ್ರಿಗೆ ಹೆಂಗೆ ನಾನು ಹೇಳೋಣಲ್ಲ, ಲೈಮ್ ಲೈಟ್ ಬರೋಕ್ಕೆ ಇಷ್ಟ ಇಲ್ಲ ನನಗೆ, ಅದೆಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಶಿ ಓನ್ಲಿ ಓಪನ್ಲಿ ಟೋಲ್ಡ್ ಇಲ್ಲ ಯಾವ ಮೀಡಿಯಾನು ಬೇಡ, ನಾವು ಯಾಕೆ ಬಿಡೋಣ, ಆಯ್ತಮ್ಮ ನಿನಗೆಲ್ಲ ಬೇಕು, ಅವಳೆ ನೀವೆಲ್ಲ ಫಿಕ್ಸ್ ಮಾಡಲು ಓಕೆ ಎಲ್ಲ ಹೋಗೋಣ. ಅಲ್ಲಿ ಹೋಗಿದ ತಕ್ಷಣ ಅಷ್ಟೇ ಆಟೋಮೆಟಿಕ್ ಆಗಿ ಅಷ್ಟು ಪ್ರಚಾರಗಳು ಬಂದಿದ್ದು ನಮಗೆ ಎಲ್ಲ ಆಟೋಮೆಟಿಕ್ ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ವಿಡಿಯೋಸ್ ಎಲ್ಲಾನು ಬಿಗ್ ಬಾಸ್ ರಂಜಿತ್ ಎಂಗೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಯಾವುದೇ ವಿಡಿಯೋಸ್ ಇನ್ಸ್ಟಾಗ್ರಾಮ್ ಸ್ವೈಪ್ ಮಾಡಿದ್ರೆ ನಿಮ್ದೇ ಬರ್ತಿತ್ತು. ಅದು ಅದೇ ಹೇಳಿಲ್ವಾ ನನಗೆ, ನಮಗೆ ಗೊತ್ತಿಲ್ಲ ನಮ್ಮ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಸೊ ಇಟ್ ಇಸ್ ಲೈಕ್ ವೆರಿ ಚೆರಿಶ್ಡ್ ಮೂಮೆಂಟ್ ಫಾರ್ ಬೋತ್ ಆಫ್ ಅಸ್. ಸೊ ಅದೆಲ್ಲ ಬರ್ತಾ ಇರ್ಬೇಕಾದ್ರೆ ನಾನು ಅದನ್ನೇ ಹೇಳಿದೆ, ಬಿಡಮ್ಮ ದೇವರ ಆಶೀರ್ವಾದ ಇದೆ, ಅದು ಆಟೋಮೆಟಿಕ್ ಆಗ್ತಿದೆ ಅಂದ್ರೆ ಆಗ್ಲಿ ಬಿಡು. ಬಟ್ ನಾವೆಷ್ಟು ಟ್ರೂ ಆಗಿದೀವಿ ಅಂತ ಅದರಲ್ಲೇ ಗೊತ್ತಾಗೋದು. ಸೊ ಅಷ್ಟು ನಮ್ಗೆ ಬರ್ತಾ ಇದೆ, ಪ್ರೀತಿ ವಿಶ್ವಾಸಗಳು ಬರ್ತಾ ಇದೆ ಅನ್ಬೇಕಾದ್ರೆ ಆಗ್ಲಿ ಬಿಡು. ಇನ್ನು ಎಂಗೇಜ್ಮೆಂಟ್ ಆಗಿದ ತಕ್ಷಣ ಮದುವೆದು ಬರುತ್ತೆ. ಸೊ ಆಗ್ಲಿ, ಪ್ರತಿಯೊಬ್ಬರನ್ನು ಕರೆಯೋಣ, ಇನ್ವೈಟ್ ಮಾಡೋಣ, ಎಲ್ಲ ಏನಾಗಬೇಕು ಅದು ಆಗಲಿ. ಬಟ್ ಎಲ್ಲ ಅವ್ರು ಬಿಟ್ಬಿಡೋಣ, ಅವರೇ ತೊಗೊಂಡೋಗ್ತಾರೆ, ಅಲ್ಲೇ ಮುಗಿಯುತ್ತೆ ಅಂತ. ಅದೇ ರೀತಿ ಎಲ್ಲ ಆಗ್ತಿರೋದು ಇವಾಗ ನಮಗೆ. ಸೊ ಅದೊಂದು ವೆರಿ ಸ್ಪೆಷಲ್ ಮೂಮೆಂಟ್ಸ್ ಇಬ್ಬರಿಗೂ ಇವಾಗ. ಓಕೆ, ತಾಯಿ ಫೋಟೋ ಕೆಳಗಡೆ ಅಪ್ಪುವರ ಫೋಟೋ ಇದೆ. ಸೊ ಅಪ್ಪುವರನ್ನ ಯಾವತ್ತಾದ್ರೂ ಭೇಟಿ ಆಗಿದ್ರಾ ನೀವು ಈ ಮುಂಚೆ? ಸರ್ 3 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ಓಕೆ, ಜಾಕಿ, ಅಣ್ಣ ಬಾಂಡು ಮತ್ತು ಲಾಸ್ಟ್ ಜೇಮ್ಸ್ ಅವ್ರ ಜೊತೆ ಮಾಡಿದ್ದು. ಸೊ ಅದೊಂದು ತುಂಬಾ ಸ್ಪೆಷಲ್. ಅವರು ನಾವು ಜಾಕಿ ಟೈಮಲ್ಲಿ ನೋಡಿದ್ದು ಅವ್ರನ್ನ, ಅದಾದ್ಮೇಲೆ ಮತ್ತೆ ಅಣ್ಣ ಬಾಂಡ್ ಮಾಡೋದು ಜೊತೆಲೆ. ಸೊ ಅದೆಲ್ಲ ಮಾಡ್ಬೇಕಾದ್ರೆ ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದು. ಐ ವಾಸ್ ಲೈಕ್ ನಾಟ್ ಮೇನ್ ಕ್ಯಾರೆಕ್ಟರ್ಸ್ ಅಂತ ಅಂದ್ಬಿಟ್ಟು. ಸೊ ಅವಾಗಿಂದ ನಾವು ಕುತ್ಕೊಂಡು ನೋಡಿದಾಗ್ಲೂ ಅಪ್ಪವ್ರದ್ದು ಗುಣಗಳು ಏನಿತ್ತು ಅದು ಜೇಮ್ಸ್ ಅಲ್ಲಿ ಮಾಡಿದಾಗ್ಲೂ ಕಾಣಿಸ್ತಿತ್ತು ನಮ್ಗೆ. ಅದ್ರ ಇನ್ನೂ ಜಾಸ್ತಿ ಕಾಣಿಸಿತ್ತು, ಬಿಕಾಸ್ ಅವಾಗ ನಾನು ಸ್ವಲ್ಪ ಹೆಸರು ಮಾಡಿಬಿಟ್ಟಿದ್ದೆ, ಶನಿ ಸೀರಿಯಲ್ ಹೊರಗಡೆ ಬಂದಿದ್ದೆ. ಸೊ ತುಂಬಾ ಹೈಪ್ ಆಗಿತ್ತು. ನಾನು ಒಂದ್ಸರಿ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದೆ, ಎಲ್ಲ ಫೋಟೋ ಹೊಡಿತಿದ್ರು ಜೇಮ್ಸ್ ಶೂಟಿಂಗ್ ಟೈಮಲ್ಲಿ, ಅಲ್ಲಿ ಹುಬ್ಳಿಯಲ್ಲಿ, ಹುಬ್ಳಿಯಲ್ಲ ಹೊಸಕೋಟೆ. ಸೊ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಆರೆಂಜ್ ಕೌಂಟಿ ರೆಸಾರ್ಟ್. ಸೊ ನನ್ನ ಸೈಡಲ್ಲಿ ನಿಂತ್ಕೊಂಡಿದ್ದೆ, ಕೆಲವರು ಎಲ್ಲ ಬಂದು ಫೋಟೋಸ್ ತೆಗೆಸ್ಕೊತಾಯಿದ್ರು. ಅವ್ರನ್ನ ಅಲ್ಲಿ ನಡ್ಕೊಂಬರ್ಬೇಕಾದ್ರೆ ಹಿಂಗೆ ನೋಡಿದ್ರು ಯಾರು ಅಂತ ಅಂದ್ಬಿಟ್ಟು. ಆಮೇಲೆ ಅಪ್ಪು ಸರ್ ಬಂದರು, ಓಡಿ ಅಂದ್ಬಿಟ್ಟು ಅವ್ರನ್ನೆಲ್ಲ ಕಳಿಸ್ಮೇಲೆ ನಾನೇ ಹೋಗಿ ಡೈರೆಕ್ಟಾಗಿ ಮಾತಾಡೋದು.
ಹಲೋ ಸರ್ ಅಂದ ತಕ್ಷಣ ಐ ಹ್ಯಾವ್ ಸೀನ್ ಯು ಸಮ್ವೇರ್ ಅಂದರು. ಸರ್ ಶನಿ ಸೀರಿಯಲ್ ಸೂರ್ಯ. ಬನ್ರಿ ಕೂತ್ಕೊಳ್ಳಿ ಅಂತ ಪಾಪ ಅವ್ರು ಚೇರ್ಲ ಹೇಳಿ ಸ್ಟಾರ್ಟ್ ಮಾಡಿದೆ. ಇಲ್ಲ ಸರ್ ಇಟ್ಸ್ ಓಕೆ, ಪರವಾಗಿಲ್ಲ ನಿಂತ್ಕೊಂಡೆ ಮಾತಾಡ್ತೀನಿ. ಆಮೇಲೆ ಪಕ್ಕದಲ್ಲಿ ಸಾಧು ಸರ್ ಇದ್ರು. ಸಾಧು ಸರ್ ಅದಕ್ಕೆ ಹೇಳಿದ್ರು ಹೂ ಈಸಿ ಅಂತ. ಇಲ್ಲ ಶನಿ ಸೀರಿಯಲ್ ಅಂತ ಒಂದು ಬರ್ತಾ ಇದೆ, ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಮೈಥಾಲಜಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ ಸಣ್ಣ ಸಣ್ಣ ಕಲಾವಿದರನ್ನ ಗುರುತಿಸಿ ಮಾತಾಡೋವಂಥದ್ದು ಇದೆಯಲ್ಲ, ಅದನ್ನೆಲ್ಲ ನಾವು ಮರೆಯೋದಕ್ಕೆ ಆಗಲ್ಲ. ಸೊ ಅವ್ರ ಜೊತೆ ಕೊನೆ ಸಿನಿಮಾ ಮಾಡಿದೀವಿ ಅಂದ್ಬೇಕಾದ್ರೆ ನನಗೆ ಐ ಆಮ್ ಮೋಸ್ಟ್ ಲಕ್ಕಿಯಸ್ಟ್ ಪರ್ಸನ್. ಸೊ 3 ಸಿನಿಮಾ ಆದಮೇಲೆ 3 ಸಿನಿಮಾನ ಅವ್ರ ಜೊತೆ ಮಾಡಿದ್ದೀನಿ, ಅದ್ರಲ್ಲಿ ಕೊನೆ ಸಿನಿಮಾ ಅವ್ರ ಜೊತೆ ಮಾಡಿದ್ದೀನಿ ಅನ್ಬೇಕಾದ್ರೆ. ಆ್ಯಂಡ್ ಸಿನಿಮಾ ರಿಲೀಸ್ ಆಗೋ ದಿವಸನೂ ಅಷ್ಟೇ ನಾವು ಟೀ ಶರ್ಟ್ ಮೇಲೆ ಅವ್ರದ್ದು ನನ್ನ ಫೋಟೋಸ್ ಹಾಕ್ಸ್ಕೊಂಡೆ ತೊಗೊಂಡೋಗಿದ್ದು. ಸೊ ಕಾವೇರಿ ಥಿಯೇಟ್ರಲ್ಲೆಲ್ಲ ನೋಡಿದಾದ್ಮೇಲೆ ಅಪ್ಪು ಅವ್ರ ಸಮಾಧಿಗೆ ಬಂದ್ಬಿಟ್ಟು ಅಲ್ಲಿ ಬ್ಲೆಸ್ಸಿಂಗ್ಸ್ ತೊಗೊಂಡು ಆಮೇಲೆ ಈ ಕಡೆ ಬಂದಿದ್ದು ನಾವು. ಸೊ ಇವಾಗ ನಮಗೆ ನನ್ನ ತಾಯಿ ತೀರೋಗಿದ್ದು ಜೂನಲ್ಲಿ, ಅಕ್ಟೋಬರಲ್ಲಿ ಅಪ್ಪೋರ್ ತೀರೋಗಿದ್ದು. ಅವಾಗ ನನ್ನ ಜೇಮ್ಸ್ ಶೂಟಿಂಗ್ ನಡೀತಾ ಇತ್ತು. ಸೊ ಎಷ್ಟು ಕನೆಕ್ಷನ್ಸ್ ಇದೆ ಅಂದರೆ ಅಲ್ಲಿ. ಆ್ಯಂಡ್ ನಮ್ಮ ಡ್ಯಾಡಿ ಬರ್ತ್ಡೇ 17th ಅಪ್ಪೋರ್ದು ಬರ್ತ್ಡೇಸ್. ಸೊ ಎಂಟೈರ್ ಕನೆಕ್ಷನ್ಸ್ ನನಗಲ್ಲಿ. ಅಪ್ಪೋರ್ನ ನಾವು ಯಾವತ್ತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಮಮ್ಮಿನೂ ಅವತ್ತು ತಿರೋಗಿದ್ರು. ಅದಾಗಿದ್ದು ಒಂದು 2-3 ತಿಂಗಳಿಗೆ ಅಪ್ಪೋರ್ ಸರ್ ಇಲ್ಲ ಅನ್ಬೇಕು ನಮಗೆ ಎಷ್ಟು ಶಾಕಿಂಗು. ಎಂಟೈರ್ ಕರ್ನಾಟಕನೇ ಶಾಕಿಂಗ್ ಆ್ಯಕ್ಚುಲಿ ಹೇಳಬೇಕು. ಆ್ಯಂಡ್ ಸಚ್ ಅ ಫಿಟ್ನೆಸ್ ಮ್ಯಾನ್. ಸೊ ನನ್ನ ತಾಯಿ ಫೋಟೋ ಇಟ್ಟಾಗ ಅವ್ರ ಕೆಳಗಡೆ ಅವ್ರ ಫೋಟೋ ಇಟ್ಟಿದ್ವಿ. ಅದು ಅಷ್ಟೇ ನನಗೆ. ನಾನು ಯಾವುದೋ ಒಂದು ಈವೆಂಟ್ಗಂತ ಹೋಗಿದ್ದು, ಅಲ್ಲಿ ಗಿಫ್ಟಾಗಿ ಬಂದಿದ್ದು ಫೋಟೋ ಅದು. ಸೊ ಅದನ್ನೇ ಹೇಳಿಲ್ವಾ, ಎಲ್ಲ ಬ್ಲೆಸ್ಸಿಂಗ್ಸ್ ಆಗಿ ಅವರೇ ನಮ್ಮ ಮನೆಗೆ ಬಂದ್ಬಿಟ್ರು. ಅದಕ್ಕೆ ನಮ್ಮ ತಾಯಿ ಫೋಟೋ ಕೆಳಗಡೆ ಅವ್ರ ಫೋಟೋನ ಇಟ್ಬಿಟ್ಟು ನಮ್ಮ ಸಿಕ್ಕಿರೋ ಅವಾರ್ಡ್ ನಾವು ಪಕ್ಕದಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇನ್ನೇನು. ತಾಯಿಯ ಬಗ್ಗೆ ಮಾತಾಡ್ತಾ ಇದ್ರೆ ಅಮ್ಮನ ಬಗ್ಗೆ ಏನಾಗಿತ್ತು? ಅಮ್ಮನಿಗೆ ಅವ್ರಿಗೂ ಅಷ್ಟೇ ಹಾರ್ಟ್ ಅಟ್ಯಾಕ್ ಆಗಿದ್ದು, ಕಾರ್ಡಿಯಾಕ್ ಅರೆಸ್ಟು. ಸೊ ಸೇಮ್ ಅಪ್ಪೋರ್ ಸಿಚುವೇಶನ್ ಹೆಂಗಿದೆ ಹಂಗೇನೆ. ಬೆಳಗ್ಗೆ 10 ಗಂಟೆ 11 ಗಂಟೆಗೆ ನಾವು ಕರ್ಕೊಂಡು ಹೋದ್ವಿ, 2 ಗಂಟೆ ಮಮ್ಮಿ ಇರಲಿಲ್ಲ. ಸೊ ಇವ್ರದ್ದು ಅದೇ ಥರ ನಮ್ಗೆ ಸಿಚುವೇಶನ್ ಹೆಂಗೆ ಎಲ್ಲನೂ ಮ್ಯಾಚಿಂಗ್ ಹಂಗೇನೆ. ಇವ್ರು 12 ಗಂಟೆಗೆ ಇರಲಿಲ್ಲ, ಇವ್ರದ್ದು ಹಾರ್ಟ್ ಅಟ್ಯಾಕ್ ಆಗಿದ್ದು. ಸೊ ನನ್ನ ಶೂಟಿಂಗ್ ನಮ್ಮ ತಾಯಿದು ತಿಥಿ ದಿವಸ ನಾನು ಏನು ಕೂದಲು ತೆಗಿಬೇಕಾದ್ರೆ ಇಮಿಡಿಯೇಟ್ ಚೇತನ್ ಸರ್ ಫೋನ್ ಮಾಡ್ತಾರೆ, ರಂಜಿತ್ ಕೂದಲು ತೆಗಿಯೋಕೆ ಹೋಗಬೇಡಿ, ಇನ್ನೊಂದು 15 ಶೂಟಿಂಗ್ ಇದೆ ಮುಗಿಸ್ಬಿಡೋಣ. ಆಮೇಲೆ ಎತ್ಕೊಂಡು ನಮ್ಮ ಅಮ್ಮನಿಗೂ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಕೂದಲು. ನಮ್ಮಮ್ಮ ಯಾವತ್ತೂ ತೆಗಿಯಕ್ಕೆ ಬಿಡ್ತಾ ಇರಲಿಲ್ಲ. ನಾನು ಕಂಡಂಗೆ ನಾನು ದೊಡ್ಡವನಾಗಿ ನನಗೆ ಏಜ್ ಬಂದಿರೋದು ತಕ್ಕಂಗೂ ನನ್ನ ಯಾವತ್ತೂ ನಮ್ಮಮ್ಮ ಕೂದಲು ಬೋಳ್ಸಿರ್ಲಿಲ್ಲ. ಯಾವಾಗಲೂ ಬೈಯೋರು, ಕೂದಲು ಬಗ್ಗೆ ಎಲ್ಲ ಮಾತಾಡ್ಬೇಡಿ, ನಿನ್ನ ಕೂದಲೇ ಲಕ್ಷಣ ಅನ್ನೋರು. ಸೊ ಹಂಗಿರ್ಬೇಕಾದ್ರೆ ಜೇಮ್ಸ್ ಶೂಟಿಂಗ್ ಟೈಮಲ್ಲೂ ಅಷ್ಟೇ ಕೂದಲು ತೆಗಿಯೋಕೆ ಅಂತ ಹೋಗ್ಬೇಕಾದ್ರೆ ಫೋನ್ ಮಾಡ್ತಾರೆ, ಇಲ್ಲ ನೀವು ತೆಗಿಬೇಡಿ ಸ್ವಲ್ಪ. ಬಟ್ ಅಮ್ಮನ ಕರ್ತವ್ಯ ನಾವು ಮಾಡಲೇಬೇಕು. ಸೊ ಎಂಟೈರ್ ಶೂಟಿಂಗ್ ಕಂಪ್ಲೀಟ್ ಮಾಡಿ ಆಮೇಲೆ ಹೆಡ್ ಶೋ ಮಾಡಿದ್ದೀನಿ. ಓಕೆ. ಇಲ್ಲ ಒಂದು ಕಡೆ ತಾಯಿಗೆ ಮಗನ ಜೀವನನೇ ಸರ್ವಸ್ವವಾಗಿರುತ್ತೆ. ಮಗನ ಯಶಸ್ಸಿಗಾಗಿ ತಾಯಿ 24 ಗಂಟೆ ಅಲ್ಲ 24/7 364 ದಿನನೂ ಕಾಯ್ತಾ ಇರ್ತಾರೆ. ಮದುವೆ ಅನ್ನುವಂಥ ಸಂದರ್ಭ, ಬಿಕಾಸ್ ಯಾಕಂತಂದ್ರೆ ನನ್ನ ಮಗ ಒಂದು ಮನೆಯನ್ನು ಹೊಡೆಯನಾಗ್ತಾ ಇದ್ದಾನೆ ಅನ್ನುವಂಥ ಸಂದರ್ಭ ಇರುತ್ತೆ. ತಾಯಿ ಇಲ್ಲ ಅಂತಂದಾಗ ಅಂದರೆ ತಾಯಿನ ಮದುವೆಯಲ್ಲಿ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ? ಅಫ್ಕೋರ್ಸ್ ಐ ಮಿಸ್ ಸರ್. ಬಿಕಾಸ್ ಮಮ್ಮಿ ತೀರೋವಾಗ 1 ವಾರಕ್ಕೆ ಮುಂಚೆ ಅಷ್ಟೇ ಹೇಳಿದ್ದು, ನನಗೇನಿಲ್ಲ ಮಗ, ನನ್ನ ಮದುವೆ ಆಗ್ಬಿಟ್ರೆ ನನಗೊಂದು ಮೊಮ್ಮಗನ ಕೈ ಕೊಟ್ಬಿಡು, ನಾನು ಆಟ ಆಡಬೇಕು. ಅದನ್ನೇ ಹೇಳಿದೆ, ಟೈಮ್ ಬಂದಾಗ ಆಗುತ್ತೆ ಮಮ್ಮಿ, ನೀನು ತಲೆ ಕೆಡಿಸ್ಕೊಂಬೇಡ ಅಂತ. ಏನಕ್ಕೆ ಅವತ್ತು ಸ್ವಲ್ಪ ಏನೋ ಹುಷಾರು ತಪ್ಪಿದ್ರು, 1 ವಾರದಿಂದ ಅವ್ರಿಗೆ ಸ್ವಲ್ಪ ಬಾಡಿ ಪೇನ್ ಆಗ್ತಿತ್ತು. ಸೊ ಅದೆಲ್ಲ ಹೇಳ್ಬೇಕಾದ್ರೆ ನನಗೆ ಈಗಲೂ ಐ ಕ್ಯಾನ್ ಸೆನ್ಸ್ ಹರ್ ಟಾಕ್ಸ್. ಸೊ ಅದನ್ನ ಪ್ರತಿಯೊಂದು ಸರಿ ನಾನು ಯೋಚನೆ ಮಾಡ್ತೀನಿ. ಇಲ್ಲ ಇವತ್ತು ಮಮ್ಮಿ ಇಲ್ಲ ಅಂದರೆ, ಬಟ್ ಸ್ಟಿಲ್ ಶಿ ಇಸ್ ಬ್ಲೆಸ್ಸಿಂಗ್. ಓಕೆ, ನಿನಗೆ ಇಂಥವಳೇ ಬೇಕು ಅಂತ ಮಮ್ಮಿ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ ಅನ್ಬೇಕಾರೆ ವೈ ಕಾಂಟ್ ಐ ಗೆಟ್ ಇನ್ ಟು ದ ಮ್ಯಾರೇಜ್ ಲೈಫ್ ಅನ್ಸ್ತು. ಬಟ್ ಇವನ್ ಶಿ ಈಸ್ ಆಲ್ಸೋ ದ ಸೇಮ್ ವೇ, ದ ವೇ ಆಫ್ ಟೇಕಿಂಗ್ ಕೇರ್ ಆಫ್ ಮೀ. ಇವಾಗ ನಾನು ಶೂಟಿಂಗಿಂದ ಲೇಟಾಗಿ ಬಂದ್ರು ಅಷ್ಟೇ, ಮಮ್ಮಿ ನೆವರ್ ಶಿ ಯೂಸ್ ಟು ಸ್ಲೀಪ್. ಬಂದು ರೂಮಲ್ಲಿ ಬಗ್ ನೋಡಿ ಮಲಗಿದನೋ ಮಗ ಇಲ್ಲ ಅಂತ ನೋಡಿ ಹೋಗೋದು. ಪಾರ್ಟಿ ಮಾಡಿದ್ರು ಅಷ್ಟೇ, ಬಂದು 1-2-3 ಸರಿ ಉಗಿದ್ಬಿಟ್ಟು ಇಷ್ಟೆಲ್ಲ ಪಾರ್ಟಿ ಮಾಡಬೇಡ ಮಲ್ಕೊಂಡ್ಬಿಟ್ಟು ಮಲ್ಬಿಟ್ಟೆ ಮನಸ್ಬಿಟ್ಟು ಹೋಗ್ತಿದ್ವಿ. ಬೆಳಗಿನ ಜಾವ 2 ಗಂಟೆ ಬರಲಿ 3 ಗಂಟೆ ಬರಲಿ, ಶಿ ಯೂಸ್ ಟು ವಾಕ್ ಅರೌಂಡ್, ಬಂದಿದ್ದಾನೋ ಇಲ್ಲೋ ಅಂತ. ದ ಸೇಮ್ ವೇ ಶಿ ಈಸ್ ಆಲ್ಸೋ. ಶೂಟಿಂಗಿಂದ ಹೊರಡ್ಬೇಕಾದ್ರೆ ಫೋನ್ ಮಾಡಬೇಕು, ಮನೆಗೆ ರೀಚ್ ಆಗೋರು ಫೋನ್ ಮಾಡಬೇಕು, ರೀಚ್ ಆದ್ಮೇಲೆ ಮಾತಾಡ್ಬಿಟ್ಟು ಫ್ರೆಶ್ ಅಪ್ ಆಗಿ ರಾತ್ರಿ ಮಲಗಬೇಕಾದ್ರೆ ಒಂದ್ಸಲ ಫೋನ್ ಮಾತಾಡಿ. ಸೇಮ್ ಅದೆಲ್ಲ ನನಗೆ ಅದೇ ಹೇಳಿಲ್ವಾ, ನಮ್ಮ ತಾಯಿನ ನಾನು ಇದುವರೆಗೆ ನಾನು ಕಳ್ಕೊಂಡಿ ಅಂತ ನನಗೆ ಎಲ್ಲೂ ಅನ್ಸಲ್ಲ. ಬಿಕಾಸ್ ಹರ್ ಬ್ಲೆಸ್ಸಿಂಗ್ಸ್ ಇಸ್ ಗೋಯಿಂಗ್ ಅರೌಂಡ್ ಇನ್ ಈಚ್ ಆ್ಯಂಡ್ ಎವ್ರಿ ಪ್ಲೇಸಸ್. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರೂ ಅಷ್ಟೇ ಒಂದು ಒಳ್ಳೆ ರೀಸನ್ ಬಂದೆ. ನಮ್ಮಮ್ಮ ಇದ್ರೆ ಇನ್ನೂ ಹೆಮ್ಮೆ ಪಟ್ಟಿರೋರು. ಹೌದು, ತಲೆನೇ ಕೆಡ್ಸ್ಕೊಂಬೇಡ ಬಾರೋ ಅಂದ್ಬಿಟ್ರೋದು. ನೀನು ಒಳ್ಳೆ ರೀಸನ್ಗೆ ನೀನು ಹೊರಗಡೆ ಬಂದಿರೋದು, ಹೆಣ್ಮಕ್ಳದು ಗೌರವ ಎಷ್ಟು ಕಾಪಾಡಬೇಕು ಅನ್ನೋದು ನಿನ್ಗೆ ಗೊತ್ತಿದೆಯಲ್ಲ, ಸಾಕ್ಬಿಡು ಅನ್ನೋ. ಬಹುಶಃ ನಿಮ್ಮ ತಾಯಿ ಕಳ್ಸಿಕೊಟ್ಟಿರುವಂಥ ಗುಣಗಳೇ ಅನ್ಸುತ್ತವೆಲ್ಲ. ಅಫ್ಕೋರ್ಸ್ ಬಿಕಾಸ್ ಶಿ ಇಸ್ ವೆರಿ ಸ್ಟ್ರಾಂಗ್ ವುಮೆನ್. ಯಾಕಂದ್ರೆ ಚಿಕ್ಕ ವಯಸ್ಸಿನ ನಮ್ಮನ್ನೆಲ್ಲ ಒಂದು ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ಬೇಕಾದ್ರೆ ಶಿ ಯೂಸ್ ಟು ಟೇಕ್ ಅಸ್. ನಾವು ಚಿಕ್ಕವ್ರು ಇರ್ಬೇಕಾರೆ ಇಲ್ಲಿಂದ ಬಸ್ ಹತ್ಕೊಂಡು ಹೋಗಿ ಅಲ್ಲಿಂದ ಬಂದು ಮುಗಿಸ್ಕೊಂಡು ವಾಪಸ್ ಕರ್ಕೊಂಬರೋದು. ನಾವು ಸ್ಪೋರ್ಟ್ಸ್ ಮ್ಯಾನ್ಗಳು, ನಾವು ಅಥ್ಲೆಟಿಕ್ಸ್ ಹೋಗ್ಬೇಕಾದ್ರೆ ನಮ್ದೆಲ್ಲ ಮುಗಿಯೋರು ಕೂತ್ಕೊಂಡು ವೆಯ್ಟ್ ಮಾಡೋರು. ಅದೆಲ್ಲ ನೋಡ್ಬೇಕಾದ್ರೆ ನಮಗೆ ಅಮ್ಮಂದು ಸ್ಥಾನ ಎಷ್ಟು ಮುಖ್ಯ ಅಂತ ನಮ್ಗೆ ಅನ್ಸುತ್ತೆ. ಆ್ಯಂಡ್ ಹೌ ಮಚ್ ಡೆಡಿಕೇಶನ್ ಶಿ ಇಸ್ ಗಿವಿಂಗ್ ಅನ್ಸುತ್ತೆ. ಅವ್ರನ್ನ ಇಮಿಡಿಯೇಟಾಗಿ ಕಳ್ಕೊಂಡಾಗ ಆ ಶಾಕಿನ ಹೊರಗಡೆ ಬರೋದು ಇನ್ನೂ ಕಷ್ಟ ನಮಗೆ. ಆ ಜಾಗನ ಒಬ್ಳು ಬಂದು ತುಂಬ್ತಾ ಇದ್ದಾಳೆ ಅನ್ಬೇಕಾದ್ರೆ ಎಸ್ ಸ್ಟಿಲ್ ನಮ್ಮಮ್ಮ ಜೊತೆಲೇ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಅದು ಎಲ್ಲೂ ಕಳ್ಕೊಳ್ಳೋಂಥದ್ದಲ್ಲ. ತಾಯಿ ಪ್ರೀತಿ ಯಾವತ್ತೂ ಕಳ್ಕೊಳಕ್ಕೆ ಆಗಲ್ಲ, ಅದು ಮಿಸ್ ಮಾಡ್ಕೊಳಕ್ಕೂ ಆಗಲ್ಲ. ಅದು ಯಾವತ್ತೂ ಜೊತೆಲೇ ಇರುತ್ತೆ. ಆ ರೂಪದಲ್ಲಿ ಬರೋವಂಥದ್ದೇ ಹೆಂಡತಿ.
ಅಮ್ಮ ಯಾವತ್ತಾದ್ರೂ ಹೇಳ್ತಿದ್ರ ಇಂಥ ಲಕ್ಷಣಗಳಿರುವಂತ ಹುಡುಗಿ ನಿನ್ನ ಸೊಸೆಯಾಗಿ ತಗೊಂಡ್ಬರ್ಬೇಕು, ನಿನ್ಗೆ ಹೆಂಡತಿಯಾಗಿ ತಗೊಂಡ್ಬರ್ಬೇಕು ಅಂತ? ಆ ಥರ ಅಂತಿಲ್ಲ. ಮಮ್ಮಿಗೆ ಏನು ಅಂದರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ನಾನು ಇರ್ತೀನೋ ಇಲ್ಲ ಸೆಕೆಂಡರಿ ನನಗೆ ಗೊತ್ತಿಲ್ಲ, ಬಟ್ ನಾನು ಇರೋ ಅಷ್ಟರಲ್ಲಿ ಅದನ್ನ ನೋಡ್ಬಿಡ್ಬೇಕು ಅಂತಿದ್ರು. ಬಟ್ ಅದಾಗಿಲ್ಲ. ಬಟ್ ನಿನ್ನನ್ನು ತುಂಬ ಪ್ರೀತಿ ಮಾಡಬೇಕು, ನಿನ್ನ ಚೆನ್ನಾಗಿ ನೋಡ್ಕೊಬೇಕು. ಯಾಕಂದರೆ ನಾನು ಕೊನೆ ಮಗ ಮನೆಗೆ. ಓಕೆ. ಸೊ ನಮ್ಮ ಅಕ್ಕಂದ್ರೂ ನಾನು ಹಂಗೆ ನೋಡ್ಕೊಳ್ಳೋದು. ಮಮ್ಮಿ ಇಲ್ಲ ಅನ್ನೋದನ್ನ ಅವ್ರು ಯಾವತ್ತೂ ಯೋಚನೆ ಮಾಡೋಕ್ಕೂ ಬಿಟ್ಟಿಲ್ಲ. ಏನಕ್ಕೆಂದರೆ ನಮ್ಮಮ್ಮ ಅಷ್ಟೂ ನನ್ನ ಫೀಡಿಂಗ್ ಮಾಡೋರು. ಅವ್ರು ಕೊನೆ ಕ್ಷಣದವರೆಗೂ ನನಗೆ ಊಟನೇ ಕೈ ತುತ್ತೆ ಊಟ ಮಾಡಿಸ್ತಿದ್ರು ನನಗೆ. ಸೊ ಆ ರೀತಿ ಇರ್ಬೇಕಾದ್ರೆ 1 ವರ್ಷ ಯು ಡೋಂಟ್ ಬಿಲೀವ್ ಯಾವ ಲಾಕ್ಡೌನ್ ಅಂತ ಬಂತು. ಆ ಲಾಕ್ಡೌನಲ್ಲಿ ನಮ್ಮ ಅಮ್ಮನಿಗೆ ಯಾವುದೆಲ್ಲ ನಾನ್ ವೆಜ್ ಫುಡ್ ಇಷ್ಟ ಇದೆ ನನ್ನ ಕೈಯಾರೆ ಅಡುಗೆ ಮಾಡಿ ತಿನ್ಸಿದ್ದೀನಿ. ಸೂಪರ್ ಅಲ್ಲ? ಐ ಆಮ್ ಬ್ಲೆಸ್ಡ್. ಏನಕ್ಕೆಂದರೆ 30 ವರ್ಷ 35 ವರ್ಷ ಒಂದು ಮಗನ ಸಾಕುವಂಥದ್ದಲ್ಲ. ಅದನ್ನ ಎಷ್ಟೊಂದು ಕಷ್ಟಪಟ್ಟು ಎಲ್ಲ ಮಾಡಿರ್ತಾರೆ. ಬಟ್ ಆ ಕೊನೆಯ ಕ್ಷಣಗಳಲ್ಲಿ ಕೊನೆ 1 ವರ್ಷ ನಾನು ಕಂಟಿನ್ಯೂಸ್ ಆಗಿ ಮಮ್ಮಿಗೆ ಅಡುಗೆ ಮಾಡಿದ್ದೀನಿಲ್ಲ. ನನಗೆ ಈಗಲೂ ನನಗೆ ಅದೇ ಸೆನ್ಸ್ ಆಗ್ತಿರೋದು. 1.5 ವರ್ಷ ನಾನು ಅಡುಗೆ ಮಾಡಿದ್ದೀನಿ ಅನ್ಬೇಕಾರೆ ನನಗೆ ಅಡುಗೆ ಮಾಡೋಕ್ಕೆ ಬರಲ್ಲ. ಫಸ್ಟ್ ಆಫ್ ಆಲ್ ಲಾಕ್ಡೌನ್ ಸುಮ್ಮನೆ ಕೂತ್ಕೋತಿದ್ದೆ. ಸೊ ಯೂಟ್ಯೂಬ್ ಅದು ಇದು ನೋಡ್ಕೊಂಡೆಲ್ಲ ಅಡುಗೆ ಮಾಡಿ, ಮಮ್ಮಿ ಇವತ್ತು ಕೂತ್ಕೋ ಅಡುಗೆ ಮಾಡ್ತೀನಿ ಅಂದ್ಬಿಟ್ಟು ಅಡುಗೆ ಮಾಡ್ಕೊಂಡು ಫಸ್ಟ್ ಟೈಮ್ ನಾನು ಮೊಟ್ಟೆ ಬಿರಿಯಾನಿ ಮಾಡಿದ್ದೆ. ಅದು ನೋಡಿ ಮಮ್ಮಿ ಫುಲ್ ಖುಷಿ ಆಗ್ಬಿಟ್ರು. ಪರವಾಗಿಲ್ಲ ಕಣೋ, ತುಂಬ ಚೆನ್ನಾಗಿ ಮಾಡ್ತೀನಿ. ಅವ್ರ ಕೈ ಟೇಸ್ಟ್ಗಳು ನಮ್ಮಮ್ಮನೇ ಹೊಗಳ್ತಿದ್ದಾರೆ ಅನ್ಬೇಕಾರೆ ಅವರೆಲ್ಲ ನನಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ನನಗೆ ಗೊತ್ತೇ ಆಗಿಲ್ಲ ಅವತ್ತು. ಬಟ್ 1.5 ವರ್ಷ ಕಂಟಿನ್ಯೂಸ್ ಆಗಿ ಮಮ್ಮಿಗೆ ಒಂದು ನಾನ್ ವೆಜ್ಜಲ್ಲಿ ಇಂಥದ್ದು ಐಟಮ್ ತಿಂದಿಲ್ಲ ಅಂತಿಲ್ಲ. ಎಷ್ಟು ಎಂಟೈರ್ ಐಟಮ್ ನಾನು ಒಬ್ಬನೇ ಮಾಡಿದ್ದೀನಿ. ಅಕ್ಕಂದ್ರ ಜೊತೆ ಕೂತ್ಕೊಂಡು ಸಪೋರ್ಟ್ ಮಾಡಿಕೊಂಡು ಅಡುಗೆ ಮಾಡಿ ಮಮ್ಮಿಗೆ ತಿನ್ಸಿದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಒನ್. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಯಾಕಂತಂದರೆ ಎಷ್ಟೋ ಜನ ಈಗಿನ ಕಾಲದಲ್ಲಿ ಸೆಲೆಬ್ರಿಟಿಗಳಾಗಿರ್ಬೋದು, ಕಾಮನ್ ಪೀಪಲ್ ಆಗಿರ್ಬೋದು, ತಮ್ಮ ತಮ್ಮ ಬ್ಯುಸಿ ಶೆಡ್ಯೂಲ್ಸಲ್ಲಿ ಕುಟುಂಬಸ್ಥರಿಗಾಗಿರ್ಬೋದು, ಹೆಂಡತಿಗಾಗಿರ್ಬೋದು, ತಾಯಂದ್ರಿಗಾಗಿರ್ಬೋದು ಟೈಮ್ ಕೊಡೋದಕ್ಕೆ ಆಗ್ತಿಲ್ಲ. ಅಂಥದ್ರಲ್ಲಿ 1 ವರ್ಷ ನೀವು ನಿಮ್ಮ ಕೈಯಾರೆ ಅಡುಗೆ ಮಾಡಿ ತಾಯಿಗೆ ತಿನ್ಸಿದ್ರಂತಂದರೆ ನಿಜವಾಗ್ಲೂ ಗ್ರೇಟ್. ಬಿಕಾಸ್ ಆ ಒಂದು ಟೈಮ್ ಏನಿದೆಯಲ್ಲ ಲೈಫ್ ಲಾಂಗ್ ನಿಮ್ಮ ಜೊತೆ ಇರುತ್ತೆ, ಲೈಫ್ ಲಾಂಗ್ ನಿಮ್ಮ ಜೊತೆ ಟ್ರಾವೆಲ್ ಮಾಡುತ್ತೆ. ಏನಾಗ್ತಿದೆ ಅಂತಂದರೆ ಬದುಕು 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 ಅಂತ ಹೇಳ್ಬಿಟ್ಟು ಬದುಕಕ್ಕೆ ಹೋಗ್ತಾ ನಮ್ಮ ಸಂಬಂಧಗಳನ್ನು ಉಳಿಸ್ಕೊಳಕ್ಕಾಗ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ. ಆ ಒಂದು ಮೂಮೆಂಟ್ಸ್ ನಾವು ಮಾಡ್ತಿರೋದೇ ಹೊಟ್ಟೆಪಾಡಿಗಾಗಿ, ಫ್ಯಾಮಿಲಿಗೋಸ್ಕರ. ಫ್ಯಾಮಿಲಿ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಿಲ್ಲ. ಲೈಫ್ ಲಾಂಗ್ ನಾವು ಬರೀ ದುಡಿಯೋದೇ ಆಗೋಗ್ತಿದೆ ಹೊರತೆ ಆ ಒಂದು ಪ್ರೀಶಿಯಸ್ ಮೂಮೆಂಟ್ಸ್ನ ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಬಟ್ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ನನಗೆ ತುಂಬ ಎಮೋಷನಲ್ ಆಗ್ತಿದ್ದೀನಿ ನಾನು. ಐ ಆಮ್ ಬ್ಲೆಸ್ಡ್ ಆ್ಯಕ್ಚುಲಿ. ಅದೇ ಹೇಳ್ತಿಲ್ವಾ, ದೇವರು ಕೊನೆಯ ಅವಕಾಶ ನನಗೆ ಕೊಟ್ಟಿತ್ತು ಅನ್ಸುತ್ತೆ. ಇಲ್ಲಪ್ಪ ನಿನ್ನ ತಾಯಿಗೆ ಅಡುಗೆ ಮಾಡಿ ನೀನು ತಿನ್ನಿಸ್ಬೇಕು ಅಂತ ಅಂದ್ಬಿಟ್ಟು ಏನೋ ಬಂದಿತ್ತು. ಬಟ್ ಅದು ಹೆಂಗಾಯ್ತು ಅಂತಂದ್ರೆ ನನಗೆ ಗೊತ್ತಿಲ್ಲ. ಇವತ್ತೂ ಅಷ್ಟೇ ನಾನು ಅಡುಗೆ ಮಾಡ್ತೀನಿ ಅಂದ್ರೂ ಮೊನ್ನೆ ಕಿಚನ್ ಒಳಗೆ ಹೋಗಿದ ತಕ್ಷಣ ಮಮ್ಮಿಗೆ ಏನಾದ್ರು ಅಡುಗೆ ಮಾಡಿದ್ರೆ ಫಸ್ಟ್ ಎತ್ತಿಟ್ಬಿಡ್ತೀನಿ ಮೇಲೆ. ಓಕೆ ಮಮ್ಮಿ ದಿಸ್ ಇಸ್ ಫಾರ್ ಯು. ನಾನು ಮಮ್ಮಿನ ಅಂತ ಮಮ್ಮಿ ಅಂತ ಕರೀತಿಲ್ಲ, ಡುಮ್ಮಿ ಅಂತಲೇ ಕರೆಯೋದು. ಈಗಲೂ ಅಷ್ಟೇ ಗೋರಿ ಮೇಲೂ ಅದನ್ನೇ ಬರ್ತೀನಿ, ಡುಮ್ಮಿ ಫಾರ್ ಎವರ್ ಅಂತಲೇ ಬರ್ಸಿದ್ದೀನಿ. ಸೊ ಡುಮ್ಮಿ ದಿಸ್ ಇಸ್ ಫಾರ್ ಯು ಅಂತ ಹೇಳ್ಬಿಟ್ಟು ಒಂದು ಕಪ್ಪಲ್ಲಿ ಹಾಕ್ಬಿಟ್ಟು ಇಟ್ಬಿಡ್ತೀನಿ ನಾನ್ ವೆಜ್ ಏನೇ ಮಾಡಿದ್ರು. ಓಕೆ. ಸೊ ಅದೆಲ್ಲ ನನಗೆ ಹೆಂಗೆ ಅಂದರೆ ಬಿಟ್ಕೊಡೋಕ್ಕಾಗಲ್ಲ. ಸೊ ಈಚ್ ಆ್ಯಂಡ್ ಎವ್ರಿ ಡೇ ಐ ರಿಮೆಂಬರ್. ಬಟ್ ಇವತ್ತು ಮದುವೆ ಆಗ್ತಿದ್ದೀನಿ ಅನ್ಬೇಕಾರೆ ಇವಳು ಬಂದು ಅದನ್ನೇ ಮಾಡಿದ್ದು ಫಸ್ಟ್. ಮಮ್ಮಿ ಫೋಟೋ ಕೈ ಮುಗಿದ್ಲು. ಸೊ ಇಟ್ ವಾಸ್ ಲೈಕ್ ಕಂಪ್ಲೀಟ್ಲಿ ಪ್ಯಾಕೇಜ್. ಓಕೆ. ಮತ್ತು ನನ್ನ ಅಕ್ಕಂದ್ರ ಜೊತೆನೂ ನಾನೆಲ್ಲ ಇರೋದು ಜೊತೆಲಿ ಜಾಯಿಂಟ್ ಫ್ಯಾಮಿಲಿ. ನಾನು ಆ ಫ್ಯಾಮಿಲಿ ಬಿಟ್ಕೊಡೋಕೆ ಹೋಗೋದು. ಆ್ಯಂಡ್ ಇವನ್ ಶಿ ಈಸ್ ಆಲ್ಸೋ ಸೇಮ್ ವೇ. ಅವಳಿಗೆ ಎಲ್ಲರೂ ಒಟ್ಟಿಗೆ ಇರಬೇಕು, ಎಲ್ಲರೂ ಒಟ್ಟಿಗೆ ಇರಬೇಕು ಇರೋಣಮ್ಮ. ಅದಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಎವ್ರಿ ಒನ್ ಶುಡ್ ಬಿ ಹ್ಯಾಪಿ. ಏನು ಇವತ್ತು ಇರ್ತೀವೋ ನಾಳೆ ಹೋಗ್ತೀವಿ. ಅಪ್ಪುವರೇ ತೋರಿಸ್ಕೊಟ್ಬಿಟ್ಟವ್ರೆ, ಕೊನೆವರೆಗೆ ನೀವೇನು ಎತ್ಕೊಂಡು ಹೋಗಲ್ಲ, ಹಿಂದ್ಗಡೆ ಬರೋ ಜನಗಳೇ ನಿಮ್ಗೆ ಕೌಂಟ್ ಆಗೋದು. ಸೊ ಇನ್ನೇನೇ ಎತ್ಕೊಂಡು ಹೋಗ್ತೀರ ನೀವು. ಇವತ್ತು ನನ್ನ ಫ್ಯಾಮಿಲಿ ಜೊತೆ ಇರ್ತೀನ, ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾನು ಜಾಸ್ತಿ ಹೊರಗಡೆ ಹೋಗಲ್ಲ. ಹೋದರೆ ನಮ್ಮ ಹುಡುಗ ಜೊತೆ ಪಾರ್ಟಿ ಗೀಟಿ ಮುಗಿಸ್ಕೊಂಡು ಎಷ್ಟೊತ್ತಾದ್ರೂ ಅಟ್ಲೀಸ್ಟ್ ಎಲ್ಲಾದ್ರೂ ಮಾತಾಡ್ತಾಳೆ, ಇಲ್ಲ ಮನೆಗಾರು ಬರ್ತೀನಿ. ಸೊ ಎಲ್ಲರೂ ಒಂದು ಕಡೆ ಇದ್ದೇ ಇರ್ತೀನಿ. ಸೊ ಅದು ಯಾವತ್ತೂ ನಾನು ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಒಟ್ನಲ್ಲಿ ಮಮ್ಮಿದು ಬ್ಲೆಸ್ಸಿಂಗ್ಸ್ ಇದೆ, ಅದಕ್ಕೆ ಐ ಗಾಟ್ ಹರ್. ಅಮ್ಮನ ಯಾವ ವಸ್ತುವನ್ನ ಅವರಿಗೆ ಉಡುಗೊರೆಯಾಗಿ ಕೊಡ್ತೀರಾ? ಕೊಟ್ಟಿದ್ದಾರಾ? ಏನ್ ಕೊಟ್ಟಿದ್ರು? ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ದಿವಸನೇ ಮಮ್ಮಿ ಸ್ಯಾರಿನ ಇವಳು ಕೊಟ್ಟಿದ್ದು. ಹೌದಾ? ಸೂಪರ್. ಫಸ್ಟ್ ಡೇ ನಾನು ಮನೆಗೆ ಬಂದಿದ್ದ ದಿನ, ಅವತ್ತಿನ ದಿನ ಅರ್ಶಿನ ಕುಂಕುಮದ ಜೊತೆ ಅಮ್ಮನ ಸೀರೆ ಅವತ್ತೇ. ಆ್ಯಕ್ಚುಲಿ ಮಮ್ಮಿಗೆ ಹೊಸ ಸ್ಯಾರಿ ಅಂತ ತಂದು ಕೊಟ್ಟಿದ್ವಿ. ಅದು ಮಮ್ಮಿ ಯೂಸ್ ಮಾಡಿರಲಿಲ್ಲ. ಇಲ್ಲ ಕಣೋ, ನೀನು ಮದುವೆನೋ ಇಲ್ಲ ಎಂಗೇಜ್ಮೆಂಟ್ ಬಂದಾಗ ಹಾಕೋತೀನಿ ಹಂಗೆ, ಅದು ಗಿಫ್ಟ್ ಆಗಿ ಕೊಟ್ಟಿದ್ದು. ಸೊ 2-3 ಸರಿ ಅಕ್ಕನೂ ಅಷ್ಟೇ, ಅಕ್ಕಂದು ಹೆಂಗೆ ಇದು ಗೃಹಪ್ರವೇಶಕ್ಕೆಲ್ಲ ಯೂಸ್ ಮಾಡಬೇಕು ಅಂದ್ಕೊಂಡು ಅವಾಗಲೂ ಅದು ಯೂಸ್ ಮಾಡೋಕ್ಕಾಗಿಲ್ಲ. ಕೊನೆಗೆ ಅದು ಇವಳು ಕೈಗೆ ಸೇರ್ಬೇಕಿತ್ತು, ನಾವು ಇವಳ ಕೈಗೆ ಸೇರ್ತದೆ. ಸಿಕ್ತಲ್ಲ ಆಶೀರ್ವಾದ. ಅದನ್ನೇ ಹೇಳ್ತಾ ಇದ್ರು ಫಸ್ಟ್ ಡೇ ಬಂದಾಗ. ಅಮ್ಮನೂ ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ನಿನ್ಗೆ ಬಂದು ಸೇರಿದೆ ಅಂತ. ಆ ಸೀರೆಯನ್ನ ಮದುವೆ ಟೈಮಲ್ಲಿ ಯಾವ್ದಾದ್ರು ಒಂದು ಅಕೇಶನ್ಗೆ ಉಟ್ಕೊಳ್ಳುವಂತ ಪ್ರಯತ್ನವನ್ನ ಪ್ಲಾನಿಂಗ್ ಇದೆಯಾ ಅಂತ? ಎಂಗೇಜ್ಮೆಂಟ್ ಆಲ್ರೆಡಿ ಆಗಿದೆಯಾ? ಓ, ಎಂಗೇಜ್ಮೆಂಟ್ ಉಟ್ಕೊಂಡಿರೋದು ಅದೇ ಸೀರೆನಾ? ಇಲ್ಲ, ಅದಕ್ಕೂ ಮುಂಚೆ ಶಾಸ್ತ್ರಕ್ಕೆ ಅದೇ ಸೀರೆ. ಆಕ್ಚುಲಿ ಶಾಸ್ತ್ರಕ್ಕೆ ನಾವು ಒಂದು ಸ್ಯಾರಿ ಕೊಡ್ತೀವಿ, ಆ ಸ್ಯಾರಿನ ಎಂಗೇಜ್ಮೆಂಟ್ಗೆ ಹಾಕೊಬೇಕು. ಬಟ್ ಅದು ಬಿಫೋರ್ ದಟ್ ಮಮ್ಮಿ ಕೊಟ್ಟಿರೋ ಸ್ಯಾರಿನೇ ಇವಳು ಉಟ್ಕೊಂಡ್ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿ ಅವ್ರಿಗೆಲ್ಲ ಕೊಡ್ಬೇಕಾರೆ ಅದು ಮಮ್ಮಿ ಕೊಟ್ಟಿರೋ ಸ್ಯಾರಿನೇ ಇವಳು ಹಾಕೋ.
ಓಕೆ. ಇನ್ನೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂತಂದ್ರೆ ನಿಮ್ಮ ಒಂದು ವಾಟ್ಸಪ್ ಡಿ ಪಿಯಲ್ಲಿ ಅಮ್ಮನ ಜೊತೆ ಇರುವಂತಹ ಒಂದು ಫೋಟೋವನ್ನ, ಆ ಮೂಮೆಂಟ್ ಬಗ್ಗೆ ಹೇಳೋದಾದ್ರೆ. ಅದು ಲಾಸ್ಟ್ ಫೋಟೋ ಮಮ್ಮಿದು. ಹ್ಮ್. ಸೊ ಆ ಲಾಸ್ಟ್ ಫೋಟೋನ ಒಂದು ಫ್ಯಾನ್ಸ್ ನನಗೆ ಎಡಿಟ್ ಮಾಡಿ ಕಳಿಸಿದ್ದು. ಓಕೆ. ಸೊ ಅದು ನಾನು ಇದುವರೆಗೆ ಚೇಂಜ್ ಮಾಡಿಲ್ಲ. ನನ್ನ ಅದು ಪರ್ಮನೆಂಟ್ ಡಿ ಪಿ ಅದು. ಹ್ಮ್. ನನ್ನ ವೈಫ್ ಬಂದರೂ ಅಷ್ಟೇ, ಯಾರಿದ್ರು ಅಷ್ಟೇ, ಆ್ಯಂಡ್ ಶಿ ನೋಸ್ ದ್ಯಾಟ್. ಓಕೆ. ಎಮೋಷನ್ಸ್ ಅವ್ರಿಗೂ ಗೊತ್ತು. ಸೊ ಅದು ನಾನು ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸೊ ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ, ಹಂಗೆ ಇರುತ್ತೆ. ಓಕೆ. ಪ್ರೀತಿಯಿಂದ ಏನಂತ ಕರೀತಾರೆ ರಂಜಿತ್ ಅವ್ರು ನಿಮ್ಗೆ? ನಾನು ಮುದ್ದುಮ ಅಂತೀನಿ, ಅವ್ರು ಬಂಗಾರಿ ಮುದ್ದು ಅಂತ ಹೇಳ್ತಾರೆ. ಓಕೆ. ಫೋನಲ್ಲಿ ಏನಂತ ಸೇವ್ ಮಾಡಿದ್ದೀರಾ? ನಾನು ಮನುಮ ಅಂತ. ಹ? ಮಾನುಮ ಪ್ರಿನ್ಸೆಸ್. ನೀವು? ನಾನು SRK ಅಂತ. SRK ಅಂದ್ರೆ? SRK ಹಾರ್ಟ್. ಸೂರ್ಯ ರಂಜಿತ್ ಕುಮಾರ್. ಓಕೆ. ಏನಕ್ಕಂದ್ರೆ ಮಮ್ಮಿಗೆ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು, ಸೂರ್ಯ ಕ್ಯಾರೆಕ್ಟರ್. ಏನಕ್ಕಂದ್ರೆ ಮಮ್ಮಿ ಯಾವಾಗಲೂ ಹೇಳೋರು, ಹರಿಯೋ ನೀರಲ್ಲಿ ನಿಂತ್ಕೊಂಡು ಆ ಸೂರ್ಯನ ನೋಡ್ಕೊಂಡು ಬೇಡ್ಕೊಂಡು ನೀನು ಪಡ್ಕೊಂಡಿರೋದು, ಇವತ್ತು ಅದೇ ಕ್ಯಾರೆಕ್ಟರ್ ಮಾಡ್ತಿದ್ದೆ ಅನ್ಬೇಕಾದ್ರೆ ನೀನು ಸೂರ್ಯನ ನೋಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಶನಿ ಸಿಲ್ ಬರ್ಬೇಕಾದ್ರೆ ಈವ್ನಿಂಗು ನೋಡೋರು, ಮಾರ್ನಿಂಗು ನೋಡೋರು, ಮಧ್ಯಾಹ್ನ ನೋಡೋರು. ನಮ್ಮ ಅಕ್ಕ ಮತ್ತೆ ಯಾವಾಗಲೂ ಹೇಳೋದು, ನಿಂದು ಸೀರಿಯಲ್ ಬಿಟ್ಟು ಮಮ್ಮಿ ಚಾನಲ್ ಯಾವುದು ಚೇಂಜೇ ಮಾಡ್ತಾ ಇಲ್ಲ ಅಂದ್ಬಿಟ್ಟು. ಸೊ ಅದೊಂದು ತುಂಬ ಬ್ಲೆಸ್ಸಿಂಗ್ಸ್ ನನಗೆ. ಆ ಎಸ್ ಅನ್ನೋದು ನಮ್ಮ ತಾಯಿ ಹೆಸರು ಇದೆ, ನನಗೆ ಮಮ್ಮಿ ಇಷ್ಟಪಡೋ ಹೆಸರು ಇದೆ. ಸೊ ಅದಕ್ಕೆ ಅದನ್ನು ಸ್ಟಾರ್ಟಿಂಗಲ್ಲೇ ಹಾಕೊಂಡೆ. ಏನಕ್ಕೆ ನಮ್ಮ ತಾಯಿ ಹೆಸರು ಸೀತಾಲಕ್ಷ್ಮಿ. ಸೊ ಅದು ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಸೂರ್ಯ ಕ್ಯಾರೆಕ್ಟರ್ ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಸೊ SRK ಅಂತಲೇ ಹಾಕ್ತೀನಿ ನಾನು, ಸೂರ್ಯ ರಂಜಿತ್ ಕುಮಾರ್ ಅಂತಲೇ ಹಾಕ್ತೀನಿ. ಓಕೆ. ನೀವು ಫಸ್ಟ್ ಅವ್ರಿಗೆ ಅಡುಗೆ ಮಾಡಿ ತಿನ್ಸಿದ್ದು ಯಾವ ಡಿಶ್ ಅಂತ? ಅದೇ ಚಿಕನ್. ಚಿಲ್ಲಿ ಚಿಕನ್ ಚೆನ್ನಾಗಿ ಮಾಡ್ತಾರೆ ಮೇಡಮ್ ಅವರು. ಓಕೆ. ನೀವು ಯಾವತ್ತಾದ್ರೂ ಟ್ರೈ ಮಾಡಿದ್ರ ಅವ್ರಿಗೆ ಅಡುಗೆ? ಅಮ್ಮನಿಗಂತೂ ಅಡುಗೆ ಮಾಡ್ಕೊಟ್ಟಿದ್ದೀರಾ? ಇಲ್ಲ, they'll do. ನಾನು ಅಡುಗೆ ಮಾಡಿದಾಗೆಲ್ಲ ನಾನು ಇವ್ರು ತಿನ್ಸೋದೇ ಕೆಲಸ. ಹೌದಾ? Daily ಮನೇಲಿದ್ರು ಅಷ್ಟೇ. ಯಾವ ಡಿಶ್ ಅನ್ನ ಅವ್ರಿಗೆ ಟೇಸ್ಟ್ ಮಾಡಿಸಿದ್ರಿ ಅಂತ? ಚಿಕನ್ ಮಾಡಿದ್ದೀನಿ, ಪೆಪ್ಪರ್ ಚಿಕನ್ ಮಾಡಿದ್ದು. ಪೆಪ್ಪರ್ ಚಿಕನ್ ಮಾಡಿ ಒಂದು ರಸಮ್ ಎಲ್ಲ ಮಾಡಿದ್ಲು ಅಕ್ಕ. ಸೊ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಲ್ಲೋ, ಪೆಪ್ಪರ್ ಚಿಕನ್ ಮಾಡ್ತಾ ಇದ್ದೀನಿ ಅಂದೆ. ಬಂದಿದ ತಕ್ಷಣ ಮೇಡಮ್ ಅವ್ರಿಗೆ ಬಂದಾಗೆಲ್ಲ ನಾನೇ ತಿನ್ಸ್ಬೇಕು, ನಾನೇ ಊಟ ಮಾಡಿಸೋದು. ಸೊ ಖುಷಿ ಅಲ್ಲ, ಇನ್ನೇನ್ ಬೇಕು ನಿಮ್ಗೆ? ಹೌದು. ಅಂದ್ರೆ ಯಾವಾಗ್ಲೂ ಆಗಲ್ಲ, ಟೈಮ್ ಸಿಕ್ಕಾಗಾದ್ರೂ ಇದು ಮಾಡಿ. ಇಲ್ಲ, ಅವಳು ತುಂಬಾ ಟೈರ್ಡ್ ಆದಾಗ ಅವಳು ಅದನ್ನೇ ಹೇಳೋದು, ನಾನು ಟೈರ್ಡ್ ಆಗ್ಬಿಟ್ಟಿದ್ದೀನಿ ತಿನ್ಸ್ಬಿಡು. ಆಯ್ತು. ಓಕೆ. ಮದುವೆ ಎಲ್ಲ ಹೆಂಗ್ ಪ್ಲಾನ್ ಮಾಡಿಟ್ಟಿದ್ದೀರಾ? ಅಂಡ್ ಹಾಗೇನೆ ಇನ್ನೊಂದು ಕ್ವಶನ್ ಏನಂತಂದ್ರೆ, ಸಂಕ್ರಾಂತಿ ಹಬ್ಬದ ದಿನ ನೀವು ಬಂದ್ರಿ, ಸುಗ್ಗಿ ಹಬ್ಬದ ದಿನ ಅಂತಂದ್ರೆ ಹೊಸ ಕೊಯ್ಲನ್ನ ನಾವು ಕರ್ಕೊಂಡ್ಬರುವಂಥದ್ದು. ಸೊ ನೀವು ರಂಜಿತ್ ಅವರ ಮನೆಗೆ ಬಂದಾಗ ನಿಮ್ಮ ಮನೆಯವರ ರಿಯಾಕ್ಷನ್ಸ್ ಎಲ್ಲ ಹೆಂಗಿತ್ತು ಅಂತ? ಒಂದು ಮಹಾಲಕ್ಷ್ಮಿನೇ ಬಂದಂಗೆ ಅನ್ಸ್. ಡ್ಯಾಡಿ ವಾಸ್ ಎಮೋಷನ್. ಡ್ಯಾಡಿ ಇಮಿಡಿಯೇಟ್ ಅತ್ತೇ ಬಿಟ್ರು. ಏನಕ್ಕಂದ್ರೆ ನಾನು ಯಾರನ್ನೂ ಯಾವ ಹುಡುಗಿ ತೋರಿಸ್ರು ನಾನು ಬೇಗ ನಂಗೆ ಆಗಲ್ಲ. ಫೋಟೋ ನೋಡಿದ ತಕ್ಷಣ ಫೋಟೋದಲ್ಲಿ ನಂಗೆ ಇಷ್ಟ ಇಲ್ಲ ಅಂದ್ಬಿಡ್ತೀನಿ. ಯಾರನ್ನೂ ಮೀಟು ಮಾಡ್ತಿರ್ಲಿಲ್ಲ, ಯಾರಿಗೂ ಹೋಗ್ತಿರ್ಲಿಲ್ಲ. ಅಕ್ಕಂದ್ರಿಗೆ ಹೇಳ್ಬಿಡ್ತಿದ್ದೆ ನಂಗೆ ಅದು ಇಷ್ಟ ಆಗಿಲ್ಲ. ಬಟ್ ಡ್ಯಾಡಿಗೆ ಹೇಳಿರಲಿಲ್ಲ, ಬರೀ ಅಕ್ಕಂದ್ರಿಗೆ ಹೇಳಿದ್ದೆ. ಅದು ಇಮಿಡಿಯೇಟ್ ಪ್ಲಾನ್ ಆಗಿದ್ದು. ಹೆಂಗಿರು ಸಂಕ್ರಾಂತಿ ಬರ್ತಿದೆಯಲ್ಲ ಬಾ ಮನೆಗೆ ಅಂತೆ. ಅದಕ್ಕೆ ಓಕೆ, ನಮ್ಮ ಮನೇಲಿ ಡ್ಯಾಡಿಗೆಲ್ಲ ಹೇಳಿದ್ದೆ, ಅಲ್ಲ ಕೆಡ್ಸ್ಕೊಂಡ್ಬೇಡ ಬಾ ನೀನು. ಫಸ್ಟ್ ಆಫ್ ಆಲ್ ನಾನು ಮದುವೆ ಆಗಲಿ ಅಂತ ಕಾಯ್ತಿದ್ದಾರೆ, ಒಂದು ಹುಡುಗಿನ ಇಷ್ಟಪಡ್ಲಿ ಅಂತ ಕಾಯ್ತಿದ್ದಾರೆ. ಇವತ್ತು ಒಬ್ಳು ಇಷ್ಟಪಟ್ಟು ಮನೆ ಕರ್ಕೊಂಡ್ಬರ್ತೀನಿ ಅಂದರೆ ಆಬ್ವಿಯಸ್ ದೇಲ್ಸೆ ಎಸ್ ಅಂತ ಅಂದ್ಬಿಟ್ಟು. ಯಾಕಂದರೆ ನಾನು ಯಾರನ್ನೂ ಇಷ್ಟಪಡಲ್ಲ ಅಷ್ಟು ಬೇಗ. ಹುಡುಗಿರ ವಿಚಾರದಲ್ಲಿ ಅಂತೂ ತುಂಬ ಚೂಸಿ ನಾನು. ಯಾಕಂದ್ರೆ ನನ್ನ ಮನೆಗೆ ಬರ್ಬೇಕು ಅದೇ ಹೇಳಿದ್ನಲ್ಲ, ಆ ಗುಣಗಳು ನನಗೆ ಇಷ್ಟ ಆಗಬೇಕು. ಹೌದು. ಯಾಕಂದರೆ ಲೈಫ್ ಲಾಂಗ್ ನಾವು ಒಂದು ಜೀವನ ನಡೆಸ್ಕೊಂಡು ಹೋಗ್ಬೇಕಾಗಿರೋಂಥದ್ದು. ಅದು ಯಾವ ಥರ ಇದೆಯೋ ಏನಿದೆಯೋ ಗೊತ್ತಿಲ್ಲ, ಪ್ರತಿಯೊಬ್ಬರಿಗೂ ಒಂದು ಪಾಸ್ಟ್ ಇದ್ದೇ ಇರುತ್ತೆ. ಸೊ ಹಂಗಿರ್ಬೇಕಾದ್ರೆ ನನ್ನ ಪಾಸ್ಟ್ಗಳು ಅಂತ ಕೇಳಿದಾಗ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದೆ, ನೋಡಮ್ಮ ಇಷ್ಟೆಲ್ಲ ಬ್ರೇಕಪ್ಸ್ಗಳು ಆಗೋಗಿದೆ. ಅವ್ರು ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ರು, ಇಷ್ಟೆಲ್ಲ ಮುಗೀತಲ್ಲ, ಇನ್ಮೇಲೆ ನಾನು ಇರ್ತೀನಿ, ಒಬ್ಬಳೇ ಇರ್ತೀನಿ, ನಾನು ಒಬ್ಬಳೇ ಸಾಕು ಅಂದರು. ಅದು ಡಿಸೈಡ್ ಆಗೋಗಿದ್ದೀನಮ್ಮ. ಏನಕ್ಕೆ ಐ ಆಮ್ ಲೈಕ್ ಆಲ್ಫಾ ಮ್ಯಾನ್. ಒಬ್ಳು ಸಿಕ್ಕಿದ್ರೆ ಅಂದರೆ ಅವಳು ಪ್ರೀತಿ ಕೊಡ್ತಾಳ, ಅವಳ ಜೊತೆ ನಾನು ಹೆಂಗೆ ಬೇಕಾದ್ರೂ ಎಷ್ಟು ಬೇಕಾದ್ರೂ ಪ್ರೊಟೆಕ್ಟ್ ಮಾಡ್ಕೊಂಡು ಪ್ರೀತಿ ತೋರಿಸ್ಕೊಂಡು ಇದ್ಬಿಡ್ತೀನಿ. ಅದು ಬಿಟ್ಟು ನನಗೆ ಬೇರೇನೂ ಗೊತ್ತಿಲ್ಲ ಲೈಫಲ್ಲಿ. ಏನಕ್ಕೆ ಅದೇ ಹೇಳಿಲ್ಲ, ಪ್ರೀತಿ ಕೊಡೋದು ಸಿಗಲ್ಲ. ಇವತ್ತು ಆ ಜಾಗ ಸಿಗಬೇಕು ಅಂದ್ರೂ ನಾವು ತುಂಬಾ ಒದ್ದಾಡಬೇಕು. ಟ್ರೂ ಲವ್ ಅನ್ನೋದು ನಾವು ಎಲ್ಲೂ ಕಾಣಿಸ್ತಾ ಇಲ್ಲ ಈ ನಡುವೆ. ಸೊ ಇವುಗಳಲ್ಲಿ ನಾನು ತುಂಬ ಕಂಡಾಗ ನಾನು ಅದೇ ಹೇಳ್ಬಿಟ್ಟೆ, ಎಸ್ ರೆಡಿ. ಸೊ ಸಂಕ್ರಾಂತಿ ದಿವಸ ಸಾಯಂಕಾಲನೇ ಅದೇ ಸೇಮ್ 6:30ನೇ ಯಾವ್ದು ಗೋಧುಳಿ ಲಗ್ನ. ಗೋಧುಳಿ ಲಗ್ನ. ಸೊ ಆ ಲಗ್ನದಲ್ಲೇ ಬಂದ್ಬಿಡಮ್ಮ ನೀನು 6:30 ಕರೆಕ್ಟಾಗಿ ಅಂದ್ಬಿಟ್ಟು. ಅದು ಸ್ವಲ್ಪ 6:45 7 ಗಂಟೆಗೆ ನಾವು ಬಂದರು. ಬಂದಿದ ತಕ್ಷಣ ಡ್ಯಾಡಿಗೆ ತೋರಿಸಿದ ತಕ್ಷಣ ಡ್ಯಾಡಿ ಯಾರು ಅಂದರು. ಅಕ್ಕ ಇದ್ಕೊಂಡು ಓರ್ತಾರೆ ಲೈಕಿಂಗ್ ಈಚ್ ಅದರ್, ಮದುವೆ ಆಗ್ತಾರೆ ಅಂತ. ಡ್ಯಾಡಿ ಅಲ್ಲೇ ಹತ್ಬಿಟ್ರು. ಏನಕ್ಕಂದ್ರೆ ಈ ವಾಸ್ ಲೈಕ್ ಇವನ್ ಹಿ ವಾಸ್ ಶಾಕ್ಡ್. ಯಾಕಂದರೆ ಮಮ್ಮಿಗೆ ಥರನೇ ಅವಳಿಗೂ ಕಣ್ಣಿರೋದು ಬ್ರೌನ್ ವಯಸ್ಸು ಹಂಗೆ ಅಂದ್ಬಿಟ್ಟು ಇವನ್ ಹಿ ವಾಸ್ ಶಾಕ್ಡ್. ಇಲ್ಲಮ್ಮ ಆಯ್ತು ಚೆನ್ನಾಗಿರಿ ಇಬ್ರು ಅಂದ್ಬಿಟ್ಟು ಡ್ಯಾಡಿ ಎಲ್ಲ ಬ್ಲೆಸ್ಸಿಂಗ್ಸ್. ಓಕೆ. ಸೊ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಅದಾಗಿದ್ದು. ಅಕ್ಕಂದ್ರಿಗೆ ಮಾತ್ರ ಗೊತ್ತಿತ್ತು, ಸೊ ಅಪ್ಪನಿಗೆ ಗೊತ್ತಿರ್ಲಿಲ್ಲ. ಇನ್ನು ನಿಧಾನಕ್ಕೆ ಹೇಳೋಣ ಅಂತ ಹೇಳಿ ಅನ್ಕೊಂಡಿದ್ದು. ಬಟ್ ಅಕ್ಕಂದ್ರ ಇಬ್ರು ಹೇಳಿದ್ರು, ಅಲ್ಲೇ ಮೇ ಬಿ ಆ ಲಗ್ನದಲ್ಲೇ ಹೇಳ್ಬಿಟ್ಟಿದ್ದಾರೆ. ಅಲ್ಲೇ ಹೇಳ್ಬಿಟ್ರು, ಹಿಂಗೆ ರೆಡಿ ಜೋಡಿ ಚೆನ್ನಾಗಿದ್ಯಾ ಅಂತಂದ್ರು. ಏನು ಅಂದ್ರು ಅಪ್ಪ. ಸೊ ಅದಾದ್ಮೇಲೆ ಲೈಕ್ ಹೇಳಿದ್ರು,
ಮಗ ಇಷ್ಟ ಪಡ್ತಾರದು ಸೊಸೆ ನೋಡು ಅಂತ ಹೇಳ್ಬಿಟ್ಟು ದೆನ್ ಇಲ್ಲಿ ಗೊತ್ತಾಯ್ತು, ನಮ್ಮ ಮನೇಲಿ ಗೊತ್ತಾಯ್ತು. ಹಾಗೆ ಪ್ರಪೋಸಲ್ಸ್ ಬಗ್ಗೆ ಹೇಳ್ತಾ ಇದ್ರೆ ನೀವು ಆಲ್ರೆಡಿ ಸುಮಾರು ಪ್ರಪೋಸಲ್ಸ್ ಇದೆ. ನನ್ನ ಒಬ್ಬ ವ್ಯಕ್ತಿನ ಇಷ್ಟಪಡಬೇಕು ಅಂದ್ರೆ ಫುಲ್ ಅರ್ತಿರ್ಬೇಕು, ಒಂದು ಕೋಪ ಅಂತ ಬರುತ್ತೆ. ಬಹುಶಃ ನಿಮ್ಮನ್ನು ನೋಡಿದಾಗ ಆಲ್ಮೋಸ್ಟ್ ಎಲ್ಲರೂ ಆಟಿಟ್ಯೂಡ್ ಜಾಸ್ತಿ ಅಂತ ಫೀಲ್ ಆಗ್ತಾರೆ. ಬಟ್ ನಿಮ್ಮ ಜೊತೆ ಪಳಗ್ದಾಗ್ಲೇ ಗೊತ್ತಾಗುತ್ತೆ ಅವ್ರು ಹೆಂಗೆ ಅಂತ, ಇವ್ರ ಮನಸ್ಸೇನು ಅಂತ. ಸೊ ಪ್ರಪೋಸಲ್ ಅಂತ ಸೆಲೆಬ್ರಿಟಿ ಅಂದ ತಕ್ಷಣ ಜಾಸ್ತಿ ಪ್ರಪೋಸಲ್ಸ್ ಅನ್ನೋದು ಬಂದೇ ಬರುತ್ತೆ, ಇನ್ಸ್ಟಾದಲ್ಲಿ ಆಗಿರ್ಬೋದು. ಅದೆಲ್ಲ ಯಾವ ನಿಮ್ಮ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂಡ್ ಹಾಗೇನೆ ಕ್ರೇಜಿ ಎಷ್ಟು ಪ್ರಪೋಸಲ್ಸ್ ಅಂದ್ರೆ ಯಾವ್ದು ಅಂತ? ಇಲ್ಲ, ನಾನು ಒಳಗೆ ಹೋಗಿ ಮುಂಚೆನೇ ನಂಗೆ ತುಂಬ ಪ್ರಪೋಸಲ್ಸ್ ಇತ್ತು. ಅಲ್ಲ ಅದೇ ಇನ್ನೊಂದೇನು ಅಂದರೆ ಕಾಲೇಜ್ ಹುಡುಗಿರು ಸ್ಮಾಲ್ ಲೈಕ್ 19-20 years ದೇ ಇಲ್ಲ ಸರ್ ಯು ವೆರಿ ಹ್ಯಾಂಡ್ಸಮ್. ಹೌದಮ್ಮ, ಥ್ಯಾಂಕ್ ಯು ನಾವು ಅಷ್ಟೇ ರಿಪ್ಲೈ ಮಾಡೋದು. ಆಮೇಲೆ ಇದ್ಕೊಂಡು ನಮ್ಗೇನಾದ್ರು ಚಾನ್ಸ್ ಇದೆಯಾ ಲವ್ ಮಾಡೋದಕ್ಕೆ? ಹಂಗೆ ನಮಸ್ಕಾರ ನನಗಂತೂ ಇಲ್ಲಮ್ಮ, ಬಿಟ್ಬಿಡು. ಏನಕ್ಕೆ ನೀವು ಇನ್ನೂ ಚಿಕ್ಕ ಹುಡುಗಿರು ಓದ್ಬಿಟ್ಬೋ, ಇನ್ನೂ ಮಾಡೋ ಕೆಲಸದ ಬೇಜಾನಿದೆ, ಅದನ್ನ ಮಾಡಿ ನೀವು ದಯವಿಟ್ಟು ನನ್ನ ಹತ್ರ ಎಲ್ಲ ಬರೋಕೆ ಹೋಗ್ಬೇಡಿ. ಆಮೇಲೆ ನನಗೆ ಅಷ್ಟೆಲ್ಲ ಟೈಮೂ ಇಲ್ಲ ಅಂತ ಹೇಳ್ಬಿಡ್ತಿದ್ದೆ. ಆಮೇಲೆ ಯಾರೇ ಚೆನ್ನಾಗಿರೋ ಹುಡುಗಿರಿದ್ರು ಆ ಅಟ್ರಾಕ್ಷನ್ ಅನ್ನೋದು ಬರ್ತಾ ಇರಲಿಲ್ಲ. ಹೌದು. ಆಮೇಲೆ ನನಗೆ ಯಾರೇ ಪ್ರಪೋಸಲ್ ಕೊಟ್ಟರು ಐ ಯೂಸ್ ಟು ಟೆಲ್ ಡೈರೆಕ್ಟ್ಲಿ, ಇಲ್ಲ ನನಗೆ ಇನ್ನು ಅಷ್ಟಕ್ಕೆ ಅದಕ್ಕೆ ಟೈಮ್ ಇಲ್ಲ, ನನಗೆ ನಾನು ಶೂಟಿಂಗ್ ಆಯ್ತು ಅಲ್ಲ ಬ್ಯುಸಿ ಇರ್ತೀನಿ ಅಂತ. ಸೊ ಬಂದಾದಮೇಲೆ ಹೆಣ್ಮಕ್ಳದ್ದು ವ್ಯೂ ಆಫ್ ಏನಾಯಿತು ಅಂದರೆ ಮೈಂಡ್ ಸೆಟ್ ತುಂಬ ಚೇಂಜ್ ಆಯಿತು. ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಮ್ಯಾನ್. ಅವರು ಬಂದಿರೋವಂಥ ಒಂದು ಸಿಚುವೇಶನ್ ಏನಿತ್ತು ಅದನ್ನ ನೋಡಿದ್ಮೇಲೆ ತುಂಬ ಜನ ನನಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತು. ಪ್ರಪೋಸಲ್ ಅಲ್ಲಿ ಲವ್ ಯು ಅನ್ನೋದಕ್ಕಿಂತ ಜಾಸ್ತಿ ಒಂದು ಬ್ರದರ್ ಕೈಂಡ್ ಆಫ್ ಅಲ್ಲಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಕೆಲವರು ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಅನ್ನೋದನ್ನ ಹೇಳೋಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹ್ಯಾಂಡ್ಸಮ್ ಅಂದ್ರೂ ನೀವು ಈ ಅಪ್ಪ ನಮ್ಮ ಕೈಗೆ ಎಟ್ಕಲ್ಲ ಅಂತ ಎಲ್ಲರೂ ಅದೇ ಮಾತಾಡಿದ್ರು. ಇಲ್ಲ ಸರ್, ನಿಮ್ಗೆ ಇಷ್ಟಪಟ್ಟರು ನೀವು ನಮ್ಮ ಕೈಗೆ ಎಟ್ಕಲ್ಲ, ನಮ್ಗೆ ಗೊತ್ತು ಅಂತ. ಆ ಥರ ಅಂತಲ್ಲಮ್ಮ, ಪ್ರತಿಯೊಬ್ಬರ ಲೈಫಲ್ಲಿ ಒಬ್ಬರು ಬಂದೇ ಬರ್ತಾರೆ. ಅದು ಯಾರು ಬರ್ತಾರೆ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಅದನ್ನೆಲ್ಲ ನಾನು ಹೇಳ್ತಿದ್ದೆ. ಆಮೇಲೆ ತುಂಬ ಜನ ಯಾರು ಮೆಸೇಜ್ ಮಾಡಿದ್ರು ನಾನು ಡೈರೆಕ್ಟಾಗಿ ಹೇಳ್ತಿದ್ದೆ ಒಂದೇ ಮಾತು, ಥ್ಯಾಂಕ್ ಯು ಸೊ ಮಚ್. ಒಂದು ಕೈ ಮುಗಿಬಿಟ್ಟು ಸೈಲೆಂಟ್ ಆಗ್ಬಿಡ್ತಿದ್ದೆ. ಏನಕ್ಕೆ ಆ ಫೀಲಿಂಗ್ಸ್ಗಳು ನಮ್ಗೆ ಬರಲ್ಲ ಇವಾಗ. ಏನಕಂದ್ರೆ ನಮ್ದು ಇವಾಗ ಪ್ರೊಫೆಷನಲ್ ಸಿಕ್ಕಿರೋ ಒಂದು ಪ್ಲಾಟ್ಫಾರ್ಮ್ನ ನಾವು ಯಾವ ಥರ ಯೂಟಿಲೈಸ್ ಮಾಡ್ಕೊಬೇಕು ಆ ಥರ ಮಾಡ್ಕೊಬೇಕು. ಏಕಾಏಕಿ ಬರೀ ಇಂಥದಕ್ಕೆ ಹೋಗೋಕ್ಕಾಗೋದಲ್ಲ. ಇದು ಅಷ್ಟೇ, ನಮ್ಗೆ ಅದೇ ಪ್ರೊಫೆಷನ್ ವೈಸೇ ಸಿಕ್ಕಿದ್ದು. ನನ್ಗೆ ಅಲ್ಲಿ ಬರಲ್ಲ ಇಲ್ಲಿ ಬರಲ್ಲ ಅಂತಿದ್ರು. ಮೇಡಮ್ ಹೋಯ್ತು ಬಿಡಿ, ನನಗೆ ಹಿಂಗೇನು ಬಿಟ್ಟು ಕುತ್ಕೊಳ್ತಿದ್ವಿ. ಸೊ ಡಿಸೈನಿಂಗ್ ಅಂತ ಬಂದಾಗ ಅದನ್ನ ಹೇಳ್ತಿಲ್ವಾ, ಡೈರೆಕ್ಟಾಗಿ ಬರೀ ಫೇಸ್ ನೋಡ್ತಿದ್ದೆ, ಕಣ್ಣು ನೋಡ್ತಿದ್ದೆ, ಅಷ್ಟೇ ಇಷ್ಟ ಆಗಿದ್ದು. ಡೈರೆಕ್ಟಾಗಿ ನನಗೆ ಯಾಕೋ ಇಲ್ಲ, ದಿಸ್ ಇಸ್ ಮೈ ಕೈಂಡ್ ಆಫ್ ಅ ಗರ್ಲ್, ಎಸ್ ಲೆಟ್ಸ್ ಮೂವ್ ಆನ್ ಅಂತ ನನಗೆ ಸ್ಟಾರ್ಟ್ ಮಾಡಿದ್ದು. ಅದನ್ನು ನಾನು ಜಾಸ್ತಿ ಟೈಮ್ ತೊಗೊಳಕ್ಕೆ ಹೋಗಿಲ್ಲ. ಪಟ್ ಅಂತ ರಾಜ್ ಕಪ್ ಮುಗಿಸ್ಕೊಂಡು ಬಂದೆ ದುಬೈಯಿಂದ. ಬಂದಿದ ತಕ್ಷಣ ಒಂದು 2 ಆದ್ಮೇಲೆ ಬಂದು ಮೀಟ್ ಮಾಡಿದೆ, ಹೇಳಬಿಟ್ಟೆ. ಪ್ರತಿಯೊಬ್ಬ ಹುಡುಗಿಗೂ ಸಹ ತಾವು ಹಾಕಿರುವಂತಹ ಬಟ್ಟೆಗಳನ್ನ ತಮ್ಮ ಹುಡುಗನಿಗೆ ತೋರಿಸಿ ಅವ್ರ ಕಡೆಯಿಂದ ಒಂದಷ್ಟು ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅನ್ನ ತಗೋಬೇಕು ಅನ್ನುವಂಥ ಆಸೆ ಇರುತ್ತೆ. ಸೊ ನೀವು ಪ್ರತಿಯೊಂದ್ಸಲ ಮೀಟ್ ಆದಾಗ್ಲೂ ರಂಜಿತ್ ಅವ್ರು ನಿಮ್ಮನ್ನ ಬರೀ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡ್ಕೊಂತಿದ್ರು. ಸೊ ಅವ್ರ ಕಾಂಪ್ಲಿಮೆಂಟ್ಸ್ ಏನ್ ಕೊಡ್ತಿಲ್ಲ, ಬಟ್ ನಿಮ್ಮ ಮುಖ ಮಾತ್ರ ನೋಡ್ತಿದ್ರು. ಅಂತ ಟೈಮಲ್ಲಿ ಬೇಜಾರಾಗಿದ್ದು, ಇವ್ರೇನ್ ನನ್ ಕಾಂಪ್ಲಿಮೆಂಟ್ಸೇ ಕೊಡ್ತಿಲ್ವಲ್ಲಪ್ಪ, ಸಿಟ್ಟು ಬಂದಿರುವಂಥದ್ದು ಇರ್ತೈತಲ್ಲ, ಆ ಥರ ಏನಾದ್ರು ಬಂದಿತ್ತಾ ನಿಮ್ಗೆ ಯಾವತ್ತಾದ್ರೂ? ಸಿಟ್ಟು ಅನ್ನೋದೆಲ್ಲ ಏನೂ ಬಂದಿರಲಿಲ್ಲ. ಬಟ್ ನಾನು ಫ್ಯಾಷನ್ ಸ್ಟೈಲಿಸ್ಟ್ ಆಗಿರೋದ್ರಿಂದ ಸೊ ಔಟ್ಫಿಟ್ಸ್ ಎಲ್ಲ ಪ್ರಾಪರ್ ಆಗಿ ಸ್ಟೈಲಿಶ್ ಆಗೇ ಇರ್ತಾ ಇತ್ತು. ಬಟ್ ಐ ಯೂಸ್ ಟು ಥಿಂಕ್, ಒಂದು ಕಾಂಪ್ಲಿಮೆಂಟ್ ಇಲ್ವಲ್ಲ, ಇಲ್ಲ ಅಟ್ ಲೀಸ್ಟ್ ಓಕೆ ಯು ಆರ್ ಲುಕಿಂಗ್ ಗುಡ್ ಅಂತಾನು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅದು ಅನ್ಸಿದೆ ಒಂದ್ ಸ್ವಲ್ಪ ದಿನ. ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಲೈಕ್ ಆಫ್ಟರ್ 15 days ಐ ವಾಸ್ ಲೈಕ್, ಯಾವುದೋ ಏನೋ ಒಂದು ಮರ್ತೋಗ್ಬಿಟ್ಟಿದೆ, ಏನೋ ಒಂದು ವಿಷಯಕ್ಕೆ ಐ ವಾಸ್ ಲೈಕ್, ನೀವು ಔಟ್ಫಿಟ್ಟೇ ನೋಡ್ಲಿಲ್ವಾ ಅಂತಂದೆ. ಔಟ್ಫಿಟ್ ಸರಿ, ಇವಾಗ ಹೇಳಿ ಏನ್ ಹಾಕೊಂಡಿದ್ದೆ ಅಂತಂದ್ರೆ ಕಾಲಲ್ಲಿ ಏನು ಗೊತ್ತಿಲ್ಲ ಅಂದ್ರು. ದೆನ್ ನೀವು ಆಮೇಲೆ ಹೇಳಿದ್ರು, ಇಲ್ಲ ನಾನು ನಿನ್ ಕಣ್ಣೆ ನೋಡ್ತಾ ಇದ್ದೀನಿ ಆಕ್ಚುಲಿ, ಸೊ ಅಮ್ಮ ಕಣ್ ಸೇಮ್ ನಿನ್ ತರನೇ ಇರೋದು ಅಂತ ಹೇಳಿ ಅವಾಗ ಹೇಳಿದ್ದು. ಅಂಡ್ ಆಮೇಲೆ ಇವೆಂಚುಲಿ ಹೋಗ್ತಾ ಹೋಗ್ತಾ ಗೊತ್ತಾಗಿದ್ದೇನು ಅಂದ್ರೆ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಮ್ಮಿ. ಸೊ ನೋಡಿದ್ರ ಚೆನ್ನಾಗಿದ್ದಾಳೆ, ಅದನ್ನ ಒಳಗಡೆನೆ ಹೇಳ್ಕೊಂಡು ಸುಮ್ನಾಗ ಹೋಗ್ಬಿಡೋದು ಅಷ್ಟೇ. ಎಲ್ಲ ಕೇಳಿದ್ರು ಆಕ್ಚುಲಿ, ಆಯ್ತು ಇವತ್ತಾದ್ರೂ ನೋಡ್ತೀನಿ, ಆಯ್ತು ಇವತ್ತು ಸಾಯಂಕಾಲ ಹೆಂಗ್ರು ಬರ್ತೀಯಲ್ಲ, ಬರ್ಬೇಕು ದೂರದಲ್ಲಿ ನಿಲ್ಸ್ಬಿಡ್ತೀನಿ ಗಾಡಿ, ನಾನು ನೋಡ್ಕೊಂಡು ನಿಂತಿರ್ತೀನಿ ಅಂದೆ. ಅದಕ್ಕೆ ಬೇಡ 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 ನೀವು ಮಕ್ಕಳೇ ನೋಡಿ. ಆಮೇಲೆ ಬಂದ್ಮೇಲೆ ಅದನ್ನೇ ಹೇಳಿದೆ ಅವಳಿಗೆ ಡಿನ್ನರ್ ಹೋಗೋದಕ್ಕೆ, ಇಲ್ಲಮ್ಮ ನೀನು ಯಾವ ಬಟ್ಟೆ ಹಾಕಿದ್ರು ಚೆನ್ನಾಗಿ ಕಾಣಿಸ್ತೀಯ, ನನಗೇನು ಬೇಕು, ನಿನ್ನ ಗುಣಗಳು ಬೇಕು, ನಿನ್ನ ಒಳ್ಳೆ ಮನ್ಸಿರೋದು ಬೇಕು, ಸಾಕು, ನಮ್ಗೆ ಇನ್ನೇನು ಬೇಕು, ನಡಿ ಒಳ್ಳೆ ಜೀವನ ಮಾಡೋಣ ಅನ್ನೋ ಸುಮ್ಮನೆ ಕುತ್ಕೊಂಡಿದ್ವಿ. ಅದಕ್ಕೆ ಹೇಳಿದ್ರು, ಸರಿ ಆಯ್ತಾ ನಿಮ್ದೆಲ್ಲ ಫಿಲಮ್ ಡೈಲಾಗ್ ಕೊಡಿದ್ರ ಅಂತಾರೆ. ಫಸ್ಟ್ ಗಿಫ್ಟ್ ಏನ್ ಪ್ರೆಸೆಂಟ್ ಮಾಡಿದ್ರೆ ಅವ್ರು ನಿಮ್ಗೆ ಏನ್ ಫಸ್ಟ್ ಗಿಫ್ಟ್ ಕೊಟ್ಟರು? ಫಸ್ಟ್ ಗಿಫ್ಟ್ ನನ್ನ ಬರ್ಡೇಗೆ ಏನ್ ಕೊಟ್ರು? ಕಾಲ್ಗೆಜ್ಜೆ, ಕಾಲ್ಗೆಜ್ಜೆ ದೃಷ್ಟಿ ಆಗ್ಬಾರ್ದು ಅಂತ ಇದು ಕೊಟ್ಟಿದ್ರು. ಒಂದು ಬೆಳ್ಳಿದು ಕೊಟ್ಟೆ, ಓಕೆ, ನಾನೇ ತೋರಿಸಿದ್ದೆ ಕಾಲ್ಗೆ. ಓಕೆ. ಅಂಡ್ ನಾನ್ ಗಿಫ್ಟ್ಸ್ ಅನ್ನೋದಕ್ಕಿಂತ ವಿ ಯೂಸ್ ಟು ಗೋ ಫಾರ್ ಅವ್ರದ್ದು ಔಟ್ಫಿಟ್ಸ್ಗೆ ಎಲ್ಲ ಹೋಗೋದು, ತಗೊಂಡ್ ಬರೋದು, ಹೋಗೋದು. ಓಕೆ, ನಾನೆಲ್ಲನ ಇವಾಗ ಹೇಗಾಗಿದೆ ಅಂದ್ರೆ, ನನಗೆ ಇಫ್ ಐ ಗೋ ಸಮ್ವೇರ್, ನಾನ್ ಶಾಪ್ ಮಾಡೋದ್ರ ಜೊತೆ ಇವ್ರಿಗೆಲ್ಲ ಚೆನ್ನಾಗಿ ಕಾಣಿಸ್ತಾ ಐ ವಿಲ್ ಶಾಪ್ ಅಂಡ್ ಐ ವಿಲ್ ಬ್ರಿಂಗ್ ಇಟ್ ಆಫ್. ಸೊ ಆತರ ಬರ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ ಮನೆಗೆ. ಸೊ ಅದೇ ಫೋಟೋ ಕಳಿಸ್ತಾರೆ. ಈ
ಟಿ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ, ಇದು ನಿಮ್ಮ ಔಟ್ಫಿಟ್ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ನಿಮ್ಗೆ ಈ ಥರ ಕಸ್ಟಮೈಸ್ ಮಾಡೋಣ, ಆಯ್ತಮ್ಮ ನಿನ್ಗೆ ಏನು ಇಷ್ಟ ಮಾಡ್ಕೊಂಡು ತಗೊಂಬ ಹಾಕೊಂಡ್ಬಂದು ನಿಂತ್ಕೋತೀನಿ ಅಂದೆ. ಅದನ್ನೇ ಮಾಡ್ತಾರದು ಇವಾಗ. ಎಲ್ಲೇ ಹೋದ್ರೂ ಅದೊಂದು ಟಿ ಶರ್ಟ್ ತೊಗೋತಾಳೆ, ಇಲ್ಲ ಶರ್ಟ್ ತೊಗೋತಾಳೆ, ಎಲ್ಲನೂ ಅವಳೇ ಡಿಸೈನ್ ಮಾಡ್ತಾಳೆ, ಎತ್ಕೊಂಡ್ಬರ್ತಾಳೆ. ಇವತ್ತು ಕಳಿಸ್ತಾ ಇದ್ದೀನಿ, ಪೋರ್ಟ್ರ್ ಮಾಡ್ತೀನಿ, ತೊಗೊಂಬಿಡಿ ಹಾಕೊಂಡು ನೋಡಿ. ఇంకా ಮೆಜರ್ಮೆಂಟಲ್ಲಿ ಹೋಗಿ ನೋಡ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಂದು ಹೆಂಗೆ ಅಂದರೆ ಬಾಡಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಒಂದ್ಸರಿ ವರ್ಕೌಟ್ ಜಾಸ್ತಿ ಮಾಡ್ತೀವಿ, ಸ್ವಲ್ಪ ಲೈಟಾಗಿ ಮಾಡ್ತೀವಿ, ಹಂಗಿರ್ತೀವಿ ಅದು. ಸೊ ಅವಳು ಹೆಂಗೆ ಅಂದರೆ ಇವಾಗ ಅದನ್ನ ನೋಡಿಕೊಂಡು ಒಂದು ಟಿ ಶರ್ಟ್ಸೋ ಇಲ್ಲ ಶರ್ಟ್ನೋ ನೀಟಾಗಿ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡ್ಬಿಟ್ಟಿರ್ತಾರೆ. ಎಂಗೇಜ್ಮೆಂಟ್ಗೆಲ್ಲ ನಿಮ್ಮದೇ ಡಿಸೈನಾ? ಹಾ, ಓಕೆ. ಹೌದು. ಎಷ್ಟು ದಿನ ಟೈಮ್ ತಗೊಂಡಿದ್ರಿ ಆ ಒಂದು ಬಟ್ಟೆಗಳನ್ನ ಡಿಸೈನ್ ಮಾಡೋದಕ್ಕೆ? ನಮ್ಗೆ ಆಕ್ಚುಲಿ ಟೈಮ್ ಜಾಸ್ತಿ ಸಿಕ್ಕಿರ್ಲಿಲ್ಲ. ಬರೀ 1 ವೀಕಲ್ಲೆಲ್ಲ ರೆಡಿ ಆಗಿರೋದು. ಹೌದಾ? ಅವ್ರದ್ದು 1 ವೀಕಲ್ಲಿ ರೆಡಿ ಆಯ್ತು, ನಂದು ಇವ್ರು ಒಂದು ಸ್ವಲ್ಪ ಸ್ವಲ್ಪ time ಟೈಮ್ ತಗೊಂತು. ಲೈಕ್ 3 ವೀಕ್ಸ್ ನನ್ನ ಔಟ್ಫಿಟ್ಸ್ಗೆಲ್ಲ ರೆಡಿ ಮಾಡಿದ್ದು. ಸೊ ಫ್ಯಾಮಿಲಿಗೂ ಫುಲ್ ಎಂಟೈರ್ ರೆಡಿ ಮಾಡ್ಬೇಕಿತ್ತಲ್ಲ, ಸೊ ಎಲ್ಲಾನು ಮಾಡಷ್ಟರಲ್ಲಿ 3 ವೀಕ್ಸ್. ಬಿಕಾಸ್ ನಮ್ಗೆ ಟೈಮ್ ಅಷ್ಟೊಂದು ಕೊಟ್ಟಿರ್ಲಿಲ್ಲ. ಡೇಟ್ ಇದು ಕರೆಕ್ಟ್ ಆಗಿದೆ, ಚೆನ್ನಾಗಿದೆ. ಯಾಕಂದ್ರೆ ಸಡನ್ ಆಗಿ ಬಂದಿದ್ದು ಮಾರ್ಚ್ 6th ಡೇಟ್, ತುಂಬಾ ಚೆನ್ನಾಗಿದೆ, ಆಗ್ಬಿಡಿ ಅಂತ ಹೇಳಿ ಸರಿ ಆಯ್ತು ಅಂತ ಫಿಕ್ಸ್ ಆಗಿದ್ದು. ಇಲ್ಲ ನಾವು ಡೈರೆಕ್ಟ್ ಮೇ ಮೇಲೆ ಪ್ಲಾನ್ ಇಲ್ಲ ಇದ್ದಿದ್ದು ನಾವು. ಆಮೇಲೆ ನೋಡಿದ್ರೆ ಇಲ್ಲ ಮೇ ಒಳಗೂ ನಿಮ್ಗೆ 11ನೇ ತಾರೀಕು ತುಂಬ ಚೆನ್ನಾಗಿದೆ, ಹಾಗೆ ನಿಮ್ಮಿಬ್ಬರು ಜಾತಕ ತುಂಬ ಚೆನ್ನಾಗಿದೆ, ಆ ಟೈಮಲ್ಲಿ ಆಗಿ ನೀವು ಸರಿ ಅಂತ ಅಂದ್ಬಿಟ್ಟು ನಾವೆಲ್ಲ ಪ್ಲಾನ್ ಮಾಡಿರೋದು. ಅದೇ ಹೆಂಗಾಗೋಯ್ತು ಅದೇ ಹೇಳಿಲ್ವಾ, ಆಟೋಮೆಟಿಕ್ ಆಗಿ ಎಲ್ಲ ಆ ಕಡೆನೇ ಬರ್ತಾ ಇದೆ. ದೇವರೇ ಇದಾಗ್ಬಿಡು ಅಂತ ತಗೊಂಡೋಗಿ ಕೂರಿಸ್ತಾ ಇದೆ. ಸೊ ಆಗ್ತಾ ಇದೆ ಅಷ್ಟೇ. ಮದುವೆ ಯಾವಾಗ ಪ್ಲಾನ್ ಮಾಡಿದ್ರಾ ಅಂಡ್ ಎಲ್ಲಿ ಪ್ಲಾನ್ ಮಾಡಿದ್ರಾ ಅಂಡ್ ಮದುವೆಗೆ ನಿಮ್ದೇ ಡಿಸೈನ್ ಇರುತ್ತಾ ಅಂತ? ಡಿಸೈನ್ ಇಂದ ಎಲ್ಲಾನು ನಂದೇ ಇರುತ್ತೆ. ಎಲ್ಲ ಅವರೇ ಲೈಫ್ ಟೈಮ್ ಡಿಸೈನರ್ ಆಗ್ಬಿಟ್ಟವ್ರು ಇವಾಗ. ಡಿಸೈನರ್ ಅವಶ್ಯಕತೆ ಇಲ್ಲ. ಸೊ ಅದು ಬಿಟ್ಟು ಮದ್ವೆ ವಿ ಆರ್ ಜಸ್ಟ್ ಪ್ಲಾನಿಂಗ್. ವೆನ್ಯೂ ಇನ್ನೂ ಫಿಕ್ಸ್ ಆಗಿಲ್ಲ, ಒಂದು 2-3 ಕಡೆ ನೋಡಿದೀವಿ, ಬಟ್ ಎಲ್ಲಾನು ಅದು ಮೇಡಮ್ ಅವ್ರದೇ ಡಿಸೈಡ್. ಯಾವ ಡೇಟ್ಗೆ ಪ್ಲಾನ್ ಮಾಡಿದ್ರ? ಮೇ 11th. ಸೊ ಅದೊಂದು ಪ್ಲಾನಿಂಗ್ ನಡೀತಾ ಇದೆ, ನೋಡೋಣ. ಓಕೆ. ಮದುವೆಗೆ ಅಭಿಮಾನಿಗಳೇನಾದ್ರು ಬರುವಂತ ಚಾನ್ಸಸ್ ಇದೆಯಾ? ಅಂದ್ರೆ ಅವ್ರನ್ನೇನಾದ್ರು ಮೀಟ್ ಆಗುವಂತ ಅಥವಾ ಅವ್ರಿಗೆ ಸಪರೇಟ್ ಆಗಿ ಮೀಟ್ ಆಗುವಂತ ಪ್ಲಾನ್ಸ್ ಏನಾದ್ರು ಇದೆಯಾ? ಇಲ್ಲ, ತುಂಬಾ ಜನ ಕೇಳ್ತಾರೆ, ಕರಿತೀರ ಅಂದ್ರೆ ಒಂದು ಇನ್ವಿಟೇಷನ್ ಆಗಿ ಇಡ್ತೀವಿ. ಯಾಕಂದ್ರೆ ಅಷ್ಟು ದೊಡ್ಡ ಕ್ರೌಡ್ ಅಂತೂ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ. ಹೌದು. ಸೊ ನಮಗೆ ಎಷ್ಟು ತಕ್ಕ ಮಟ್ಟಿಗೆ ಇದೆ, ಕೆಲವರು ಗೊತ್ತಿರೋ ಯಾರು ಇದ್ರೆ ಅವ್ರನ್ನೆಲ್ಲ ಕರಿತೀವಿ. ಸೊ ಎಂಗೇಜ್ಮೆಂಟ್ ಆಯ್ತು, ಮದುವೆಗೂ ಪ್ಲಾನ್ ಮಾಡಾಯ್ತು. ಸೊ ನೆಕ್ಸ್ಟ್ ಎಲ್ಲಿ ಪ್ಲಾನ್ ಮಾಡಿದ್ದೀರಾ? ಅದನ್ನು ಅವ್ರಿಗೆ ಬಿಟ್ಟಿದ್ದೀವಿ. ಫಸ್ಟ್ ಇವಾಗ ಆಕ್ಚುಲಿ ಮದ್ವೆದೇನೆ ನಾವು ಇನ್ನೊಂದೇನು ಅಂದ್ರೆ ಇದೆಲ್ಲ ಬ್ಯಾಕ್ ಟು ಬ್ಯಾಕ್ ಇದೆಯಲ್ಲ, ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗೋಣ. ಸ್ವಲ್ಪ ರಿಲ್ಯಾಕ್ಸ್ ಆದ್ಮೇಲೆ ಅಟ್ಲೀಸ್ಟ್ ನಾವು ಒಂದು ಟೈಮ್ ನೋಡ್ಕೊಂಡು ಅಕ್ಟೋಬರ್ ಹೆಂಗೇನೋ ಬ್ಯಾಕ್ ಟು ಬ್ಯಾಕ್ ಇವಾಗ ನಂದು ಇದೆ. ಇವಾಗ ರಾಜ್ ಕಪ್ ಮುಗಿದಿದ್ದಾಗ ಯಾವುದೋ KCL ಬರ್ತಾ ಇದೆ, ಇನ್ನೊಂದು ಯಾವುದೋ ಬರ್ತಾ ಇದೆ. ಸೊ 2-3 ಇರೋದ್ರಿಂದ ಎಲ್ಲ ಬ್ಯಾಕ್ ಟು ಬ್ಯಾಕ್ ನಾನು ಬಿಸಿ ಇರ್ತೀನಿ. ಸೊ ಇವ್ರು ಸ್ವಲ್ಪ ಉಸಿರಾಡಕ್ಕೆ ಟೈಮ್ ಕೊಟ್ಬಿಟ್ಟು ಆಮೇಲೆ ಪ್ಲಾನ್ ಮಾಡೋಣಮ್ಮ, ಹೆಂಗಿರೋ ಅಕ್ಟೋಬರ್ ನಮ್ಮ ಬರ್ತ್ಡೇ ಬರುತ್ತಲ್ಲ ಆ ಟೈಮಲ್ಲಿ ನೋಡ್ಕೊಳ್ಳೋಣ ಅಂತ. ಓಕೆ. ಬರ್ತ್ಡೇಗೆ ಪ್ಲಾನ್ ಮಾಡುವ ಹನಿಮೂನ್ಗೆ. ಸೊ ಹಂಗೆ ಅವ್ರಿಗೆ ಅರ್ಥ ಆಗಿಲ್ಲ, ಅದಕ್ಕೆ ಕರಿಡ್ತೀವಿ ಪಾಪ. ಬಿಗ್ ಬಾಸ್ ಅಲ್ಲಿ ನೀವು ಹಾಗೆ ತ್ರಿವಿಕ್ರಮ್ ಅಂತಂದ್ರೆ ಫ್ರೆಂಡ್ಸ್ ಅಂದ್ರೆ ಈ ತರ ಇರಬೇಕು ಅನ್ನುವಂತ ಒಂದು ಟಾಕ್ ಇತ್ತು ಕರ್ನಾಟಕ ಜನತೆಯಲ್ಲಿ. ಬಟ್ ಎಂಗೇಜ್ಮೆಂಟ್ಗೆ ತ್ರಿವಿಕ್ರಮ್ ಅವ್ರು ಬಿಟ್ಟು ಬೇರೆ ಎಲ್ಲರೂ ಬಂದಿದ್ರು. ಯಾಕೆ ಬಂದಿಲ್ಲ, ಏನು ಎತ್ತ ಅನ್ನೋ ಹಲವಾರು ಗೊಂದಲಗಳಿದೆ. ಹಾಗೆ ನಿಮ್ಗೂ ಸಹ ಒಂದಷ್ಟು ಮೆಸೇಜಸ್ ಬಂದಿರುತ್ತೆ, ಯಾಕೆ ಬಂದಿಲ್ಲ ವಿಕ್ಕಿ, ಯಾಕೆ ಬಂದಿಲ್ಲ ಅಂತ. ಯಾಕೆ ಬಂದಿಲ್ಲ ತ್ರಿವಿಕ್ರಮ್ ಅವರು? ಇಲ್ಲ, ನಾನು ಎಲ್ಲರೂ ಇನ್ವೈಟ್ ಮಾಡಿದ್ವಿ, ಬಟ್ ಯಾರು ಮಿಸ್ ಮಾಡ್ಕೊಳಕ್ ಹೋಗಿಲ್ಲ. ಏನಕ್ಕೆ ಅಂದ್ರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಆಗೋಣ ಅಂದ್ರೂ ನಾವು ಇವ್ರನ್ನ ಯಾರು ಮರೆಯುವಂಥದ್ದಲ್ಲ. ಯಾಕಂದ್ರೆ ರೀಸೆಂಟ್ ಆಗಿ ಎಲ್ಲ ಜೊತೆಲಿ ಇದ್ವಿ ಅವ್ರು. ಸೊ ತ್ರಿವಿಕ್ರಮ್ ನಾನು ಮೇಯ್ನ್ ಹೇಳ್ಬಿಟ್ಟಿದ್ದೆ. ಅವ್ನು ಹೇಳಿದ ತಕ್ಷಣ ಅದಕ್ಕೆ ರೆಡಿ ಆಗ್ಬಿಟ್ರಾ, ಹಂಗೆ ರೆಡಿ ಹಂಗಾರೆ ನಾನು ರೆಡಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವನು ಮೀಟ್ ಮಾಡ್ಬೇಕು ಅಂತಿದ್ದ. ಇವನ್ ಶಿ ವಾಂಟ್ಸ್ ಟು ಡು ಸಿ ಬೋತ್ ಆಫ್ ದಮ್ ಟುಗೆದರ್. ಅದು ಇನ್ನೂ ಆಗಿಲ್ಲ. 2 ಸರಿ ಪ್ಲಾನ್ ಮಾಡಿದ್ವಿ, 2 ಸರಿ ಮೀಟ್ ಮಾಡೋಕ್ಕಾಗಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅವ್ನಿಗೆ ಅದನ್ನೇ ಹೇಳಿದೆ, ಕೊನೆಗೆ ಎಂಗೇಜ್ಮೆಂಟ್ಗೆ ಬರ್ತಾ ಇದೆ ಗುರು, ಅದಕ್ಕೆ ಬಂದ್ಬಿಡು ಅಂದೆ. ಇನ್ವೈಟ್ ಮಾಡೋದು ಇಲ್ಲ ಭಯ, ಬಂದ್ಬಿಡ್ತೀನಿ ನಾನು, ಮಿಸ್ ಮಾಡಲ್ಲ. ಹಂಗೆ ಕೊನೆಗೆ ನೋಡಿದ್ರೆ ಶೂಟ್ ಅವ್ನಿಗೆ ಹೊಸ ಸೀರಿಯಲ್ ಆಯ್ತಂತ. ಸೊ ಹೊಸ ಸೀರಿಯಲಿಂದ ಅವ್ನು ತುಂಬ ಹೆಲ್ಡಪ್ ಆದ. ಸೊ ಅವ್ನು ಮೀಟ್ ಮಾಡೋಕ್ಕಾಗಿಲ್ಲ. ಮೊನ್ನೆನೂ ಫೋನ್ ಮಾಡಿದಾಗ ಅವ್ನು ಅದನ್ನೇ ಹೇಳ್ದ, ಇಲ್ಲ ಭಯ ನಾನು ಸಿಗ್ತೀನಿ, ತುಂಬ ಹೆಲ್ಡಪ್ ಆಗ್ಬಿಟ್ಟಿದ್ದೀನಿ. ಸರಿ ಆಯ್ತಪ್ಪ, ನೀನು ಟೈಮ್ ತೊಗೊಂಡು ಸಿಗು, ಬಟ್ ಮದುವೆಗಂತೂ ಮಿಸ್ ಮಾಡಬೇಡ ಅಂತ ಅದನ್ನೇ ಹೇಳಿ. ಇಲ್ಲ ಭಯ ಬಂದೇ ಬರ್ತೀನಿ, ನೆಕ್ಸ್ಟ್ ವೀಕಲ್ಲಿ ಸಿಗ್ತೀನಿ ಅಂತ ಪ್ಲಾನ್ ಮಾಡಿದ್ದಾನೆ, ನೋಡಬೇಕು. ಯಾಕೆ ರಂಜಿತ್ ಅವ್ರಿಗೆ ವಿಕ್ಕಿ ಅಂದ್ರೆ ಅಷ್ಟೊಂದು ಇಷ್ಟ? ಇಲ್ಲ, ಇವಾಗ ನನ್ನ ಜಾನರ್ಗೆ ಅವ್ನು ತುಂಬ ಸೆಟ್ ಆಗ್ತಾನೆ, ಮತ್ತು ನೀಟಾಗಿ ಬ್ಲೆಂಡ್ ಆಗ್ತಾನೆ ಅವನು. ಮತ್ತು ಇನ್ನೊಂದೇನು ಅಂದರೆ ಅವನು ಹೇಳ್ಕೊಂಡಿರೋಂಥ ಕೆಲವು ಕಷ್ಟಪಟ್ಟು ಬಂದಿರೋಂಥ ಹಾದಿ ಇದೆಯಲ್ಲ, ನಾವು ಅದೇ ರೀತಿ ಬಂದಿರೋವಂಥವ್ರು. ಇಷ್ಟೇ ಬೆಳೆದ್ರೂ ನಾವು ಬಂದಿರೋ ಹಾದಿನ ಮರಿಬಾರ್ದಂತೆ. ಅದು ಒಂದು ದಿವಸ ಯಾವ ಥರ ಒಂದು ಕುತ್ಕೊಂಡು ಮೆಲ್ಕ್ ಹಾಕ್ಬೇಕಂತೆ. ಸೊ ಆ ಥರ ಕುತ್ಕೊಂಡು ನಾವು ಬಿಗ್ ಬಾಸ್ ಮೇಲೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ನು ಅದನ್ನೇ ಹೇಳ್ತಿದ್ದ, ಇಲ್ಲ ಭಯ್ಯ ಇಷ್ಟು ಕಷ್ಟಪಟ್ಟೆ ಇದು ಮಾಡಿದೆ, ನನಗೆ ಯಾವುದು ಸಿಗ್ತಾ ಇಲ್ಲ, ಹೆಂಗೆ ನಾನು ಅದನ್ನೇ ಹೇಳಿದೆ, ತಾಳ್ಮೆ ಬೇಕೇ ಬೇಕು ಇಂಡಸ್ಟ್ರಿಯಲ್ಲಿ. ಸುಮ್ಮನೆ ಇಮಿಡಿಯೇಟಾಗಿ ಸಿಗಲ್ಲ. ಬಿಗ್ ಬಾಸ್ ಸಿಕ್ಕಿದೆ ತಾನೆ, ಈ ಹೆಸರು ತೊಗೊಂಡು ಇನ್ನು ಮುಂದಕ್ಕೆ ಹೋಗು. ಆಮೇಲೆ ಎಲ್ಲೇ ಹೋಗ್ಬೇಕು ಅಷ್ಟೇ, ಅವನು ಫಸ್ಟ್ ಬಂದ್ಬಿಡೋನು, ಭಯ್ಯ ಕಾಫಿ ಹೋಗೋಣ, ಕಾಫಿ ರೆಡಿ ಅಂತ ಹೋಗಿ ಕುತ್ಕೊತಿದ್ವಿ. ಮತ್ತು ವರ್ಕೌಟ್ ಮಾಡೋದು ಅಷ್ಟೇ, ಇಬ್ಬರು ಒಟ್ಟಿಗೆ ವರ್ಕೌಟ್ ಮಾಡ್ತಿದ್ವಿ. ಸೊ ಹಂಗೆಲ್ಲ ಇರ್ಬೇಕಾದ್ರೆ ನಮಗೆ ಒಂಥರ ಒಂದು ಒಳ್ಳೆ ಬಾಂಡಿಂಗ್ ಬೆಳೀತು. ಅವ್ನು ಏನೇ ಫೀಲಿಂಗ್ಸ್ ಇದು ಬಂದಂತ ಹೇಳ್ಕೊಳ್ಳೋನು. ಸೊ ಅವ್ರ ತಂದೆ ವಿಚಾರ ಬಂದು ಹೇಳ್ತಿದ್ದ. ಅವ್ನು ಬೆಳಗ್ಗೆ ಅಷ್ಟೇ ನನಗೆ ಹೇಳಿದ್ದು,
ನಮ್ಮ ತಂದೆದು ಅರ್ಧ ಬಾಡಿ ಹಿಂಗೆ ಎತ್ಕೊಂಡು ಹೋದೆ ಭಯ, ನಾನು ಹತ್ತಿರಲಿಲ್ಲ ನಾನು ಯಾವತ್ತು, ನನಗೆ ಅಳು ಬರಲ್ಲ ಅಷ್ಟು ಬೇಗ. ರಾತ್ರಿ ಕಟ್ ಮಾಡಿದ್ರೆ ಅವ್ನು ಅಳ್ತಾವ ನನಗೋಸ್ಕರ. ಅದಕ್ಕೆ ಅವನು ಮಧ್ಯಾಹ್ನ ಅವ್ನು ಮಧ್ಯ ಟಿ ಶರ್ಟ್ ಮೇಲೆ ಎಲ್ಲರೂ ಸೈನ್ ಹಾಕ್ಸ್ಕೊತಿದ್ದ. ಆ ಟಿ ಶರ್ಟ್ ಮೇಲೆ ಬಂದು ಹಾಕ್ಸ್ಕೊಂಡ, ಭಯ ನೀನು ಎಲ್ಲ ಹಾಕ್ತೀಯ ಸೈನು ಅಂತ. ನಾನು ಅವ್ನು ಕರೆಕ್ಟಾಗಿ ಹೆಗ್ಲ ಮೇಲೆ ಹಾಕಿದೆ. ಸಕ್ಸಸ್ ಯಾವ ನೀನು ಹೆಗ್ಲ ಮೇಲೆ ಇರಲಿ, ನೀವು ಬೆನ್ನೆತ್ಕೊಂಡೇ ಬರಲಿ ಬಿಗ್ ಬಾಸ್ ಮುಗಿದ್ಮೇಲೆ. ಅವ್ನು ತುಂಬ ಖುಷಿ ಆದ. ಥ್ಯಾಂಕ್ ಯು ಭಯ್ಯ ನೋಡೋ, ಕಷ್ಟಪಟ್ಟಿರೋದು ನಾನು ಇದ್ದೀನಿ, ನೀನು ಕಷ್ಟಪಟ್ಟಿದ್ಯಾ, ಇಬ್ಬರಲ್ಲಿ ಯಾರು ಸಕ್ಸಸ್ ಸಿಕ್ಕರು ಪ್ರಾಬ್ಲಮ್ ಏನೂ ಇಲ್ಲ. ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಕೆಟ್ಟದ್ದು ಮಾಡೋಕೆ ಹೋಗ್ಬಾರ್ದು. ಇವತ್ತು ನೀನು ಕಷ್ಟಪಟ್ಟಿದ್ಯಾ, ಗೆಲ್ತೀಯಾ, ಹೋಗಿ ಗೆಲ್ಲು, ಅದು ನಿನ್ನ ಕೆಪಾಸಿಟಿ, ಚೆನ್ನಾಗಿರೋ ಅನ್ಬೇಕು. ಅವ್ನಿಗೆ ಅದು ಇಷ್ಟ ಆಗ್ತಾ ಇತ್ತು. ನಾನು ಅಸೂಯೆ ಪಡುವಂಥದ್ದಲ್ಲ. ಇವಾಗ ನಾವು ಅದೆಲ್ಲ ದಾಟ್ಕೊಂಡು ಬಂದಿದ್ದೀವಿ ಅನ್ಬೇಕಾರೆ ಆ ಕಷ್ಟ ಏನು ಅಂತ ನಮಗೂ ಗೊತ್ತಿರುತ್ತೆ. 100%. ಇನ್ನೊಬ್ಬರನ್ನ ತುಳಿಯೋಕೆ ಹೋಗ್ಬಾರ್ದು. ಸೊ ಅದರಲ್ಲಿ ಅವ್ನು ಕೇಳ್ಬೇಕಾರೆ ಅವ್ನ ಪಾಪ ಅವ್ನು ಎಲ್ಲ ಹೇಳ್ಕೊಳ್ಳೋನು, ಹಿಂಗಾಯ್ತು ಭಯ್ಯ, ಇದಾಯಿತು, ನಂಗೆ ಅದು ಸಿಕ್ಕಿಲ್ಲ, ಈ ಸಿನಿಮಾ ಆಗಬೇಕಿತ್ತು, 2 ವರ್ಷದಿಂದ ಖಾಲಿ ಕೂತಿದ್ದೀನಿ. ನಾವು ಅಟ್ಲೀಸ್ಟ್ ಎಲ್ಲ ಒಂದು ಕಡೆ ಸಿನಿಮಾಗಳು ಮಾಡ್ತಾ ಇದ್ವಿ, ನಾವು ಏನೋ ಒಂದು ಮಾಡ್ತಾ ಇದ್ವಿ ನಾವು. ಅವ್ನು ಅದು ಬಿಟ್ಟರೆ ಅವ್ನು ಬೇರೆ ಜೀವನ ಗೊತ್ತಾಗ್ತಿರಲಿಲ್ಲ. ಕೊನೆಗೆ ಅವ್ನು ಪರ್ಸನಲ್ ಟ್ರೈನರ್ ಆಗಿ ಹೋದ, ಅದು ಮಾಡ್ತಾ ಇದ್ದೀನಿ ಭಯ್ಯ ಅಂದ. ಸರಿ ಆಯ್ತು ಕಣೋ, ಈಗ ಹೆಂಗಿರು ಸಿಗುತ್ತಲ್ಲ, ಸಿಕ್ಕಿದ್ಮೇಲೆ ನೆಕ್ಸ್ಟ್ ಯಾವ್ದು ಬಿಡಕ್ಕೆ ಹೋಗ್ಬೇಡ, ಹೊರಗಡೆ ಬಂದು ಹೋಗ್ಬೇಕಾದ್ರೆ ಒಟ್ಟಿಗೆ ಸಿನಿಮಾನೇ ಮಾಡೋಣ, ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಗ್ತಾರ, ಒಳ್ಳೆ ಸಿನಿಮಾ ಮಾಡೋಣ, ನೀನೇ ಇರೋವಾಗ ನಾನೇ ವಿಲನ್ ಆಯ್ತೀನಿ ಅಂತ. ಸೂಪರ್ ಅಲ್ಲ, ಆ ಒಂದು ಕ್ಷಣಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸುಮಾರು ಜನ. ಇಲ್ಲ, ಸಿಕ್ಕಿದ್ರೆ ಡೆಫಿನೆಟ್ಲಿ ಆಗುತ್ತೆ. ನಾನು ಅದನ್ನೇ ಹೇಳಿಲ್ವಾ, ನಮ್ಗೊಂದು ನನಗೆ ಹೆಂಗೆ ಅಂದ್ರೆ ಸಿನಿಮಾ ಥರನೇ ಇರಬೇಕು, ಯಾವುದು ಕಾಂಪ್ರಮೈಸ್ ಆಗೋಕೆ ಹೋಗ್ಬಾರ್ದು, ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಆಗಬಾರ್ದು. ಒಂದು ಜಾನರ್ ಅಂತ ಬರುತ್ತಾ, ಅವನೇ ಹೀರೋ ಆಗಲಿ ನಾನೇ ವಿಲನ್ ಆಗ್ತೀನಿ, ಆ ಟಕಾಫೋರ್ ಇರಬೇಕು. ಹೀರೋ ವಿಲನ್ಗೂ ಟಕಾಫೋರ್ ಇದ್ರೇನೆ ಸಿನಿಮಾ ನೋಡೋಕೆ ಚಂದ. ಒಂದು ಕ್ಯಾರೆಕ್ಟರ್ ಡಮ್ಮಿ ಮಾಡೋದಾಗ್ಲಿ, ಒಂದು ಅವ್ರನ್ನ ತುಂಬ ತಳ್ಳಾಕೊಂಡು ಮಾಡೋದಾಗ್ಲಿ, ಅದೆಲ್ಲ ಮಾಡೋಕೆ ಹೋಗ್ಬಾರ್ದು. ಸಿನಿಮಾ ಥರ ಹೋಗ್ಬೇಕು, ಒಂದು ಒಳ್ಳೆ ಕಂಟೆಂಟ್ ಇರೋದು. ಕಂಟೆಂಟ್ಗಳಿದೆ, ಬಟ್ ಪ್ರೊಡ್ಯೂಸರ್ಸ್ಗಳು ಹೆಂಗೆ ಅಂದ್ರೆ ಇವಾಗ ನಮಗೆ ಇನ್ನೂ ಅಷ್ಟು ಕ್ಲಿಯರಾಗಿ ಸಿಕ್ಕಿಲ್ಲ ನಮಗೆ. ಹೌದು, ನಾನು ಅದನ್ನೇ ಹೇಳಿದೆ, ಹೊರಗಡೆ ಬಂದಮೇಲೆ ನಿನಗೆ ಸಿಗ್ತಾರೋ ನೀನು ನನ್ನ ಹತ್ರ ತೊಗೊಂಬ, ನನಗೆ ಸಿಗ್ತಾರೋ ನಾನು ಮೇಕರ್ ಮಾಡೋಣ, ಒಟ್ಟಲ್ಲಿ ಇಬ್ರು ಕುತ್ಕೊಂಡು ಸಿನಿಮಾ ಮಾಡೋಣ ಅಂತ. ಅವ್ನು ಇವಾಗ ಬಂದಿದ ತಕ್ಷಣ ಅದೇ ಸೀರಿಯಲ್ ಸಿಕ್ತು ಭಯ್ಯ, ನಾನು ಒಪ್ಕೊಂಡ್ಬಿಟ್ಟೆ, ಅರ್ಜೆಂಟ್ ಇದೆ ಅಂತ. ಆಯ್ತು ಮಾಡಪ್ಪ ನೀನು, ನೋಡೋಣ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಇದೆ ನಮ್ಮ ಹತ್ರ, ಇದೆಯಾ ಇಲ್ಲ ಅಂತಲ್ಲ, ಅವ್ನು ಇಟ್ಕೊಂಡು ಪ್ಲಾನ್ ಮಾಡ್ತೀವಿ. ಬಿಗ್ ಬಾಸ್ ಅಲ್ಲಿ ಸುಮಾರು ಜನ ವೆಯ್ಟ್ ಮಾಡ್ತಿದ್ರು. ಬಿಕಾಸ್ ಯಾಕಂತಂದ್ರೆ ಫಿನಾಲೆಗೆ ಬಂದ್ರೆ ನಿಮ್ಮ ಮತ್ತೆ ಅವರಿಬ್ಬರ ಮಧ್ಯೆ ಒಳ್ಳೆ ಜುಗಲ್ಬಂದಿ ಬರುತ್ತೆ ಅಂತ ಹೇಳ್ಬಿಟ್ಟು ಸುಮಾರು ಜನ ವೆಯ್ಟ್ ಮಾಡ್ತಿದ್ರು ಆಕ್ಚುಲಿ. ಸೊ ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಇಂದ ಹರ್ದಕ್ಕೆ ಬಂದಿರುವಂಥದ್ದು ಬೇಸರ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಆ ಸ್ಟೇಜ್ಗೆ ಹೋಗ್ಬೇಕು ಅಂದ್ರೆ ನೀವು ಪಟ್ಟಿರುವಂಥ ಶ್ರಮ ಎಷ್ಟು ಅಂತ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗೊತ್ತಿರುತ್ತೆ. ಅದು ಅರ್ಧಕ್ಕೆ ಅಂದ್ರೆ ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ ಅಂದಾಗ ಆ ಒಂದು ಮೂಮೆಂಟ್ ಹೊರಗಡೆ ಬಂದಾಗ ಹೆಂಗ್ ಅನ್ನಿಸ್ತಿತ್ತು? ತುಂಬ ಬೇಜಾರಾಯಿತು. ಒಬ್ಬ ಗೆಲ್ಲಬೇಕು ಅಂತ ಮುಂದೆ ಹೋಗ್ತಿರೋದು ನಾನು, ಆ ಗೆಲ್ಲೋದನ್ನ ತಡೀತಾರಲ್ಲ, ಅದು ತುಂಬ ಬೇಜಾರಾಯಿತು. ಬಟ್ ನಾನು ಇರೋ ಅಷ್ಟು 15 ದಿವಸನೂ ಐ ವಾಸ್ ಲೈಕ್ ವೆರಿ ಪ್ರಾಮಿಸಿಂಗ್ ಕ್ಯಾರೆಕ್ಟರ್. ಹೌದು, ನಾನೆಲ್ಲೂ ಆ ನಾಟಕ ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಆ ನಾಟಕ ಆಡೋವಂಥದ್ದು ನನಗೆ ಇಷ್ಟ ಆಗಲ್ಲ. ಬಟ್ ಐ ವಾಸ್ ವೆರಿ ಟ್ರೂ ಅನ್ನೋದು ನಂಗೆ ತುಂಬಾ ಇತ್ತು. ನನ್ನ ಕೆಲಸ ಇಲ್ಲಿವರೆಗಿತ್ತಾ, ನಾವು ಹೊರಗಡೆ ಹೋದ್ಮೇಲೆ ಜನಗಳೇ ಡಿಸೈಡ್ ಮಾಡ್ತಾರೆ. ಇವಾಗ ನಾನು ಅಲ್ಲಿ ತಪ್ಪು ಮಾಡಿಲ್ಲ, ನಂಗೆ ಚೆನ್ನಾಗಿ ಗೊತ್ತು. ಇಟ್ ವಾಸ್ ಅ ಜಸ್ಟ್ ಪುಷ್, ನಾಟ್ ಮೋರ್ ದೆನ್ ದಟ್. ಹೊಡೆದಿರ್ಬೇಕಾದ್ರೆ ಹೇಳಿ ಸರ್, ಕರ್ಕೊಂಡು ಬೇಕಾದ್ರೆ ನಾನೇ ಹೊರಗಡೆ ಬಂದ್ಬಿಡ್ತೀನಿ ಅಂತ. ಬಟ್ ಅದೇನೂ ಮಾಡಿಲ್ಲ. ಹೊರಗಡೆ ಬಂದಾಗ ನನ್ನ ಸಕ್ಸಸ್ ಗೆಲ್ಲೋ ಒಂದು ಕಡೆ ಬ್ರೇಕ್ ಹಾಕಿದ್ರು ಅಂತ ಅನ್ಸ್ಬಿಡ್ತು. ಆ ಛಲದಿಂದನೇ ಹೊರಗಡೆ ಬಂದೆ. ನಾನು ಏನೋ ಒಂದು ಮಾಡಬೇಕು ಅಂತ ಕೂತ್ಕೊಂಡೆ. ಎಲ್ಲೋ ಒಂದು ಕಡೆ ನಮ್ಗೆ ಆ ಟೈಮಲ್ಲಿ ಒಳ್ಳೆ ಟೈಮ್ ಪ್ರೊಡ್ಯೂಸರ್ಸ್ಗಳು ಸಿಕ್ಕಿದ್ರೆ ಆನ್ ಸ್ಟೇಜಲ್ಲೇ ನಾನು ನಿಂತ್ಕೊಂಡ್ಬಿಡ್ತಿದ್ದೆ, ಇನ್ನೊಂದು ಸಿನಿಮಾ ತೊಗೊಂಡು ನಿಲ್ಲಿಸ್ಬಿಡ್ತಿದ್ದೆ. ಹೌದು. ಸೊ ಅದೆಲ್ಲ ನನಗೆ ತುಂಬಾ ಪ್ಲಾನಿಂಗ್ ಇತ್ತು. ಇನ್ ಫ್ಯೂಚರು ಅಷ್ಟೇ, ಸಿನಿಮಾ ಮಾಡಬೇಕು ಅಂದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡಬೇಕು. ಬಿಗ್ ಬಾಸ್ ರಂಜಿತ್ ಅಂತ ಇವಾಗ ಎಷ್ಟು ಜನ ಗುರುತಿಸ್ತಾ ಇದಾರಲ್ಲ, ಅದನ್ನು ಮರೆಯುವಂಥದ್ದು ಕ್ಯಾರೆಕ್ಟರ್ ಅಲ್ಲ ಅದು ರಂಜಿತ್. ಹೌದು. ಸೊ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಎತ್ಕೊಂಡೋಗಿ ಒಂದು ಒಳ್ಳೆ ರೀತಿ ಸಿನಿಮಾ ಮಾಡಿ ಜನಗಳ ಮುಂದೆ ಇಟ್ಟಾಗ, ಇಲ್ಲಪ್ಪ ನಂಗೆ ಬಂದ್ರೂ ಈ ಥರ ಒಳ್ಳೆ ಸಿನಿಮಾ ಮಾಡಿದನಲ್ಲ ಅಂತ ಹೊಗಳಬೇಕೇ ಹೊರತು ಉಕ್ಕೊಂಡು ಹೋಗ್ಬಾರ್ದು. ಆ ರೀತಿ ಅನ್ನೋದು ನನ್ನ ಮೈಂಡಲ್ಲಿ ಇದ್ದೇ ಇದೆ. ಅದು ಮಾಡೇ ಮಾಡ್ತೀನಿ, ಅದು ಯಾವಾಗಲ್ಲ ಮಾಡೇ ಮಾಡ್ತೀನಿ. ಅದೊಂದು ಪ್ಲಾನಿಂಗ್ ಇದೆ. ಎಂಗೇಜ್ಮೆಂಟ್ ಆದಮೇಲೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆನೂ ಆಗ್ತಾ ಇದ್ರ. ಮೊದಲ ಯುಗಾದಿ ಎಷ್ಟು ಸ್ಪೆಷಲ್ ಆಗಿದೆ ಇಬ್ಬರಿಗೂ ಅಂತ? ತುಂಬಾ ಸ್ಪೆಷಲ್. ಅದೇ ಪ್ರತಿ ವರ್ಷ ನಾವು ಫೆಸ್ಟಿವಲ್ ಮಾಡ್ಬೇಕಾದ್ರೆ ಅದೇ ನಮ್ಮ ಅಕ್ಕಂದ್ರೆಲ್ಲ ಹೇಳೋರು, ಯಾವಾಗ ನೋಡ್ಬೋದು ಒಬ್ಬನೇ ಬಂದು ನಿಂತ್ಕೋತೀಯ, ಅಟ್ಲೀಸ್ಟ್ ದೇವರೇ ನೀವು ಹೊರ ಕೊಟ್ಬಿಟ್ಟು ನೆಕ್ಸ್ಟ್ ಯಾವುದೋ ಒಂದು ಹಬ್ಬಕ್ಕೆ ಬಂದಾಗ ಯಾವ ಹೆಂಡತಿ ಜೊತೆ ಬಂದು ನಿಂತ್ಕೊಂಡ್ಬಿಡ್ಲಿ ಅಂತ. ನಾನು ಪ್ರತಿ ಸರಿನೂ ರೇಗಿಸ್ತಿದ್ದೆ, ನೀವು ಪ್ರತಿ ವರ್ಷ ಹಿಂಗೆ ಕೇಳ್ತಿದ್ಯಾ, ಅವ್ನು ಇನ್ನೂ ರೆಡಿ ಮಾಡ್ತಾನೆ ಇದೆ ಅಂತ ತಡ್ಕೋ ಅಂತ ಅಂದ್ಬಿಟ್ಟು. ಸೊ ಮೊನ್ನೆ ಸಂಕ್ರಾಂತಿ ಕರ್ಕೊಂಡ್ಬಂದಾಗಲೂ ಅಷ್ಟೇ, ಶಿ ವಾಸ್ ವೆರಿ ಹ್ಯಾಪಿ. ಇಬ್ಬರು ಹಾಕೊಂಡಿದ್ರು ಫುಲ್ ಖುಷಿಯಾಗಿದ್ದಾರೆ. ಸೊ ಇವಾಗ ಯುಗಾದಿ ಇನ್ನೂ ಖುಷಿಯಾಗಿದೆ. ಯಾಕಂದರೆ ಎಂಗೇಜ್ಮೆಂಟ್ ಆಗಿ ಇವಾಗ ಯುಗಾದಿ ಮಾಡ್ತಾ ಇದ್ದೀವಲ್ಲ. ಸೊ ಅದೊಂದು ತುಂಬ ಮನೆಗೆ ಅಟ್ಯಾಚ್ಮೆಂಟ್ ತುಂಬ ಇದೆ. ಯಾಕಂದ್ರೆ ಯಾಕಂದರೆ ಯಾವಾಗಲೂ ಅದೊಂದು ಇದ್ದಿದ್ದಲ್ಲ, ಅಮ್ಮನ ಕನಸು ನೀನು ಇನ್ನೂ ಅದೊಂದು ಬಾಕಿ ಇತ್ತು. ಯಾಕಂದ್ರೆ ಯಾವಾಗ ಅವ್ರ ಕನಸಲ್ಲಿ ಇರ್ತಿದ್ದು ಯಾವುದೋ ಒಂದೇ, ಎಲ್ಲರೂ ಬಿಗ್ ಬಾಸ್ಗೆ ಹೋಗ್ತಾರೆ, ನೀನು ಯಾಕೆ ಹೋಗಲ್ಲ, ನೀನು ಇವಾಗ ಇಂಡಸ್ಟ್ರಿಲಿ ಹೆಸರು ಮಾಡಿಲ್ವಾ, ಹೆಂಗೆ ಹೋಗಲ್ಲ. ಅದು ಬಂದಾಗ ಆಗುತ್ತಮ್ಮ. ಅವ್ರು ಹೋದ್ಮೇಲೆ ಎಲ್ಲನೂ ಆಗ್ತಾ ಇದೆ. ಸೊ ಅದೇ ಇಲ್ವಾ, ಅವರು ಮೇಲ್ಗಡೆ ಕೂತ್ಕೊಂಡು ದೇವ್ರ ಹತ್ರ ಹೇಳಿಸ್ತಿದ್ದಾರೆ, ನಾವು ಮಾಡಿಸಿ ಅಂತ. ಅದೆಲ್ಲ ಒಂದೊಂದೇ ಆಗ್ತಾ ಇದೆ. ಸೊ ಯುಗಾದಿ ಇಸ್ ವೆರಿ ಸ್ಪೆಷಲ್ ಟು ಮೀ ಇವಾಗ, ಬಿಕಾಸ್ ಮೇಡಮ್ ಇಸ್ ದೇರ್ ವಿತ್ ಮೀ. ನನಗೆ ಆ್ಯಕ್ಚುಲಿ ಯುಗಾದಿ ಅಂದರೆ ನಮ್ಮ ಕನ್ನಡದಲ್ಲಿ ಹೊಸ ವರ್ಷ ಅಂತ ಹೇಳಿ.
ಸೊ ಹೊಸ ವರ್ಷಕ್ಕೆ 2 ಕುಟುಂಬನೂ ಜೊತೆಲಿದ್ದು ಈ ಸತಿ ಆಚರಿಸ್ತಾ ಇದೀವಿ ಅಂದ್ರೆ ಇಟ್ಸ್ ವೆರಿ ಮೋರ್ ಪ್ರೆಷಿಯಸ್ ಅಂಡ್ ಸ್ಪೆಷಲ್ ಫಾರ್ ಮೀ. ಒಂದಷ್ಟು ಕ್ವಶನ್ಸ್ ಕೇಳ್ತೀವಿ, ಅದಕ್ಕೆ ಹೇಳೋದಾದ್ರೆ ಇಬ್ಬರಲ್ಲಿ ಯಾರು ತುಂಬಾ ಸೈಲೆಂಟ್ ಅಂತ? ಇಬ್ರು ಇಲ್ಲ. ಇಬ್ರು ಇಲ್ಲ. ಮೇಡಮ್ ಅವ್ರು ಅದೇ ಹೇಳ್ತಿಲ್ವಾ, ಪಕ್ಕದಲ್ಲಿ ಕುತ್ಕೊಂಡ್ರೆ ಏನಾದ್ರು ಮಾತಾಡ್ತಿರ್ತಾರೆ, ಒಟ ಮಕ್ಕ ನೋಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಸೈಲೆಂಟ್ ಅಂತೂ ಇಲ್ಲ ಇಬ್ರು. ಓಕೆ, ಇಬ್ರು ಇಲ್ಲ. ಇಬ್ರಲ್ಲಿ ಯಾರು ಕೋಪ ಜಾಸ್ತಿ ಬರುತ್ತೆ? ನನಗೇನೆ. ನಿಮ್ಗೇನೆ. ಓಕೆ, ಅದನ್ನ ಹೆಂಗ್ ಪ್ಯಾಚ್ ಅಪ್ ಮಾಡ್ತೀರಾ? ಇಲ್ಲ, ಕೋಪ ಅವ್ರ ಕೋಪನ ಹೆಂಗ್ ಕಂಟ್ರೋಲ್ ಮಾಡ್ತೀರಾ? ಇದೇ ವಾಯ್ಸು, ಅವ್ರು ಎಷ್ಟೇ ಹೈಪರ್ ಆದ್ರೂ ನಾನು ನಾರ್ಮಲ್ ಆಗಿ ಹಿಂಗೆ ಇರ್ತೀನಿ, ಸೊ ಅವರೇ ಸೈಲೆಂಟ್ ಆಗಿ ಹೋಗ್ತಾರೆ. ಓಕೆ, ನಾನೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಅವ್ರ ಕೋಪ ಏನೋ ಬಂದಾಗ ಅವ್ರ ಮುಖದಲ್ಲಿ ಮುಖ ಇಟ್ಟು ನೋಡ್ಬಿಡಿ, ಆ ಕಣ್ಣು ನೋಡಿ ಕೋಪ ಕಂಟ್ರೋಲ್. ಇಲ್ಲ ಅವರು ಜಾಸ್ತಿ ಏನು ಅಂದ್ರೆ ಮುದಮ್ಮ ಅಂದ್ಬಿಡ್ತಾಳೆ. ಆಯ್ತಮ್ಮ ಬಿಡಮ್ಮ ಹೋಗ್ಲಿ, ಸರಿ ಇನ್ನೇನು. ಮುದ್ದಮ್ಮ ಅಂದಿದ ತಕ್ಷಣ ನೀವು ಆಯ್ತಮ್ಮ ಅಂದ್ಬಿಡ್ತೀರಾ? ಸರಿ ಆಯ್ತು ಬಿಡು ಹೋಗ್ಲಿ. ಓಕೆ, ಇಬ್ರು ಯಾರು ತುಂಬಾ ಎಕ್ಸ್ಪ್ರೆಸಿವ್ ಅಂತ? ಅವರೇ. ನಾನು ನೀವೇ? ಎಕ್ಸ್ಪ್ರೆಸ್. ಯಾ, ಓಕೆ, ಇಟ್ಸ್ ನಾಟ್ ಎಕ್ಸ್ಪ್ರೆಸ್. ಅವರೇ. ಓಕೆ, ಯಾರು ತುಂಬಾ ಆರ್ಗ್ಯೂ ಮಾಡ್ತಾರೆ? ನಾನೇ. ನಾನು ಯಾವ್ದ್ರಲ್ಲೂ ಇಲ್ಲ. ಯಾವ್ದ್ರಲ್ಲೂ ಇಲ್ಲ. ಅವರೇ ಆರ್ಗ್ಯೂ ಮಾಡೋದಿಲ್ಲ. ಆರ್ಗ್ಯೂ ಮಾಡೋದು ನಾನು ಮಾಡ್ಬಿಡ್ತೀನಿ. ನಾನು ಇರೋದೆಲ್ಲ ಹೇಳ್ಬಿಡ್ತೀನಿ. ಆಮೇಲೆ ಕೊನೆಗೆ ಕರೆಕ್ಟಾ ರಾಂಗಾ? ಸರಿ ಕರೆಕ್ಟ್ ಅಷ್ಟೇ. ನಾನು ಅಷ್ಟೇ. ಇಬ್ರಲ್ಲಿ ಯಾರು ತುಂಬಾ ಶಾಪಿಂಗ್ ಮಾಡುವಂಥದ್ದು? ಅಲ್ಲಿ ನೀವೇ. ಓಕೆ, ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂತ ಯಾರು ಪ್ಲಾನ್ ಮಾಡೋದು? ಅವರೇ. ನೀವೇ. ಕೋಪ ಅವ್ರದ್ದು. ಅದ್ ಬಿಟ್ಟು ಪ್ಲಾನಿಂಗ್ಸ್ ಅಲ್ಲಿ ನನಗೆ ಪರ್ಟಿಕ್ಯುಲರ್ ಆಗಿ ಹೀಗೆ ಇರ್ಬೇಕು, ಇದು ಇಲ್ಲೇ ಮಾಡ್ಬೇಕು, ಸೊ ಅದೆಲ್ಲ ಜಾಸ್ತಿ ನಾನೇ ಮಾಡೋದು. ಸೊ ಎಂಗೇಜ್ಮೆಂಟ್ ಒಂದು ಸ್ಟಾರ್ಟ್ ಮಾಡಿದಾಗಿಂದ ಕಂಪ್ಲೀಟ್ ಅದರದ್ದು ಔಟ್ಫಿಟ್ಸ್ ಇಂದ ಹಿಡ್ದು ಅಂಡ್ ನಾವು ಇವಾಗ ಮದ್ವೆದು ಎವ್ರಿಥಿಂಗ್ ಈಸ್ ಲೈಕ್ ಜಾಸ್ತಿ ಟೆನ್ಷನ್ ಎಲ್ಲ ಮಾಡ್ಕೊಳ್ಳಲ್ಲ. ಸೊ ನಾನು ತುಂಬಾ ಹೈಪರ್ ಆಗಿ ಹೋಗಿರ್ತೀನಿ, ಅದಾಗಿಲ್ಲ, ಇದು ಬುಕ್ ಆಗಿಲ್ಲ, ಇದು ಅಂತ. ಇಲ್ ಬಿ ಲೈಕ್ ಚಿಲ್ ವಿ ವಿಲ್ ಸಾರ್ಟ್ ಇಟ್ ಔಟ್, ಮಾಡೋಣ ಆಯ್ತು ಅಂತ. ಬಟ್ ನನಗೆ ಆ ವಿಷಯದಲ್ಲಿ ಒಂದು ಸ್ವಲ್ಪ ನಾನು ಟೆನ್ಷನ್ ಮಾಡ್ಕೊತೀನಿ. ಸೊ ಎವ್ರಿಥಿಂಗ್ ಐ ವಿಲ್ ಟೇಕ್ ಕೇರ್. ಸೊ ಅವರು ಸೆಲೆಬ್ರಿಟಿ ಲೈಫ್ನ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಐ ವಿಲ್ ಬಿ ದ ಒನ್ ಹೂ ವಿಲ್ ಟೇಕ್ ಕೇರ್. ಇಬ್ರಲ್ಲಿ ಯಾರು ತುಂಬಾ ಪೊಸೆಸಿವ್ನೆಸ್ ಆಗ್ತಾರೆ? ಯಾರು ಜಾಸ್ತಿ ಆಗ್ತಾರೆ? ಪೊಸೆಸಿವ್ ಅಂತ ಏನಿಲ್ಲ, ಯಾಕಂದ್ರೆ ಒಬ್ರಿಗೊಬ್ರು ಬಿಟ್ಟು ಹೋಗೋದೇ ಇಲ್ವಲ್ಲ. ಸ್ವಲ್ಪ ಸಾಯಂಕಾಲ ಇಲ್ಲೇ ಇರ್ತಾರೆ, ಜೊತೆಲೇ ಇರ್ತಾರೆ. ಸೊ ಆತರ ಇಲ್ಲ, ವಿ ಬೋತ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಅಂಡ್ ವಿ ಆರ್ ಪ್ರಾಕ್ಟಿಕಲ್. ಲಾಂಗ್ ಡ್ರೈವ್ ಯಾವತ್ತಾದ್ರೂ ಹೋಗಿದ್ರೆ ಅಥವಾ ಹೋಗೋದಕ್ಕೆ ಪ್ಲಾನ್ ಮಾಡ್ತಿದ್ರೆ? ಇಲ್ಲ, ಇಲ್ಲಿ ಕೂರ್ಗ್ ಹೋಗಿದ್ವಿ. ಕೂರ್ಗ್ ಹೋಗಿದ್ರೆ? ಕೂರ್ಗ್ ಹೋಗಿದ್ದೀವಿ. ಬಟ್ ಇಬ್ರೇ ಅಂತ ಹೋಗಿದ್ದಿಲ್ಲ, ಫ್ಯಾಮಿಲಿ ಜೊತೆ ಹೋಗಿದ್ದಿಲ್ಲ. ಇಬ್ರೇ ಅಂತ ಇನ್ನೂ ಹೋಗಿಲ್ಲ. ಇಬ್ರೇ ಹೋಗಿಲ್ಲ. ಸೊ ಎಲ್ಲಿಗೆ ನೆಕ್ಸ್ಟ್ ಹೋಗುವಂಥದ್ದು ಇನ್ ಕೇಸ್ ಹೋದ್ರೆ? ಮದ್ವೆ ಆದ್ಮೇಲೆ ನೋಡ್ಬೇಕು, ಅದೂ ಅವ್ರದೇ ಡಿಸಿಷನ್. ಸೊ ರಂಜಿತ್ ಅವ್ರಿಗೆ ಇಷ್ಟ ಆಗಿರುವಂತಹ ಕಲರ್ ಯಾವುದು ಅಂತ? ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ಬ್ಲ್ಯಾಕ್ ಅವ್ರಿಗೆ ಇಷ್ಟ. ಬ್ಲ್ಯಾಕ್ ಅವ್ರದ್ದೊಂದು ಬ್ಲ್ಯಾಕ್ ರೆಡ್. ನಿಮ್ಗೆ? ಅವ್ರು ರೆಡ್ ಜಾಸ್ತಿ. ರೆಡ್ ಜಾಸ್ತಿ. ವೈಟ್, ಮೇನ್ ವೈಟು. ನನ್ಗೆ ಇವಾಗ ಮನೇಲಿ ಅಷ್ಟು ವೈಟ್ ತಂದು ಹಾಕ್ಬಿಟ್ಟಿದ್ದಾರೆ, ಎಲ್ಲರೂ ಬರೀ ವೈಟೇ ಕಾಣಿಸುತ್ತೆ. ಶಾಂತಿಯ ಸಂಕೇತ ಅಂತಾರೆ ಮೇ ಬಿ, ಐ ಥಿಂಕ್. ನಾನು ಜಾಸ್ತಿ ವೈಟ್ ಆಗ್ತಿರ್ಲಿಲ್ಲ, ಯಾಕಂದ್ರೆ ನನ್ಗೆ ವೈಟ್ ಇಷ್ಟ. ಬಟ್ ನಾನು ಜಾಸ್ತಿ ಏನಕ್ಕೆ ಆಗ್ತಿಲ್ಲ ಅಂದ್ರೆ ನಂಗೆ ಬೇಗ ಗಲೀಜ್ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಗಲೀಜಾದ್ರೆ ಇಷ್ಟ ಆಗಲ್ಲ. ಬಟ್ ಇವಾಗ ಹೆಂಗೆ ಅಂದ್ರೆ ಮೇಡಮ್ ಅವರು ಒಂದ್ ದಿವಸ ಹಾಕಿದ್ನ ಹಂಗೆ ಇಮಿಡಿಯೇಟ್ ತಗೊಂಡು ಫಸ್ಟ್ ವಾಷಿಂಗ್ ಮಷಿನ್ ಹಾಕ್ಬಿಡಿ ಅಂತ. ಸೊ ಅದಕ್ಕೆ ಎಲ್ಲ ವೈಟ್, ಮನೆ ತುಂಬಾ ಒಳಗಡೆ ಎಲ್ಲ ಬರೀ ವೈಟ್ ಶರ್ಟ್, ವೈಟ್ ಟಿ ಶರ್ಟ್, ವೈಟ್ ಪ್ಯಾಂಟು ಎಲ್ಲ ಅವ್ರದೇ, ಫುಲ್ ವೈಟ್, ಬಿಳಿಮಯ. ಓಕೆ, ಪ್ರಾಜೆಕ್ಟ್ಗಳ ಬಗ್ಗೆ ಬರೋದಾದ್ರೆ, ಸೊ ಈಗಾಗಲೇ ಕೋಣವನ್ನ ಶೂಟಿಂಗ್ ಎಲ್ಲ ಮುಗಿಸಿದಿರಾ. ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂತಹ ಪಾತ್ರಗಳನ್ನ ಮಾಡಬೇಕು? ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೊಂದು ರೀತಿಯಂತಹ ಡ್ರೀಮ್ ಪ್ರಾಜೆಕ್ಟ್ ಅಥವಾ ಡ್ರೀಮ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋಂಥದ್ದು ಇರುತ್ತೆ. ಸೊ ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಡ್ರೀಮ್ ಪಾತ್ರಗಳ ಬಗ್ಗೆ ಹೇಳೋದಾದ್ರೆ? ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಯೊಳಗೆ ಹೋಗಕ್ಕೆ ಮುಂಚೆನೇ ನನ್ನದೊಂದು ಟೀಮ್ ಇದೆ. ಸೊ ವಿಜಯ್ ಅಂತ ಡೈರೆಕ್ಟ್ರು. ಸೊ ಅವನಿಗೆ ಮುಂಚೆನೇ ಹೇಳ್ಬಿಟ್ಟು ಹೋಗಿದ್ದೆ, ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ ಸಿಗ್ತಾ ಇದೆ, ಹೊರಗಡೆ ಬಂದಮೇಲೆ ನನಗೂ ನಿನಗೂ ಕೆಲಸ ಜಾಸ್ತಿ ಇರುತ್ತೆ, ಯು ಹ್ಯಾವ್ ಟು ಡೂ ಇಟ್. ಬಿಕಾಸ್ ನಂದು ಅವನ ಥಾಟ್ಸ್ ಹೇಗೆ ಅಂದರೆ, ಒಂದು ಹಾಲಿವುಡ್ ಲೆವೆಲಲ್ಲಿ ಬರುವಂಥ ಸಿನಿಮಾಗಳನ್ನ ನಾವು ಕನ್ನಡದ ನೇಟಿವಿಟಿಗೆ ಯಾಕೆ ತೋರಿಸ್ಬಾರ್ದು ಅನ್ನೋದು. ಓಕೆ. ಆಮೇಲೆ ನನಗೆ ಹೆಂಗೆ ಅಂದರೆ ಮೇನ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಈಗಿನ ಕಾಲದಲ್ಲಿ ಕಂಟೆಂಟ್ ಓರಿಯೆಂಟ್ ಸಿನಿಮಾ ತುಂಬಾ ಶಾರ್ಪಿಂಗ್ ಆಗಿ ಜನಗಳು ಜಡ್ಜ್ ಮಾಡ್ತಾರೆ. ಮತ್ತು ಇನ್ನೊಂದೇನೆಂದರೆ, ಆ್ಯಸ್ ಎ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ಅವ್ರು ನಮ್ಮ ಜೊತೆ ಇನ್ನೊಂದು 10 ಸಿನಿಮಾ ಮಾಡಬೇಕು ಹೊರತು ಒಂದೇ ಸಿನಿಮಾಗೆ ಓಡೋಗ್ಬಾರ್ದು. ಹೌದು. ಸೊ ಅವ್ರನ್ನ ಎಲ್ಲೆಲ್ಲಿ ಸೇಫ್ ಮಾಡಬೇಕು ಆ ಥರ ಇರುವಂಥ ಸಿನಿಮಾಗಳು ನಾವು ಮಾಡಬೇಕು. ಏನಂದರೆ ಫಾರ್ ಎಕ್ಸಾಂಪಲ್ ಇವಾಗ OTT ಪ್ಲಾಟ್ಫಾರ್ಮ್ ತುಂಬ ಇದೆ. ಆ OTT ಪ್ಲಾಟ್ಫಾರ್ಮ್ಗೆ ಯಾವ ಥರ ಕಂಟೆಂಟ್ಗಳು ಬೇಕು, ಯಾವ ಥರ ಆ್ಯಕ್ಷನ್ ಬೇಸ್ ಬೇಕು, ಯಾವ ಥರ ಥ್ರಿಲ್ಲಿಂಗ್ ಬೇಕು, ಅದನ್ನೆಲ್ಲ ನಾನು ಅವ್ನು ಕೂತ್ಕೊಂಡು ಡಿಸೈನ್ ಮಾಡ್ತಿದ್ವಿ. ಸೊ ಹೊರಗಡೆ ಬಂದಮೇಲೂ ಅಷ್ಟು ನಂದು ಒಂದು ಡಿಸೈನ್ ಮಾಡಿದ್ವಿ, ಆಲ್ರೆಡಿ ಒಂದು ರೆಡಿ ಇದೆ. ಇಟ್ಸ್ ಲೈಕ್ ಈಸ್ ಪ್ಲಾನಿಂಗ್ ಲೈಕ್ ನೆಕ್ಸ್ಟ್ ಲೆವೆಲ್. ಬಿಕಾಸ್ ನನ್ನ ಬಾಡಿ ಲ್ಯಾಂಗ್ವೇಜ್ಗಾಗಲಿ, ನನ್ನ ಸೀರಿಯಸ್ನೆಸ್ಗಾಗಲಿ, ಸೊ ಆ ಕ್ಯಾರೆಕ್ಟರ್ಗಳು ಡಿಸೈನ್ ಮಾಡೋದು ತುಂಬ ಅದ್ಭುತವಾಗಿ ಮಾಡಿ. ಬಟ್ ಅದಕ್ಕೆ ನಮಗೊಂದು ಅದೇ ಹೇಳಿಲ್ವ, ಒಂದು ಪ್ಯಾಷನೆಟ್ ಪ್ರೊಡ್ಯೂಸರ್ ಅಂತ ಸಿಗೋವರೆಗೂ ಅದು ವಿ ಕಾಂಟ್ ಟೇಕ್ ಇಟ್ ಓವರ್. ಬಡ್ಜೆಟ್ ಸ್ಮಾಲ್ ಇರ್ಬೋದು,
ಒಂದು ಆವ್ರೇಜ್ ಬಡ್ಜೆಟ್ ಇರ್ಬೋದು. ಆ ಆವ್ರೇಜ್ ಬಡ್ಜೆಟ್ ತಕ್ಕಂಗೆ ಒಂದು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದಾಗ ವಿ ಹ್ಯಾವ್ ಟು ಡೂ ಮೋರ್ ಸಿನಿಮಾಸ್, ಬಿಕಾಸ್ ಆಲ್ರೆಡಿ ಒಂದು 20 ಸ್ಕ್ರಿಪ್ಟ್ ಒಂದು ಆಲ್ರೆಡಿ ರೆಡಿ ಇದೆ. ಐ ವಿಲ್ ಬಿ ಇಂಟರ್ ಕನೆಕ್ಟೆಡ್ ಟು ಈಚ್ ಆ್ಯಂಡ್ ಎವ್ರೀಸ್ ಮೂವೀಸ್. ಸೊ ಆ ಥರ ಇರಬೇಕಾದ್ರೆ ನಾವು ಪ್ರೊಡ್ಯೂಸರ್ಸ್ ಬಗ್ಗೆ ಇವತ್ತು ಜಾಸ್ತಿ ಯೋಚನೆ ಮಾಡ್ತಾ ಇದ್ವಿ. ಮತ್ತು ಸಿನಿಮಾಗೆ ಕಂಟೆಂಟ್ ಯಾವ ಥರ ಬೇಕು, ಕನ್ನಡದಲ್ಲಿ ನಾವು ಯಾವ ಥರ ತೋರಿಸ್ಬೇಕು, ಆ ಲೆವೆಲ್ ನಾವು ಹಾಲಿವುಡ್ ಲೆವೆಲ್ ನಾವು ಯೋಚನೆ ಮಾಡಬೇಕು ಅಂದ್ರೂ, ಆ ಥರ ಸ್ಕ್ರೀನಿಂಗ್ ಬೇಕು ಅಂದ್ರೂ, ಕನ್ನಡ ಇಂಡಸ್ಟ್ರಿಗೆ ಚೇಂಜ್ ಓವರ್ ಏನು ಬೇಕು ಅದನ್ನೆಲ್ಲ ಕೂತ್ಕೊಂಡು ನಾವು ಡಿಸೈನಿಂಗ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ವರ್ಕೌಟ್ ಮಾಡ್ತಾ ಇದ್ದೀವಿ. ಇವಾಗ ನನ್ನ ಮ್ಯಾರೇಜ್ ಅದು ಇದು ಸ್ವಲ್ಪ ಇರೋದ್ರಿಂದ ಸೊ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಹಿ ಈಸ್ ವರ್ಕಿಂಗ್ ಆನ್ ಇಟ್. ಆಲ್ರೆಡಿ ಎವ್ರಿಥಿಂಗ್ ಇಸ್ ರೆಡಿ. ವಿ ಆರ್ ರೆಡಿ ಟು ಶೂಟ್, ಅಷ್ಟೇ ಇರೋದು ಬಾಕಿ ಇರೋದು. ಬಟ್ ಹೆಂಗೆ ಅಂದರೆ ಎಸ್, ನೆಕ್ಸ್ಟ್ ಕನ್ನಡಕ್ಕೆ ಒಂದು ಅದ್ಭುತವಾದ ಒಂದು ಸಿನಿಮಾ ಕೊಡ್ತೀವಿ ಅನ್ನೋದು ನನಗೊಂದು ಕಾನ್ಫಿಡೆನ್ಸ್ ಇದೆ. ಅಂದ್ರೆ ಇಂಥದ್ದೇ ಒಂದು ಕನಸಿನ ಪಾತ್ರ ಅಂತ ಏನಾದ್ರು ಇದೆಯಾ? ಬಿಕಾಸ್ ಯಾಕಂದ್ರೆ ಹಲವಾರು ಅಪ್ಪು ಅವರನ್ನ ನೋಡಿದ್ರ, ಅಣ್ಣವರನ್ನ ನೋಡಿದ್ರ, ಹಲವಾರು ಸ್ಟಾರ್ ನಟರನ್ನ ನೋಡಿದ್ರ ನೀವು 16 ವರ್ಷಗಳಿಂದನೂ ಸಹ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಇಂಥ ಡ್ರೀಮ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋಂಥದ್ದು. ಡ್ರೀಮ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಜಾಸ್ತಿ ನನಗೆ ಸಬ್ಜೆಕ್ಟ್ ಮೇಲೆ ಜಾಸ್ತಿ ವರ್ಕ್ ಮಾಡ್ತೀನಿ. ಬಟ್ ಇನ್ನೊಂದೇನಂದ್ರೆ ಐ ವಿಲ್ ಗೋ ವಿತ್ ದ ಆಕ್ಷನ್ ಬೇಸ್. ನಂಗೆ ಲವರ್ ಬಾಯ್ ಕ್ಯಾರೆಕ್ಟರ್ ಆಗಲ್ಲ. ಐ ಆಮ್ ವೆರಿ ಸೀರಿಯಸ್ ಕೈಂಡ್ ಆಫ್ ಅ ಪರ್ಸನ್. ನಾನು ಆಕ್ಷನ್ ಬೇಸೇ ಹೋಗ್ತೀನಿ. ಬಟ್ ದೇರ್ ವಿಲ್ ಬಿ ಸಮ್ ಎಮೋಷನ್ ಸೀನ್ಸ್. ಇನ್ನೊಂದೇನು ಅಂದ್ರೆ ನಾನು ಯಾವುದನ್ನು ಕಾಪಿ ಮಾಡಕ್ ಹೋಗಲ್ಲ. ನಾವು ಅದೇ ಹೇಳಿಲ್ವಾ, ನಮ್ಮ ಸ್ಟೈಲು, ನಮ್ಮ ಸಿನಿಮಾಗಳು, ನಮ್ಮ ಆಕ್ಟಿಂಗ್ಗಳು ನಾವು ನಮ್ದು ಓನ್ ಸ್ಟೈಲ್ ಕಾಣಿಸ್ಬೇಕು. ಬೇರೆಯವ್ರದ್ದು ತಂದು ನಾವು ಅಲ್ಲಿ ಕೂರಿಸಿದ್ವಿ ಥರ ಕಾಣಿಸ್ಬಾರ್ದು. ಸೊ ಆ ರೀತಿ ನಾನು ಯೋಚನೆ ಮಾಡುವಂಥದ್ದು. ಸೊ ನನಗೆ ಡ್ರೀಮ್ ಪ್ರಾಜೆಕ್ಟ್ಸ್ ಅನ್ನೋದು ಬರೋದೇ ನನಗೆ ಫಸ್ಟ್ ಸಿನಿಮಾದಲ್ಲಿ ಆಕ್ಷನ್ ಬೇಸ್. ಆಕ್ಷನ್ ಬೇಸಲ್ಲಿ ನಮಗೆ ಕನ್ನಡಕ್ಕೆ ಏನು ಬೇಕು, ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಏನಿರ್ಬೋದು, ಆ ಎಮೋಷನ್ಸ್ ಎಲ್ಲ ಇದ್ದೇ ಇರುತ್ತೆ. ಬಟ್ ನಮಗೆ ಸಿನಿಮಾ ಕ್ವಾಲಿಟಿ, ನಾವು ಅಲ್ಲಿ ಏನು ತೋರಿಸ್ತೀವಲ್ಲ, ಎಸ್ ಇದು ರಂಜಿತ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಕಾಣಿಸ್ತಿದ್ದಾನೆ, ನಾವು ಕ್ಯಾರೆಕ್ಟರ್ನ ಏನು ಸೃಷ್ಟಿ ಮಾಡಿರ್ತೀವಲ್ಲ ಆ ಕ್ಯಾರೆಕ್ಟರ್ ಕಾಣಿಸ್ಬೇಕು. ಸೊ ಆ ರೀತಿ ಕ್ಯಾರೆಕ್ಟರ್ ಮಾಡೋದು ನಂಗೆ ತುಂಬ ಇಷ್ಟ. ಚಾಲೆಂಜಿಂಗ್ ಆಗಿರ್ಬೇಕು ನನಗೆ ಜಾಸ್ತಿ. ಒಬ್ಬ ಕಲಾವಿದನಾಗಿ ಹೀರೋ ಪಾತ್ರಗಳನ್ನು ಮಾಡಕ್ಕೆ ಇಷ್ಟಪಡ್ತೀರಾ, ಅಥವಾ ಕಂಟೆಂಟ್ ಇರುವಂತಹ ಪಾತ್ರಗಳನ್ನ, ವಿಲನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಟರ್ನಿಂಗ್ ಪಾಯಿಂಟ್ ಕೊಡುವಂತಹ ಪಾತ್ರಗಳನ್ನ ಮಾಡ್ತೀವಿ? ಇವಾಗ ಎಕ್ಸಾಂಪಲ್ ಏನಂತ ಜೈಲರ್ ಸಿನಿಮಾದಲ್ಲಿ ಶಿವಣ್ಣನ ಪಾತ್ರ ಬಂದಿದ್ದು ಒಂದಷ್ಟು ಕ್ಷಣಗಳು ಮಾತ್ರ ಆದರೂ ಕೂಡ ಬಟ್ ಇಡೀ ಸಿನಿಮಾವನ್ನ ಟರ್ನಿಂಗ್ ಮಾಡುತ್ತೆ. ಸೊ ಆ ಥರ ಪಾತ್ರಗಳು ಮಾಡಕ್ಕೆ ಇಷ್ಟ ನಾನು. ಅಫ್ಕೋರ್ಸ್ ಆ್ಯಕ್ಚುಲಿ ನಾವು ಎಂಟೈರ್ ಸಿನಿಮಾ ಕಾಣಿಸ್ಕೊಬೇಕು ಅನ್ನೋದಕ್ಕಿಂತ ಜಾಸ್ತಿ ಒಂದು 5-10 ನಿಮಿಷ ಬಂದು ಹೋದ್ರೂ ಆ ಕ್ಯಾರೆಕ್ಟರ್ಗೆ ಒಂದು ವೇಟೇಜ್ ಇರಬೇಕು. ಹೌದು, ರಂಜಿತ್ ಒಂದು ಕ್ಯಾರೆಕ್ಟರ್ ಮಾಡ್ತೇನೆ ಅನ್ಬೇಕಾದ್ರೆ ಒಂದು ಯಾವುದೋ ಒಂದು ವಿಲನ್ ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬರ್ಬೋದು. ಬಟ್ ಬಂದ್ರೂ ಆ ಕ್ಯಾರೆಕ್ಟ್ರಲ್ಲಿ ಆಟ ಆಡ್ಬಿಟ್ಟು ಹೋಗ್ಬೇಕು. ಇಲ್ಲಪ್ಪ ಸಖತ್ತಾಗಿ ಬಂದು ಒಂದು 10 ನಿಮಿಷ ಇದ್ರೂ ಪರವಾಗಿಲ್ಲ, ಅದ್ಭುತವಾಗಿ ಭರ್ಜರಿಯಾಗಿತ್ತು, ಆ ಥರ ಇರ್ಬೇಕು ಕ್ಯಾರೆಕ್ಟರ್. ನಾನು ಆ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ ಎಂಟೈರ್ ಸಿನಿಮಾ ಅಂತ ಅಂದ್ಬಿಟ್ಟು ನಾವು ಇದು ಮಾಡೋಕ್ಕಾಗಲ್ಲ. ಒಂದು ಡೈರೆಕ್ಷನ್ ಅಂತ ಬಂದಾಗ ಅವ್ರದ್ದೇ ಆದಂಥ ಒಂದು ವ್ಯೂ ಇದ್ದೇ ಇರುತ್ತೆ, ಕತೆ ಹಿಂಗೆ ಇದ್ದೇ ಇರಬೇಕು ಅಂತ. ಬಟ್ ಅದೇ ನಾವು ಸಿನಿಮಾಗಳು ಏನು ಪ್ಲ್ಯಾನ್ ಮಾಡ್ತೀವಿ ಅದೇ ಥರ ಹೇಳ್ತಿರೋದು. ಇವಾಗ ನಾನು ವಿಲನಾಗಿ ಹೀರೋ ಇದ್ರೂ ಬಟ್ ಸಬ್ಜೆಕ್ಟ್ ನಮ್ಗೆ ಹೀರೋ ಆಗಿ ಕಾಣಿಸ್ಬೇಕು. ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳನ್ನ ಮಾತಾಡಬೇಕು. ಒಂದು ಈ ಜಾಗಕ್ಕೆ ಒಂದು ಹಿಂಗೆ ಸುಮ್ಮನೆ ನಿಂತ್ಕೊಂಡ್ರು ಒಂದು ಲುಕ್ ಕೊಟ್ರು ಎಸ್ ದಟ್ ಈಸ್ ಅ ಶಾರ್ಪ್ ಲುಕ್ ಅಂತ ಬರಬೇಕು. ಸೊ ಆ ರೀತಿ ಕ್ಯಾರೆಕ್ಟರ್ಗಳನ್ನ ನಾನು ಪ್ಲ್ಯಾನ್ ಮಾಡ್ತೀನಿ. ಓಕೆ, ನಿಮ್ಮ ಜೀವನದಲ್ಲಿ ಯಾವ ಒಬ್ಬ ಸ್ಟಾರ್ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ ಆಸೆ ಇದೆ? ಇದ್ದಿದ್ದು ಅವ್ರು ಇಲ್ವಲ್ಲ ಇವತ್ತು. ಶಂಕರ್ ನಾಗ್ ಅವ್ರು ತುಂಬ ಇತ್ತು ನಮ್ಗೆ ಆಸೆ. ಬಿಕಾಸ್ ಹೀ ಈಸ್ ಅ ಮೇನ್ ಥಿಂಗ್ ಅಂತ ನಂಗೆ ಅನ್ಸುತ್ತೆ. ಆಸ್ ಎ ಡೈರೆಕ್ಷನ್ ಟೀಮ್ ಅಂತ ಬಂದಾಗ ನಾನು ಆಗಿನ ಕಾಲದಲ್ಲೂ ಅಷ್ಟೇ ನಾನು ಜಾಸ್ತಿ ಇಷ್ಟಪಡೋದು ರಾಜ್ಕುಮಾರ್ ಅವ್ರನ್ನ, ಶಂಕರ್ ನಾಗ್ ಸರ್ನ. ಏನಕ್ಕೆ ಅಂದರೆ ಮೈಥಾಲಜಿ ಅಂತ ಬಂದಾಗ ನಾನು ಫಸ್ಟ್ ಯೋಚನೆ ಮಾಡೋದೇ ರಾಜ್ಕುಮಾರ್ ಅವ್ರು. ಹೌದು. ಬಟ್ ಸಿನಿಮಾ ಅಂತ ಬಂದಾಗ, ಡೈರೆಕ್ಷನ್ ಅಂತ ಬಂದಾಗ ಶಂಕರ್ ನಾಗ್ ಅವ್ರನ್ನ ತುಂಬ ಇದು ಮಾಡ್ತೀನಿ. ಸೊ ಆ ರೀತಿ ಅವರು ಫಾಸ್ಟಾಗಿ ಮೂವ್ ಮಾಡ್ತಿದ್ರು. ಈ ಥರ ಅವರು ಡ್ರೀಮ್ ಪ್ರಾಜೆಕ್ಟ್ಸ್ಗಳು ಜಾಸ್ತಿ ಅವರು ರೆಡಿ ಮಾಡ್ಕೋತಿದ್ರು. ಸೊ ಹಂಗಿರ್ಬೇಕಾದ್ರೆ ಇವಾಗ ನಾವು ಯಾಕೆ ಕನ್ನಡಕ್ಕೆ ಇನ್ನೊಂದು ಒಳ್ಳೆ ಸಿನಿಮಾಗಳು ಕೊಡಬಾರ್ದು ಅನ್ನೋ. ಬಟ್ ಈಗಿನ ಟ್ರೆಂಡಲ್ಲಿ ಇರೋವಂಥದ್ದು ಐ ಲೈಕ್ ಟು ಶೇರ್ ವಿತ್ ಸುದೀಪ್ ಅಣ್ಣನೂ ಆಗಿರ್ಬೋದು, ಇಲ್ಲ ನಮ್ಮ ಡಿ ಬಾಸ್ ಅವರು ಆಗಿರ್ಬೋದು. ಐ ವಾಂಟ್ ಟು ಶೇರ್ ವಿತ್ ಯಾಕಂದರೆ ಅವ್ರು ರೀಸೆಂಟಾಗಿ ರಾಬರ್ಟಲ್ಲಿ ನಾನು ಮಾಡಬೇಕಿತ್ತು. ಅದು ಕಾರಣದಿಂದ ನನಗೆ ಕ್ಯಾರೆಕ್ಟರ್ ಮಾಡಬೇಕು ಇಲ್ಲ, ಯಾವುದೋ ಒಂದು ನನಗೆ ಆಡಿಷನ್ ಆಗಿತ್ತು. ಆಡಿಷನ್ ಆಗಿ 1 ಮಂತ್ ಏನೋ ಡೇಟ್ ತೊಗೊಂಡಿದ್ರು. ಬಟ್ ಆ ಕ್ಯಾರೆಕ್ಟರ್ ಲಾಸ್ಟ್ ಮಿನಿಟ್ ಏನೋ ಚೇಂಜ್ ಆಯಿತು ಅಂತ ಹೇಳಿದ್ರು. ಸೊ ಅದೊಂದು ಮಿಸ್ ಆಯಿತು ನನಗೆ. ಏನಕ್ಕೆಂದರೆ ದರ್ಶನ ಅಣ್ಣನ ಜೊತೆ ಮಾಡಿದ್ದು ವಿರಾಟ್ ಮಾಡಿದ್ದೆ, ವರ್ಕಿ ಮಾಡಿದ್ದೆ ಫಸ್ಟ್ ಸಿನಿಮಾದಲ್ಲಿ. ಓಕೆ, ಒಂದು ಮಾರ್ಕೆಟಲ್ಲಿ ಫೈಟಿಂಗ್ ಸೀನ್. ಅವಾಗ ನೋಡಿದಾಗ ಇಲ್ಲ, ಅಣ್ಣನ ಜೊತೆ ಒಂದು ಸಿನಿಮಾ ಮಾಡಬೇಕು. ಬಟ್ ಇದುವರೆಗೆ ನಾನು ಅಣ್ಣನ ಜೊತೆ ಇನ್ನೂ ಮಾಡೋಕ್ಕಾಗಿಲ್ಲ. ಒಂದು ಸಣ್ಣ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ ಬಿಟ್ಟರೆ ಸುದೀಪ್ ಅಣ್ಣನ ಜೊತೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿ. ಐ ವಾಂಟ್ ಟು ಬಿ ಲೈಕ್ ನೆಗೆಟಿವ್ ಶೇಡ್ ಅಲ್ಲಿ. ಸುದೀಪ್ ಅಣ್ಣನ ಜೊತೆ ನಾನು ಒಂದು ಒಳ್ಳೆ ನೆಗೆಟಿವ್ ಶೇಡ್ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದೇ ಇದೆ. ಬಿಕಾಸ್ ಇವನ್ ಈಸ್ ಲೈಕ್ ಪ್ಯಾಷನೇಟೆಡ್ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಕಮ್ ಆಸ್ ಅ ಸ್ಕ್ರಿಪ್ಟ್ ಅಂತಲೂ ಬಂದಾಗಲೂ ಅಷ್ಟೇ ಈ ಮೋಲ್ಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಒಂದು ಕ್ಯಾರೆಕ್ಟರ್ ಅಂತ ಬಂದಾಗಲೂ ಅಷ್ಟೇ ಈ ಮೋಲ್ಡ್ ದ ಕ್ಯಾರೆಕ್ಟರ್ಸ್. ಸೊ ಐ ಲೈಕ್ ಟು ವರ್ಕ್ ವಿತ್ ಹಿಮ್ ಆಲ್ಸೋ. ದರ್ಶನ್ ಹಾಗೆ ಸುದೀಪ್ ಅವರು ಅಂತಂದ್ರೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ 2 ಕಣ್ಣುಗಳು ಅಂತಾನೆ ಹೇಳ್ಬೋದು. ಅವರಿಬ್ಬರು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ನಟಿಸಿದ್ರೆ, ಆ ಒಂದು ಸಿನಿಮಾದಲ್ಲಿ ನಿಮಗೆ ಅವಕಾಶ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ? ಅಯ್ಯೋ, ಹಬ್ಬ, ಯುಗಾದಿ ಹಬ್ಬನ ಯುಗಾದಿ ಹಬ್ಬ.
ಯುಗಾದಿ ಹಬ್ಬ, ಊರಬ್ಬ, ಮಾರಿ ಹಬ್ಬ ಎಲ್ಲ ಶುರು ಆಗೋಗುತ್ತೆ ಅಲ್ಲಿ. ಬಟ್ ಇಲ್ಲ, ಅವ್ರ ಜೊತೆ ಎಲ್ಲ ಸಿನಿಮಾ ಮಾಡಿ ಸ್ಕ್ರೀನ್ ಶೇರ್ ಮಾಡ್ಕೊಬೇಕು ಅಂದ್ರೆ ಇಟ್ಸ್ ಲೈಕ್ ಹೌದು. ಎಷ್ಟು ಒಂದು ನಾವು ಯಾಕಂತಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿರ್ತೀವಿ. ಅಂಥದ್ರಲ್ಲಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರೊಟ್ಟಿಗೆ ನೀವು ಜರ್ನಿ ಮಾಡಿದ್ರ, ಒಂದಷ್ಟು ಸಿನಿಮಾಗಳಲ್ಲಿ ದರ್ಶನ್ ಅವರೊಟ್ಟಿಗೆ ಜರ್ನಿ ಮಾಡಿದ್ರು. ಆ ಇಬ್ಬರು ಫ್ರೇಮ್ ಅಲ್ಲಿ ನೀವು ಒಂದು ಫ್ರೇಮ್ ಆದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ. ಸೂಪರ್ ಆಗಿರುತ್ತೆ ಸರ್. ಏನಕ್ಕೆ ನೀವು ಹೇಳ್ಬೇಕಾದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇದೆ, ಎಲ್ಲೋ ಸಿಕ್ಬಿಟ್ರೆ ಸಾಕು ಅಂತಂದ್ರೆ. ಬಟ್ ಮ್ಯಾಕ್ಸ್ ಅಲ್ಲಿ ಅಣ್ಣ ಮಾಡಿದ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಅದು ಅದ್ಭುತವಾದ ಕ್ಯಾರೆಕ್ಟರ್. ಅವ್ರು ಆಪೋಸಿಟ್ ಆಗಿ ಒಂದು ನೆಗೆಟಿವ್ ಶೇಡ್ ಮಾಡಬೇಕು ಅಂದ್ರೆ ಇನ್ನೂ ಸೂಪರ್ ಅದು. ಸೊ ಇಬ್ರ ಜೊತೆ ಒಂದು ನೆಗೆಟಿವ್ ಶೇಡು ಬೇಡ, ನನಗೊಂದು 5-10 ನಿಮಿಷ ಸುಮ್ಮನೆ ಬಂದು ಒಂದು ಡೈಲಾಗ್ ಹೊಡ್ಬಿಟ್ಟು ಹೋದ್ರೆ ಸಾಕು ನಮಗೆ. ಐ ವಿಲ್ ನಾಟ್ ಎಕ್ಸ್ಪೆಕ್ಟ್ ಮೋರ್. ಆಸೆ ಇರ್ಬೇಕು, ದುರಾಸೆ ಇರಬಾರ್ದು ಅಂತಾರಲ್ಲ ಹಂಗೆ. ಬಟ್ ಆಸೆ ಇದೆ, ಬಟ್ ನೋಡೋಣ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಅದೊಂದು ಡ್ರೀಮ್ ಇದೆ, ಆದಷ್ಟು ಬೇಗ ಆಗ್ಲಿ. ಆ್ಯಕ್ಚುಲಿ ನನ್ನ ಡ್ರೀಮ್ ಅನ್ನೋದಕ್ಕಿಂತ ಜಾಸ್ತಿ ನಾನು ಯಾವಾಗ ಶನಿ ಸೀರಿಯಲ್ ಮಾಡ್ತಿದ್ನಲ್ಲ, ಮೋಸ್ಟ್ ಆಫೀಸ್ ಅಣ್ಣನ್ಗೆ ಯಾರು ಫ್ಯಾನ್ಸ್ ಇದಾರಲ್ಲ, ನನಗೂ ಫ್ಯಾನ್ಸ್ಗಳಿದ್ದಾರೆ. ಅವರೆಲ್ಲ ಮೆಸೇಜ್ ಮಾಡ್ತಾರೆ, ಯಾಕಣ್ಣ ನೀನು ಒಂದು ಅಣ್ಣನ ಜೊತೆ ಒಂದು ಸಿನಿಮಾ ಮಾಡ್ಬೋದು. ನಾನು ಮಾಡಕ್ಕೆ ರೆಡಿನಪ್ಪ, ಇನ್ನೂ ನಮ್ಗೆ ಅವಕಾಶಗಳು ಇನ್ನೂ ಬಂದಿಲ್ಲ, ಡೈರೆಕ್ಟರ್ಗಳ ಕಣ್ಣಿಗೆ ಇನ್ನೂ ನಾವು ಕಾಣಿಸಿಲ್ಲ ಅನ್ಸುತ್ತೆ. ಕಾಣಿಸಿದಾಗ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ ನಾನು, ಒಂದು ಚಾನ್ಸು ಮಿಸ್ ಮಾಡ್ಕೊಳಕ್ಕೆ ಹೋಗಲ್ಲ ಅಂತ. ಏನಕ್ಕೆಂದ್ರೆ ನಾನು ಅಂಬರೀಷದಲ್ಲಿ ಮಾಡಬೇಕಿತ್ತು ಅಣ್ಣನ ಜೊತೆ, ಮಹೇಶ್ ಜೊತೆ ನಾವು ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಿಲ್ಲ, ರಂಜಿತ್ ಒಂದು ಕ್ಯಾರೆಕ್ಟರ್ ಮಾಡ್ಸೋಣ ಹಂಗೆ. ಸೊ ಅದೆಲ್ಲ ಪ್ಲಾನಿಂಗ್ ನಡೀತಿತ್ತು, ಬಟ್ ಆವಾಗಲೂ ಆಗಿರಲಿಲ್ಲ. ರಾಬರ್ಟು ಮಿಸ್ ಆಯಿತು. ಐ ಡೋಂಟ್ ಥಿಂಕ್ ಸೊ. ಲೈಕ್ ಡೆವಿಲಲ್ಲಿ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಒಂದು ಕ್ಯಾರೆಕ್ಟರ್ ಸಿಗುತ್ತೇನೋ, ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ. ಓಕೆ. ದರ್ಶನ್, ನೀವು ಬಿಗ್ ಬಾಸ್ಗೆ ಹೋದಾಗ ದರ್ಶನ್ ಅವ್ರ ಒಂದು ಇನ್ಸಿಡೆಂಟ್ ಆಯಿತು. ಅದಾದ್ಮೇಲೆ ಬಂದ ಮೇಲೆ ದರ್ಶನ್ ಅವರ ಆರೋಗ್ಯವನ್ನ ವಿಚಾರಿಸುವಂತ ಪ್ರಯತ್ನ ಮಾಡಿದ್ರ, ಮೀಟ್ ಆದ್ರ ಅಂತ? ಇಲ್ಲ, ಮೀಟ್ ಮಾಡೋಕ್ಕಾಗಿಲ್ಲ. ದಿನಕರಣ್ಣನ ಜೊತೆ ಮಾತಾಡಿದೆ ನಾನು. ಏನಕ್ಕೆ ಮೊನ್ನೆ ಎಂಗೇಜ್ಮೆಂಟ್ಗೆ ಇನ್ವೈಟ್ ಮಾಡೋಕ್ಕೂ ಇಲ್ಲ, ಅಣ್ಣ ಹತ್ರ ಒಂದು ಬ್ಲೆಸ್ಸಿಂಗ್ಸ್ ತೊಗೊಬೇಕಿತ್ತು. ಇಲ್ಲ ಚಿನ್ನ, ನಿಂಗೆ ಗೊತ್ತಲ್ಲ ಸಿಚುವೇಶನ್, ನನಗೆ ಗೊತ್ತಣ್ಣ, ನಾನು ಯಾವುದಕ್ಕೂ ಎಲ್ಲದಕ್ಕೂ ಎಂಟ್ರಿ ಆಗಕ್ಕೆ ಹೋಗಿಲ್ಲ. ಬಿಕಾಸ್ ಹೊರಗಡೆ ಬರ್ತಾ ಇದೆ, ನನಗೆಲ್ಲ ಫಸ್ಟ್ ಇಂಟರ್ವ್ಯೂ ಕೇಳಿದೆ, ಅದು ಈ ಥರ ಆಗಿದೆಯಲ್ಲ ಏನು ಅಂತ. ತಡ್ಕೊಳ್ಳಿ, ಎಲ್ಲನೂ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಲ್ಲದಕ್ಕೂ ತೀರ್ಮಾನ ಮಾಡುವಂಥದ್ದು ಇದ್ದೇ ಇರುತ್ತಲ್ಲ. ಇವತ್ತು ಹೊರಗಡೆ ಬಂದಿದ್ದಾರೆ, ಎಲ್ಲನೂ ಚೇಂಜ್ ಆಗ್ತಾ ಇದೆ. ನೋಡೋಣ ಇನ್ ಫ್ಯೂಚರ್ ಇನ್ನೂ ತುಂಬ ಚೆನ್ನಾಗಿ ಚೇಂಜ್ ಆದರೆ ಅಣ್ಣ ಇನ್ನೂ ಎತ್ತರಕ್ಕೆ ಹೋಗ್ತಾರೆ. ಇದೆ. ನಿಮ್ಮಿಬ್ಬರ ಮದುವೆಗೆ ದರ್ಶನ್ ಅವ್ರು ಬರ್ತಾರ ಗೊತ್ತಿಲ್ಲ, ಬಟ್ ಟ್ರೈ ಮಾಡ್ತಾ ಇದ್ದೀನಿ. ಏನಕ್ಕೆ ನಾನು ಅಣ್ಣ ಹತ್ರ ಮಾತಾಡಿದೆ, ದಿನಕರಣ್ಣ ಹತ್ರ ಮಾತಾಡಿದಾಗ ಸ್ವಲ್ಪ ಟೈಮ್ ಕೊಡ್ತೀನಿ, ನಾನು ಮೀಟ್ ಮಾಡ್ತೀನಿ. ಏನಕ್ಕೆ ಅಣ್ಣನೂ ಮೀಟ್ ಮಾಡಲಿಲ್ಲ, ದಿನಕರಣ್ಣನೂ ಮೀಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇವನ್ ಈಸ್ ಬಿಸಿ ಇದೆ. ಅವ್ರು ಅದನ್ನ ಹೇಳಿರಲಿಲ್ಲ, ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ದೀನಿ. ಪರವಾಗಿಲ್ಲ ಅಣ್ಣ, ನೀವು ಯಾವಾಗ ಫ್ರೀ ಇದ್ರೆ ಹೇಳಿ ಅಂತೇಳಿ. ಯಾಕಂದ್ರೆ ಮಾರ್ಚ್ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಸಿಗೋಣ ಅಂತ ಹೇಳಿದ್ರು, ಬಟ್ ನಾನೇ ಹೋಗೋಕ್ಕಾಗಿಲ್ಲ, ಶೂಟಿಂಗ್ ಎಲ್ಲ ಇರೋದ್ರಿಂದ. ಸೊ ಇನ್ನೊಂದ್ಸರಿ ಫೋನ್ ಮಾಡಿ ಮೀಟ್ ಮಾಡ್ತೀನಿ. ಕರೀತೀರ? ಹಾಂ, ಕರೆಯುವಂತ ಕರೀದು. ಡೆಫಿನೆಟ್ಲಿ. ಆಗ್ಲೇ ಮಾತಾಡ್ತಿದ್ವಿ, ಇಬ್ರು ಒಟ್ಟಿಗೆ ಯಾವ ಸಿನಿಮಾವನ್ನ ಫಸ್ಟ್ ನೋಡಿತ್ತು? ಸಿನಿಮಾಗಿನ್ನೂ ಹೋಗೇ ಇಲ್ವಾ? ಯಾವ ಸಿನಿಮಾಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ನೀವ್ ಆಕ್ಟ್ ಮಾಡಿರೋಂಥದ್ದಕ್ಕೆನಾ? ಇಲ್ಲ, ಆ ಥರ ಅಂತಲ್ಲ, ಬಟ್ ಅಷ್ಟರಲ್ಲಿ ಯಾವ್ದು ಬರುತ್ತೋ ಸಿನಿಮಾ ಗೊತ್ತಿಲ್ಲ. ಬಟ್ ಅಷ್ಟು ಮಧ್ಯದಲ್ಲಿ ನಮ್ಮದೇ ಒಂದು ಸಿನಿಮಾ ಬಂತು ಅಂದ್ರೂ ಮೇಡಮ್ ಅವ್ರು ಕೂತ್ಕೊಂಡು ನೋಡ್ತಾರೆ. ಮದುವೆ ಸೀರಿನಾ? ಮದುವೆ ಸೀರಿ ಇಲ್ಲ, ನಮ್ದೆಲ್ಲ ಆಟೋಮೆಟಿಕ್ ಆಗಿ ನೋಡ್ಬಿಟ್ಟಿದ್ವಿ. ಎಂಗೇಜ್ಮೆಂಟ್ ಎಲ್ಲ ಸಿನ್ಗಳೆಲ್ಲ ದೋಸ್ತಾ ಇದ್ರು. ತುಂಬಾ ಸಿಡಿ ಬೇಕಾಗೇ ಇಲ್ಲ, ನೀವು ಕ್ಯಾಸೆಟ್ ಮಾಡೋದು. ಬಿಕಾಸ್ ಸೋಷಿಯಲ್ ಮೀಡಿಯಾ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಟೋಮೆಟಿಕ್ ಆಗಿ ಬರ್ತಾ ಇದೆ. ಅವ್ರಿಗೆ ಅದೇ ಸಿನಿಮಾ ಆದಾಗ ಹೋಗಿದೆ ಇವಾಗ. ಸೊ ಇಲ್ಲ, ನೋಡೋಣ. ಅದು ಮಧ್ಯದಲ್ಲಿ ನಾವು ಇನ್ನೂ ಏನು ಪ್ಲಾನ್ ಮಾಡೋಕ್ಕೆ ಆಗ್ತಿಲ್ಲ. ಅದೇ ಹೇಳಿಲ್ವಾ, ದೇವಸ್ಥಾನಕ್ಕೂ ಹೋಗೋಕ್ಕಾಗಿಲ್ಲ. ಫೈನಲ್ ಆಗಿ ಅಲ್ಲಿ ಕರ್ಸ್ಕೊಂಡ್ರು. ಇವಾಗ ಸಿನಿಮಾ ಅಂತ ಇವಾಗ ನೀವು ಹೇಳಿದ್ದೀರಾ, ಯಾರು ಗೊತ್ತು, ನಾನು ಆಕ್ಟ್ ಮಾಡಿರೋ ಸಿನಿಮಾನೇ ನೆಕ್ಸ್ಟ್ ರಿಲೀಸ್ ಆಗ್ಬೋದು, ನಾವು ಅವಾಗೇ ನೋಡ್ಬೋದು. ಫಸ್ಟ್ ಶೋ ಕರ್ಕೊಂಡು ಹೋದ್ರೆ ಆ ಕ್ರೌಡ್ ನೋಡ್ಬಿಟ್ಟೆ ನನಗೆ ಗೊತ್ತಿರಂಗೆ ಕೋಣ ರಿಲೀಸ್ ಆಗುತ್ತೆ ಆ ಟೈಮಲ್ಲಿ. ಹೌದು. ಅಂಡ್ ಮುಂದಿನ ದಿನಗಳಲ್ಲಿ ಇಬ್ಬರು ಒಟ್ಟಿಗೆ ಒಂದೇ ಫ್ರೇಮಲ್ಲಿ ಒಂದೇ ಸಿನಿಮಾದಲ್ಲಿ ನಟಿಸಬಹುದಾ? ಚಾನ್ಸ್ ಮೇಡಮ್, ಅದಕ್ಕೆಲ್ಲ ಎಂಟ್ರಿನೇ ಆಗಲ್ಲ. ಒಂದು ಕ್ಯಾರೆಕ್ಟರ್ ಅಲ್ಲಿ ಏನಾದ್ರು ಬರೋದಾದ್ರೆ? ನೋ. ಆಫ್ ಸ್ಕ್ರೀನ್ ಜೋಡಿ ಆನ್ ಸ್ಕ್ರೀನ್ ನೋಡ್ಬೇಕು ಅಂತ ಒಂದಷ್ಟು ಫ್ಯಾನ್ಸ್ಗೆ ಇರುತ್ತೆ. ಇಲ್ಲ, ಇರುತ್ತೆ, ಇಲ್ಲ ಅಂತಲ್ಲ. ಬಟ್ ಶಿ ಈಸ್ ನಾಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ಶಿ ಈಸ್ ವೆರಿ ಬಿಸಿ ವಿತ್ ಅವ್ರ ಬೊಟ್ಟಿಕ್ ಆಗಿರ್ಬೋದು, ಅದಾಗಿರ್ಬೋದು. ಬಟ್ ಇವಾಗ ಏನಂದ್ರೆ ನಮ್ಮನೆ ಜವಾಬ್ದಾರಿ ದೊಡ್ಡದಾಗಿ ಸಿಕ್ಬಿಟ್ಟಿದೆ. ಆ್ಯಂಡ್ ಶಿ ಈಸ್ ವೆರಿ ಹ್ಯಾಪಿ ವಿತ್ ದಟ್. ಸಾಕು, ನನಗಿದೆ ಸಾಕು. ಅವಳಿಗೆ ಏನಿಲ್ಲ, ಅವಳಿಗೆ ಟೈಮ್ ಕೊಟ್ಟರೆ ಸಾಕು. ಮನೆಗೆ ಬಂದಿದ ತಕ್ಷಣ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವಳಿಗೆ ಅದು ಬಿಟ್ಟರೆ ಬೇರೇನೂ ಕೇಳಲ್ಲ ಅವಳು. ಆ್ಯಂಡ್ ಶಿ ವಾಂಟ್ಸ್ ಟು ಗೋ ಫಾರ್ ಎಲ್ಲ ಶಾಪಿಂಗೋ ಇಲ್ಲ ಡಿನ್ನರೋ ಒಟ್ಟಿಗೆ. ಕೊನೆಯದಾಗಿ ಯುಗಾದಿ ಸಂಭ್ರಮದಲ್ಲಿದ್ದೀರಾ. ಸೊ ನಿಮ್ಮ ಫ್ಯಾನ್ಸ್ಗೆ ಹೊಸ ಬಾಳ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಂಟೈರ್ ಕರ್ನಾಟಕದ ಜನತೆಗೆ ನನಗೆ ತೋರಿಸಿರುವಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿರಋಣಿ. ಇವತ್ತು ನಾನು ನನ್ನ ವೈಫ್ ಜೊತೆ ಇದ್ದೀನಿ. ಇದು ನಿಮ್ಮ ಆಶೀರ್ವಾದನೇ. ನೀವೆಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿದ್ದೀರಾ. ನೀವೆಲ್ಲರೂ ನನ್ನ ಎಲ್ಲ ಫೋಟೋಸ್ಗಳಿಗೂ ಲೈಕ್ಸ್ ಕಳಿಸಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಹೇಗಿತ್ತೋ ನನ್ನ ಜೊತೆ ನನ್ನ ವೈಫ್ ಮಾನಸಗೌಡ ಜೊತೆನೂ ಇರಲಿ. ಆಮೇಲೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕೇ ಬೇಕು. ಮತ್ತೊಮ್ಮೆ ಮಗದೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರತಿಯೊಬ್ಬರ ಬಾಳಲ್ಲೂ ಎಲ್ಲ ಸಿಹಿನೇ ಬರಲಿ ಅಂತ ಹೇಳ್ತೀನಿ. ಒಳ್ಳೆ ಸಕ್ಸಸ್ ಸಿಗಲಿ. ನಿಮ್ಮ ಕುಟುಂಬದ ಜೊತೆ ಆನಂದದಿಂದ ಸಂತೋಷವಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಅವ್ರ ತರ ಎಲ್ಲ ನನಗೆ ಐ ಡೋಂಟ್ ನೋ, ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ನನ್ನ ಹತ್ರ ಮಾತಾಡೋದು ತುಂಬಾ ಕಮ್ಮಿ. ಸೊ ಇದೆಲ್ಲ ಮಾತಾಡ್ಬೇಕಾದ್ರೆ ಆನ್ ದ ಕ್ಯಾಮ್ರಾ
ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಕಲಾವಿದ್ರು And I'm madam. not the person. ಕಲಾವಿದ್ರು ಮೇಡಮ್. ಅಪ್ಪು ಅವ್ರು ಹೇಳ್ಕೊಟ್ಬಿಟ್ಟು ಹೋಗಿದ್ದಾರೆ, ಎಷ್ಟೇ ಎತ್ತರಕ್ಕೆ ಬೆಳೆದು ತಗ್ಗಿ ಬಗ್ಗೆ ನಡೀರಿ ಅಂತ. ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ ಅಷ್ಟೇ. ಅಭಿಮಾನಿ ದೇವರುಗಳು. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನ ಕೊಟ್ಟಿದ್ದಕ್ಕೆ. ಆ್ಯಕ್ಚುಲಿ ಫೈನಲಿ ನಾನು ನಿಮಗೆ ಸುಮಾರು ಸಲ ಫಾಲೋ ಅಪ್ ಮಾಡಿದೆ, ಬಟ್ ಡೇಟ್ಸು ಮತ್ತು ನಮ್ಮದು ಸ್ವಲ್ಪ ಆಗಿಲ್ಲ ಸಿಂಗಲ್ ಆಗಿ. ಬಟ್ ಇಬ್ಬರು ಒಟ್ಟಿಗೆ ಸಿಕ್ಕಿ ತುಂಬ ಖುಷಿ ವಿಚಾರ. 106 ಕಾಲ ಇದೇ ಥರನೇ ಒಟ್ಟಿಗೆ ಹೊಸ ಜೀವನಕ್ಕೆ ಏನು ಎಂಟ್ರಿ ಕೊಡ್ತಿದ್ರ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಅಡ್ವಾನ್ಸ್ ಆಗಿ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ and ನಮ್ಮ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್, ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಸೀತಮ್ಮ ನಿಮ್ಮ ಮಗಳಾಗಿ ಬರಲಿ. ನೋಡೋಣ, ಎಲ್ಲ ಅವ್ರ ಬ್ಲೆಸ್ಸಿಂಗ್ಸ್. ಏನಕ್ಕಂದ್ರೆ ಅವರು ಖುಷಿ ಇದ್ದಿದ್ದು ಬೇರೆ, ಕಣ್ಮಗು ಬೇಕು ಅಂತ. ನೋಡೋಣ, ಅವ್ರ ಬ್ಲೆಸ್ಸಿಂಗ್ಸ್. ತಾಯಿ ಅಮ್ಮ ಸ್ಥಾನ ತುಂಬಿದ್ರಲ್ಲ, ಸೊ ಈಗ ಮಗನಾಗೆ ಹುಟ್ಟಬಹುದು, ಹೇಳಕ್ಕಾಗಲ್ಲ. ಅದೇ ಹೇಳಿದೆ, ಎಲ್ಲ ಅವ್ರ ಬ್ಲೆಸ್ಸಿಂಗ್ಸ್. ನಾವೇನು ಇಲ್ಲ, ನಮ್ದೇನು ಪ್ಲಾನಿಂಗ್ ಇಲ್ಲ, ಎಲ್ಲ ಅವ್ರು ಪ್ಲಾನಿಂಗ್ ಮಾಡಿ ಕಳಿಸ್ತಾ ಇದಾರೆ. ಅವ್ರ ಜೊತೆ ಇವರು ಬಂದಿದ್ದಾರೆ ಇವಾಗ, ನೆಕ್ಸ್ಟ್ ಇವ್ರ ಜೊತೆ ಅವ್ರನ್ನ ನೆನ್ಸ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ಒಳ್ಳೇದಾಗ್ಲಿ. ಅಂಡ್ ನಿಮ್ಗೂ ಸಹ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ನಿಮ್ಮಿಬ್ಬರ ಕೆರಿಯರ್ಗೂ ಸಹ. ಸೊ ಮಚ್. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಖ್ಯಾತಿಯ ರಂಜಿತ್ ಹಾಗೇನೆ ಅವರ ಸಂಗಾತಿ ಮಾನಸಗೌಡ ಅವರ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ ಚಾನಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.